ನಮಸ್ತೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಅಣ್ಣ. ಓಹೋ, ಏನವ್ವ ಹಿಂಗ್ ನಗ್ತಿದ್ಯಾ? ಅಣ್ಣ ನಿಜನಾ ಇದು? ಶಬಾಷ್. ಬಾಳ ನಿಮ್ ಚಾನಲ್ ಇನ್ನೊಂದ್ ಮೊಬೈಲ್ ಅಲ್ಲಿ ನೋಡ್ಕೊಂಡು ಫೋನ್ ಟ್ರೈ ಮೆಸೇಜ್ ಮಾಡಿದ್ದೆ. ಯಾಕೆ ಇಷ್ಟತಿ ಮಾಡಿದ್ರೆ ರಿಸೀವ್ ಆಗಲ್ಲ. ನನ್ ಖುಷಿಗ್ ನನ್ ಮಗಳು ಎದ್ ಬಂದ್ ಅಯ್ಯೋ ತುಂಬಾ ಥ್ಯಾಂಕ್ಸ್ ಅಣ್ಣ. ಒಳ್ಳೇದಾಗ್ಲವ. ನೋಡಿ ಎಷ್ಟು ಚಂದ ನಗ್ತಾ ಇದ್ದೀರಿ ನೀವು. ಇಲ್ಲ ಅಣ್ಣ, ತುಂಬಾ ದಿವಸ ನಾನು ಸುಮಾರು ಒಂದ್ 4-5 ತಿಂಗಳಿಂದ ಕೇಳ್ತಾ ಇದೀನಿ. ತುಂಬಾ ಅಂದ್ರೆ ತುಂಬಾ ಸತಿ ಟ್ರೈ ಮಾಡಿ ಮೆಸೇಜ್ ಮಾಡಿದೆ. ಮತ್ತೆ ಒಂದ್ಸತಿ ರಜಾ ಹಾಕ್ಬಿಟ್ಟು ಒಂದ್ ಸಂಡೆನಾರ ಆಶ್ರಮಕ್ಕೆ ಬರ್ಬೇಕು ಅಂತ ಅನ್ಕೊಂಡಿದ್ದೆ. ಯಾವಾಗ ಹೋಗ್ಬೇಕಂದ್ರು ಒಂದ್ ಟೈಮ್ ಸೆಟ್ ಆಗ್ತಿರ್ಲಿಲ್ಲ ಅಣ್ಣ. ಬಹಳ ಖುಷಿ. ಗುರುವಾರ ರಾಯರವಾರ ನನಗ್ ಬಹಳ ಖುಷಿ ಆಗ್ತಿದೆ ಅಣ್ಣ. ಸಂತೋಷ. ಯಾವಾಗ್ಲಿಂದ ಕಾರ್ಯಕ್ರಮ ನೋಡ್ತಿರೋದು ನೀವು? ಈಗ ಒಂದ್ 4-5 months ಇಂದ ನೋಡ್ತಾ ಇದ್ದೀನಿ ಅಣ್ಣ. ಏನ್ ಮಾಡ್ಕೊಂಡಿರೋದವ್ವ? ಅಣ್ಣ ನಾನೊಂದು ಹಾಸ್ಪಿಟಲ್ ಡ್ಯೂಟಿಲಿ ವರ್ಕ್ ಮಾಡ್ತೀನಿ ಅಣ್ಣ. ಓಹೋ, ಡಾಕ್ಟ್ರೋ ನರ್ಸೋ? CHO ಅಂತೇಳಿ ವರ್ಕ್ ಮಾಡೋದಣ್ಣ. ಓ ಸೂಪರ್. ಎಷ್ಟು ವರ್ಷದಿಂದ ಮಾಡ್ತೀರಿ? ಈಗ ಒಂದ್ 3-4 years ಇಂದ ಮಾಡ್ತಾ ಇದ್ದೀನಿ ಅಣ್ಣ. ಓ ನೈಸ್. ಅಂದ್ರೆ ಡ್ಯೂಟಿ ಬೆಳಗ್ಗೆ ಹೊತ್ತಿರುತ್ತಾ? 10 ಗಂಟೆಯಿಂದ 4:15 ಇರುತ್ತೆ ಅಣ್ಣ. ಏನ್ ನಿಮ್ ಕೆಲಸ ಅಲ್ಲಿ? ಅಣ್ಣ ಒಂದ್ ಏರಿಯಾಕ್ಕೆ 5,000 ಪಾಪ್ಯುಲೇಷನ್ ಇರುತ್ತಣ್ಣ. ಓಕೆ. 5,000 ಪಾಪ್ಯುಲೇಷನ್ ಅಲ್ಲಿ ಎಲ್ಲ ಹೆಲ್ತ್ ಚೆಕ್ಅಪ್ ಇರ್ಬೋದು. ಮಾಮೂಲಿ ಸಣ್ಣದ ಜ್ವರದಿಂದ ಹಿಡಿದು ಶುಗರ್ BP ಎಲ್ಲ ಚೆಕ್ ಮಾಡೋದಿರ್ಬೋದು. ಒಂದ್ ಮಿನಿ ಡಾಕ್ಟರ್ ತರ. ಮನೆಗೆ ಹೋಗಿ ಅಥವಾ ಹೊರಗಡೆ ಹೋಗಿ ಜನರನ್ನ ಕುಶಲೋಪರಿ ಅಥವಾ ಅವರ ಆರೋಗ್ಯ ವಿಚಾರಿಸೋದು. ಹೌದು ಅಣ್ಣ. ಅದ್ಭುತ. ಒಳ್ಳೇದಾಗ್ಲವ, ನಿನಗೆ ಶುಭವಾಗಲಿ. ನೋಡಿ ಎಂತ ಅದ್ಭುತವಾದ ಕೆಲಸ ಮಾಡ್ತಿದ್ದೀರಿ. ಎಸ್ಪೆಷಲಿ ಏನಂದ್ರೆ ಆರೋಗ್ಯದ ದೃಷ್ಟಿಯಲ್ಲಿ ಒಬ್ಬ ಡಾಕ್ಟ್ರನ್ನ ಮಾತ್ರ ನಾವು ವೈದ್ಯ ನಾರಾಯಣ ಹರಿ ಅಂತ ಹೇಳೋದಿಲ್ಲ. ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಒಬ್ಬ ಪೇಷಂಟ್ ಹೋದ ತಕ್ಷಣ ಬಾಗಿಲು ತೆಗೆಯೋ ಕಾಂಪೌಂಡ್ರಿಂದ ಹಿಡಿದು ವಾಚ್ಮನ್ನಿಂದ ಹಿಡಿದು ಎಲ್ಲ ನಮಗೆ ದೇವರೇ ಸಮಾನ. ಒಬ್ಬ ಆಂಬುಲೆನ್ಸ್ ಡ್ರೈವರ್ ಕೂಡ ನಮಗೆ ಡಾಕ್ಟರ್ ಅಲ್ವನವ? ಹಾಗೆ ನೀವು ಕೂಡ ಯಾರೋ ಪಾಪ ಒಂದು ಉಚಿತವಾಗಿ ಮಾತ್ರೆ ಕೊಟ್ಟಿರ್ತೀರಿ, ಅಥವಾ ಉಚಿತವಾಗಲ್ಲದೆ ಹೋದರೂ ಯಾರಿಗೋ ಒಬ್ಬರಿಗೆ ಮನೆಗೆ ಹೋಗಿ ಆರೋಗ್ಯದ ವಿಚಾರ ಕಾಳಜಿ ಮಾಡೋದು, ದುಡ್ಡು ಕೊಡೋದು, ಸಂಬಳ ತಗೊಳ್ಳೋದು ಅದು ಬೇರೆ. ಬಟ್ ಇಂಥ ಕಾಯಕಗಳು ಸಿಕ್ಕಾಗ ಅದನ್ನು ನಾವು ತುಂಬ ಎತ್ತರದ ದೃಷ್ಟಿಕೋನದಲ್ಲಿ ನೋಡಬೇಕು ಅಲ್ವಾ? ಎಷ್ಟು ಜನಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಅಂತ. ಯಾಕಂದ್ರೆ ನೀವು ಎಷ್ಟು ಜನಕ್ಕೆ ಪರಿಚಯ ಇರ್ತೀರಿ ಗೊತ್ತೇನು? ಹೌದು, ಖಂಡಿತ ಸರ್, ಖಂಡಿತ. ಅದೊಂದು ಖುಷಿ ಸರ್. ಅದು ಮನೇಲಿ ಏನೇ ಪ್ರಾಬ್ಲಮ್ ಇದ್ರು ಹೋಗ್ಬಿಟ್ಟು ಅವ್ರನ್ನ ಮಾತಾಡ್ಸಿ, ಅಟ್ಲೀಸ್ಟ್ ತುಂಬಾ ಈಗ ಏಜ್ ಆದವ್ರಿಗೆ ಮಕ್ಳು ಕರ್ಕೊಂಡು ಹೋಗಲ್ಲ ಸರ್ ಹಾಸ್ಪಿಟ್ಲಿಗೆ, ತುಂಬಾ ದೂರ ಕರ್ಕೊಂಡು ಹೋಗಲ್ಲ. ಹೌದು. ಅವ್ರು ಹೇಳ್ತಾರೆ ನನಗ್ ಶುಗರ್ ಇದೆ, ಮಾತ್ರೆ ಕೊಡ್ಸಲ್ಲ, ಮಗ ಮಾತ್ರೆ ಕೊಡ್ಸಲ್ಲ ಅಂತ. ಇವಾಗ ಗವರ್ಮೆಂಟ್ ಒಂದ್ ಸ್ಕೀಮ್ ತಂದಿರೋದು, ಅವ್ರಿಗಿಂತ ನಮ್ಗೆ ಖುಷಿ ಜಾಸ್ತಿ ಅಂತವ್ರ ಜೊತೆ ಹೋಗಿರ್ತೀವಲ್ಲ ಅಂತ. ಆಯ್ತವ, ಸಂತೋಷ. ಏನಾದ್ರು ಹಂಚ್ಕೊಳ್ಳೋದಿದೆಯಾ? ಇದೆ ಅಣ್ಣ, ತುಂಬಾ ಇದೆ. ಅದ್ರ ಖುಷಿಗೆ ಕಾಲ್ ಸಿಗೋವರೆಗೂ ತುಂಬಾ ಪ್ರಿಪರೇಷನ್ ಮಾಡ್ತೀನಿ. ಡೈಲಿ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾರೆ ಪ್ರಿಪೇರ್ ಆಗೋದು. ಇವತ್ತು ಅಟ್ಲೀಸ್ಟ್ ಕಾಲ್ ಸಿಕ್ಬಿಟ್ರೆ ನಾನು ಏನೇನ ಮಾತಾಡ್ಬೋದು ಅಣ್ಣನ ಹತ್ರ. ಮತ್ತೆ ಗುರುವಾರ ಅದನ್ನೇ ಮಾತಾಡೋದು, ಏನ್ ಮಾತಾಡ್ಬೋದು ನಾನು ಅಣ್ಣನ ಹತ್ರ ಅಂತ. ಅದ್ರ ಖುಷಿಗೆ ನಾನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ. ಆಗ್ಲೂ ನಿಧಾನವಾಗಿ ಮಾತಾಡು. ಏನು ಅಣ್ಣ ತಂಗಿ ತರ ಪ್ರೀತಿಯಿಂದ ಮಾತಾಡು, ಹಂಚ್ಕೊ, ಏನ್ ತೊಂದ್ರೆ ಇಲ್ಲ. ಏನಲ್ಲ ವ್ಯಾಕರಣ ನೋಡ್ಕೊಂಡು ಕೂತ್ಕೊಳ್ತೀನಿ ಏನ್ ನಾನು? ಅಯ್ಯೋ ನೋಡು ಇದನ್ನು ತಪ್ಪು ಮಾತಾಡ್ದೆ ಅಂತ ಹೇಳಲಿಕ್ಕ ಇಲ್ಲ. ಮುಕ್ತವಾಗಿ ಮಾತಾಡವ, ಒಳ್ಳೇದಾಗ್ಲಿ. ಏನೋ ಹೇಳಲಿಕ್ಕೆ ಬಂದ್ರಿ? ನನಗೆ ಇವಾಗ ಹೆಂಗ ಅನಿಸ್ತಿದೆ ಅಣ್ಣ, ನಾನ್ ಪೂಜೆ ಮಾಡ್ಬೇಕಾದ್ರೆ ರಾಘವೇಂದ್ರ ಸ್ವಾಮಿ ನನ್ನ ಹತ್ರ ಮಾತಾಡ್ತಿದ್ಯೇನೋ ಅಂತ ಅನಿಸ್ತಿದೆ ನನಗೆ. ನಿಜ ಫೀಲ್ ಬರ್ತಿದೆ ಅಣ್ಣ ನನಗೆ. ನನ್ಗೆ ಬಹಳ ಖುಷಿ ಆಯ್ತಣ್ಣ. ಒಮ್ಮೆ ಹಾಗಾಗುತ್ತವ್ವ. ಅದು ಹಣದ್ದು ಆಸ್ತಿದ್ದು ಅಲ್ಲ, ಅದೊಂದು ಆತ್ಮ ಯಾವುದರೊಂದಿಗೆ ಪರಮಾತ್ಮನೊಂದಿಗೆ ಬೆಸೆದಾಗ ಆಗುವಂತಹ ಅದೆಷ್ಟು ಕನೆಕ್ಟ್ ಆಗ್ತಿದ್ರ ಅಣ್ಣ ಅಂದ್ರೆ, ನಾನ್ ಬೆಳಗ್ಗೆ ಎದ್ದ ತಕ್ಷಣ ನಾನ್ ನಿಮ್ ವಾಯ್ಸ್ ಕೇಳ್ಬೇಕು. ನನಗ್ ಫ್ರೀ ಟೈಮ್ ಯಾವಾಗ ಕೇಳುತ್ತೆ, ನಾನು OPD ಎಲ್ಲಿ ಕೂತಿದ್ರು ಬೇರೆ ಏನೋ ಇವಾಗ ನೋಡಲ್ಲ. ನಾ ಮುಂಚೆ Instagram ಅದೆಲ್ಲ ನೋಡ್ತಿದ್ವಿ, ಇವಾಗ ಏನು ನೋಡಲ್ಲ. ಟೈಮ್ ಸಿಕ್ತಾ ನಿಮ್ ವಿಡಿಯೋ ಹಾಕೊಳ್ಳೋದು ಕೇಳೋದು, ಅದೊಂಥರ ಬಾಂಡಿಂಗ್ ಬೆಳೆದ್ ಬಿಟ್ಟಿದೆ ಅಣ್ಣ. 2 ದಿನ ಎಲ್ಲಾದ್ರೂ ಹೋಗ್ಬಿಟ್ಟು ಕೇಳಲಿಲ್ಲ ಅಂದ್ರೆ ನನ್ನಿಂದ ಯಾರು ದೂರ ಆಗ್ಬಿಟ್ಟಿದ್ದಾರೇನೋ ಅನ್ನೋ ಫೀಲಿಂಗ್ ಬಂದ್ಬಿಟ್ಟಿರುತ್ತೆ. ನಿಮ್ಮ ರಾಘವೇಂದ್ರ ನಿಮ್ಮನ್ನ ಖಂಡಿತ ಕೈ ಬಿಡೋದಿಲ್ಲ. ಒಳ್ಳೇದಾಗ್ಲಿ ತಾಯಿ. ಹೇಳವ್ವ, ಏನಾಯ್ತು? ನಾವು 3 ಜನ ಮಕ್ಳು ಅಣ್ಣ, ನಾನೇ ದೊಡ್ಡವಳು. ನನಗೆ ಒಂದ್ 19 ವರ್ಷದಲ್ಲಿ ಮದ್ವೆ ಆಯ್ತಣ್ಣ. ನಾನು ಓದ್ ಮುಗಿದ ತಕ್ಷಣ ಮದ್ವೆ ಆಯ್ತು. ಏನ್ ಎಲ್ಲಿವರೆಗೂ ಓದಿದ್ರಿ?
ನಾನ್ ಇವಾಗ ಏನ್ ಮಾಡ್ತಿದ್ದೀನ ಅದು ಕಂಪ್ಲೀಟ್ ಆಗಿತ್ತಲ್ಲ, ಅಲ್ಲಿವರೆಗೂ ಮಾಡಿದ್ವಿ. ಬಟ್ ನಾನು ಯಾವಾಗ ನನ್ ಕೋರ್ಸ್ ಮುಗೀತಲ್ಲ ಅವ್ರು ಮದ್ವೆ ಮಾಡ್ಕೋಬೇಕು ಅಂದವ್ರು ಕೇಳ್ಲಿಕ್ಕಂತ ಮನೆಗ್ ಬಂದ್ರು. ಅಂದ್ರೆ ಅದರ ಅರ್ಥ ಈ ಹಿಂದೆನೆ ಒಂದು ಹುಡುಗನ ಪರಿಚಯ ಇತ್ತ? ಇಲ್ಲ ಇಲ್ಲ ಅಣ್ಣ, ಇವ್ರ ಪರಿಚಯ ಏನಿರ್ಲಿಲ್ಲ, ಬಟ್ ರಿಲೇಟಿವ್ ಅಲ್ಲೇ ಇದ್ರು. ಅವರು ಸಹಜವಾಗಿ ಒಂದು ಹೆಣ್ಣಿರೋ ಮನೆಗೆ ಬಂದಂತೆ ಅವರು ಬಂದ್ರು. ಅಂದ್ರೆ ನಮ್ಮ ದೇವ್ರಿಗೆ ಪೂಜೆ ಮಾಡೋರು ಅವರು. ಅವರು ನಾನು ನೋಡ್ಕೊಂಡು ಹೋಗಿರಂತ ಯಾವ್ದು ದೇವ್ರ ಪೂಜೆಯಲ್ಲಿ, ಹಂಗಾಗಿ ಅವ್ರ ತಮ್ಮನ್ನ ಅವ್ರ ಅಕ್ಕ ಅವ್ರ ಗಂಡ ಕರ್ಕೊಂಡ್ ಬಂದ್ರು. ಅಂದ್ರೆ ಅವರು ಪೂಜಾರಿರ? ಅಲ್ಲ, ಆ ಊರ್ಗೆ ಗೌಡಸ್ಗೆ ಅಂತ ಮಾಡ್ತಾರಲ್ಲ ಅಣ್ಣ, ಊರ್ ಗೌಡ್ರು. ಹೌದು, ಹಂಗೆ ಕರ್ಕೊಂಡ್ ಬಂದ್ರು ಅಣ್ಣ. ಕರ್ಕೊಂಡ್ ಬಂದಾದ್ಮೇಲೆ ಮನೆಯಲ್ಲಿ ಅಪ್ಪ ಒಪ್ಲಿಲ್ಲ. ಬೇಡ, ಓದಿದಾಳೆ, ಓದ್ಸಿದೀನಿ, ನಾನು ಎಲ್ಲಾದ್ರೂ ಒಂದ್ ಗೌರ್ಮೆಂಟ್ ಜಾಬ್ ಇರೋ ಹುಡ್ಗನಿಗೆ ಮದುವೆ ಮಾಡ್ಕೊಡ್ತೀನಿ ಅಂತ. ಅದಕ್ಕೆ ಸರಿ ಆಯ್ತು ಅಂತೇಳಿ ಆಮೇಲೆ ಒಂದ್ ಸ್ವಲ್ಪ ದಿನ ಡಿಸ್ಕಂಟಿನ್ಯೂ ಆಯ್ತಣ್ಣ. ಮತ್ತೆ ಅದ್ರ ಬಗ್ಗೆ ಏನ್ ಮಾತಾಡ್ಲ. ನನ್ ಪಾಡಿಗೆ ನಾನ್ ಕೆಲ್ಸಕ್ ಹೋದೆ, ಕಲಿಯೋ ಒಂದ್ ಇದಿತ್ತಲ್ಲ, ಹಂಗಾಗಿ ನಾನು ಕೆಲ್ಸಕ್ ಹೋಗ್ಬಿಟ್ಟೆ. ಆಮೇಲೆ ಅವ್ರ ಮನೆಯವ್ರು ನನಗೆ ಪ್ರೆಷರ್ ಜಾಸ್ತಿ ಹಾಕಿರು. ಇಲ್ಲ, ಮಾಡ್ಕೋಬೇಕು, ಮದ್ವೆ ಮಾಡ್ಕೋ, ಚೆನ್ನಾಗಿರ್ತೀಯ, ನಾವೊಂದ್ ಚೆನ್ನಾಗಿರೋ ಹಾಸ್ಪಿಟಲ್ ಕೆಲ್ಸ ಕೊಡಿಸ್ತೀವಿ ನಿನಗೆ, ಮದ್ವೆ ಮಾಡ್ಕೋಬೇಕು ಅಂತೆಲ್ಲ ಹೇಳಿದ್ರು. ಹೇಳಿದ್ರೆ ಆಯ್ತು, ಅಮ್ಮ ಒಪ್ಕೊಂಡ್ರು. ಆಯ್ತು ನೋಡೋಣ ಬಿಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ. ಅಪ್ಪ ಯಾವ ಕಾರಣಕ್ಕೂ ಒಪ್ಲೇ ಇಲ್ಲ ಅಣ್ಣ, ಬೇಡ ಅಂತಾನೆ ಅಂದ್ರು. ಸರಿ, ಅಮ್ಮ ಏನ್ ಮಾಡಿದ್ರು, ಅವ್ರು ಹೋಗಿ ಅವ್ರ ತೋಟ ಮನೆ ಎಲ್ಲಾ ನೋಡ್ಕೊಂಡ್ ಬಂದ್ರು. ಅಪ್ಪಾಜಿನೂ ಒಂದ್ಸತಿ ಹೋಗಿದ್ರು. ಅವ್ರಿಗೆ ಏನ್ ಅನ್ನಿಸ್ತೋ ಬೇಡ ಅಂದ್ರು. ನಾನು ಆಮೇಲೆ ಒಂದ್ ವರ್ಷ ಅಣ್ಣ ಅವ್ರು ಫೋನ್ ಮಾಡೋದು, ಮಾತಾಡೋದು, ಅವ್ರ ಅಕ್ಕ ಅವರೆಲ್ಲ ಫೋನ್ ಮಾಡೋದು, ಮಾತಾಡೋದು, ಹಂಗೆಲ್ಲ ಮಾಡ್ತಾ ಇದ್ರು. ಅಪ್ಪ ಅಮ್ಮಂಗ? ನನಗೆ ಅಣ್ಣ. ನಾನು ಮನೆಯಿಂದ ಬೇರೆ ಕಡೆ, ಅವ್ರ ಅಕ್ಕವ್ರು ನಮ್ ದೇವಸ್ಥಾನದ ಪೂಜಾರಲ್ವಾ ಅಣ್ಣ, ಹಂಗಾಗಿ ನಾನ್ ಬೇರೆ ಕಡೆ ವರ್ಕ್ ಮಾಡ್ತಿದ್ದಾಗ ಫೋನ್ ಮಾಡೋರು. ಆದ್ರೆ ಅವ್ರು ಹುಡ್ಗ ಮಾತಾಡಿಲ್ಲ, ಅವ್ರ ಅಕ್ಕ ಮಾತಾಡೋರು ಫಸ್ಟ್. ಮದ್ವೆ ಮಾಡ್ಕೋ, ಚೆನ್ನಾಗಿರ್ತೀಯ, ನಾ ಒಳ್ಳೆ ಕಡೆ ಕೆಲ್ಸ ಕೊಡಿಸ್ತೀವಿ ನಿನಗೂನು, ಅವನು BA ಮಾಡ್ಕೊಂಡಿದ್ದಾನೆ, ಅವನು ಒಂದ್ ಬ್ಯಾಂಕ್ ಅಲ್ಲಿ ಒಂದು ಗಾರ್ಮೆಂಟ್ಸ್ ಅಲ್ಲಿ ಮ್ಯಾನೇಜರ್ ಆಗಿದ್ದಾನೆ, ಮದ್ವೆ ಮಾಡ್ಕೋ, ಚೆನ್ನಾಗಿರ್ತೀರ ಇಬ್ರುನು ಅಂತ. ನಮ್ದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ನನಗೆ ತುಂಬಾ ದೊಡ್ಡ ಆಸೆಗಳೇನ್ ಇರ್ಲಿಲ್ಲ ಅಣ್ಣ. ಗೌರ್ಮೆಂಟ್ ಅವ್ರನ್ನೇ ಅಫಿಷಿಯಲ್ನೇ ಮದ್ವೆ ಆಗ್ಬೇಕು, ತುಂಬಾ ಇವಾಗ್ಲೂ ಆಡಂಬರದ ಜೀವನ ಇಲ್ಲ ಅಣ್ಣ, ಅವಾಗ್ಲೂ ಆಡಂಬರದ ಜೀವನ ಏನ್ ಇರ್ಲಿಲ್ಲ. ಸರಿ ಆಯ್ತು, ನಾನು ಅಮ್ಮನಿಗೆ ಹೇಳ್ದೆ, ಯಾರಿಗಾದ್ರೂ ಒಬ್ರಿಗೆ ಮದ್ವೆ ಮಾಡ್ಕೊಡ್ತೀರಾ, ಇವ್ರಿಗೆ ಮದ್ವೆ ಮಾಡ್ಕೊಡಿ, ಹೆಂಗೋ ಅವ್ರು ಒಂದ್ ಒಳ್ಳೆ ಕೆಲ್ಸದಲ್ಲಿ ಇದ್ದಾಳೆ, ನನ್ಗೊಂದ್ ಕೆಲ್ಸ ಸಿಗುತ್ತೆ, ಜೀವನ ಮಾಡ್ಕೊಂಡ್ ಹೋಗ್ತೀವಿ ಅಂತ ಅಂದೇಣ. ಆಮೇಲೆ ನಮ್ಮ ಅಕ್ಕ ಮಾವರೆಲ್ಲ ಬಂದ್ಬಿಟ್ಟು, ಇಲ್ಲ ಬೇಡ, ಅಪ್ಪಾಜಿ ಒಪ್ಪಿಲ್ಲ, ಬೇಡ ಅಂದ್ರು. ಅಂದ್ರೆ ಚಿಕ್ಕವರಿಂದಾಗ ನಮ್ಮ ಅಪ್ಪಾಜಿ ನಮ್ಮ ಹತ್ರ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅಣ್ಣ. ಯಾರು? ನಮ್ ತಂದೆ ಚೆನ್ನಾಗಿರ್ಲಿಲ್ಲ ಅಂತ ಅರ್ಥ? ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಅಪ್ಪಾಜಿ ನಮ್ಮ ಅಮ್ಮನಿಗೆ 2ನೇ ಹೆಂಡತಿ. ಅವ್ರು ಅಪ್ಪಾಜಿಗೆ ನಿಮ್ಮಮ್ಮ 2ನೇ ಹೆಂಡತಿ? ಮೊದಲನೇ ಹೆಂಡತಿನ ಇದ್ದಾರೆ, ಇವಾಗ್ಲೂ ಇದ್ದಾರೆ. ನೀವು ಮೊದಲನೇವ್ರ ಮಗಳ? ಎರಡನೇವ್ರ ಮಗಳು. ಓಕೆ, ಅವ್ರನ್ನ ಬಿಟ್ಟು ಈಕೆಯನ್ನಾಗಿದ್ದ, ನಿಮ್ ತಾಯಿಯನ್ನಾಗಿದ್ದ? ಅದು ಅವಾಗಿಂದೇನೋ ಇನ್ಸಿಡೆಂಟ್ಸ್ ಆಗಿ ಬಟ್ ಇಬ್ರು ಬೇರೆ ಬೇರೆ ಇದ್ರ? ಬೇರೆ. ಅಮ್ಮ ವರ್ಕ್ ಮಾಡ್ತಿದ್ರು, ಹಂಗಾಗಿ ಅಮ್ಮ ಬೇರೆ ಕಡೆ ಇದ್ರು, ಅವ್ರ ತಂದೆ ಮನೇಲಿದ್ರು. ಅವರು 2 ಕಡೆ ಹೋಗ್ತಿದ್ರ? ಅಲ್ಲ, ಚೆನ್ನಾಗಿದ್ವಿ, ಚಿಕ್ಕವರಿಂದಾನು ಚೆನ್ನಾಗಿದ್ವಿ ಅಣ್ಣ. ನಾವು ನಮ್ಮಮ್ಮನಿಗಿಂತ ನಮ್ಗೆ ದೊಡ್ಡಮ್ಮನ ಕಂಡ್ರೆ ಪ್ರೀತಿ ಜಾಸ್ತಿ. ಅವ್ರ ನಮ್ಮನ್ ಚೆನ್ನಾಗಿ ನೋಡ್ಕೊಳ್ಳೋರು. ಆದ್ರೆ ನಮ್ಮಪ್ಪ ಇವಾಗ್ಲೂ ದುಡಿತಿರ್ಲಿಲ್ಲ, ಅವಾಗ್ಲೂ ದುಡಿತಿರ್ಲಿಲ್ಲ ಅಣ್ಣ. ದುಡಿದಿರೋರ್ಗೆ ಇಬ್ರು ಹೆಂಡ್ತಿರ? ಅದಾಗೋಗ್ಬಿಟ್ಟಿದೆ ಅಣ್ಣ. ಆಯ್ತು, ಅಲ್ಲ ಈಗ ನೋಡಿ, ಅವ್ನ್ ದುಡಿಯೋನ್ಗೆ ಒಬ್ಳು ಮಗಳು ಕೊಡ್ತಿಲ್ಲ, ಅಲ್ಲ ಅವಾಗಿನ ಕಾಲದಲ್ಲಿ ಹಂಗಿತ್ತು ಅನ್ಸುತ್ತೆ ಅಣ್ಣ. ಆಯ್ತು, ತೊಂದ್ರೆ ಇಲ್ಲ. ಹಂಗಾಗಿ ಅವ್ರಿಗೆ ನಿಮ್ ಬಾಯಲ್ಲೇ ಬಂತು, ಈಗ ಯಾರಿಗೋ ಒಬ್ರಿಗೆ ಕೊಡೋದು ಹೌದು, ಬಟ್ ಇವ್ರಿಗೆ ಕೊಡಿ ಅನ್ನೋ ತರ ನಿಮ್ ಬಾಯಲ್ಲೇ ಬಂತು ಒಂದ್ ಹಂತ ಆದ್ಮೇಲೆ. ಹೌದಣ್ಣ. ಅಂದ್ರೆ ಅಪ್ಪಾಜಿ ಏನು ಬರ್ತಿರ್ಲಿಲ್ಲ, ಯಾವಾಗ್ಲೂ ಒಂದ್ಸತಿ ಬರೋರು, ವಾರದಲ್ಲಿ ಒಂದ್ಸತಿ 2 ಸತಿ ಬರೋರು, ಮಾತಾಡ್ಸೋರು, ಹೋಗೋದು, ಓದೋದ್ರಲ್ಲಾಗ್ಲಿ ಏನ್ರಲ್ಲಾಗ್ಲಿ ಅವ್ರು ನಮ್ಗೆ ಅಷ್ಟೊಂದು ಯಾವ್ದೇ ಬಾಂಡಿಂಗ್ ಆತರ ಇರ್ಲೇ ಇಲ್ಲ ನನ್ನ ಚಿಕ್ಕವರಿದ್ದಾಗಿಂದ. ಅಪ್ಪನೂ ಪ್ರೀತಿ ಇತ್ತು ಬಿಟ್ರೆ ಅವ್ರು ಯಾವ ಜವಾಬ್ದಾರಿನೂ ತಗೊಂಡಿರ್ಲಿಲ್ಲ. ಹಂಗಾಗಿ ಅಮ್ಮನೇ ಎಲ್ಲಾ ಇದ್ ಮಾಡ್ತಿದ್ದಣ. ನನಗೆ ಅವಾಗಿಂದ ಅಮ್ಮನೇ ಎಲ್ಲ, ಅವ್ರ ಮಾತು ಯಾವತ್ತೂ ನನ್ ಮೀರಿದ್ದೇ ಇಲ್ಲ ಅಣ್ಣ. ನಮ್ಮ ಅಮ್ಮನ ಅಣ್ಣನ ಮಗನಿಗೆ ಕೊಡ್ಬೇಕು ಅಂತ ನಾನ್ ಚಿಕ್ಕವಳಿಂದ ಹೆಸರಿಟ್ಟಿದ್ರು. ಅವರು ಈ ದುಡ್ಡಿನ ವ್ಯವಹಾರ, ಜಮೀನು ಅದೆಲ್ಲ ಬಂದ ತಕ್ಷಣ ಅದ್ ರಿಲೇಷನ್ ಹೋಗ್ಬಿಡ್ತಾಣ. ಸಂಬಂಧ ಇರ್ಲಿ ಅಥವಾ ಮದುವೆ ಇರ್ಲಿ, ರಿಲೇಷನ್ನೇ ಇಲ್ಲ. ನಾನ್ ನಿನ್ ಮಗಳಿಗೆ ಎಲ್ಲಾದ್ರೂ ಚೆನ್ನಾಗಿರೋ ಹುಡುಗನ್ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ನಮ್ಮ ಮಾವ ಅಂದಿದ್ರಂತೆ. ನಮ್ಮಮ್ಮ ನನ್ ಮಗಳನ್ನೇ ಮಾಡ್ಕೊಂಡಿಲ್ಲ ಅಂದ್ಮೇಲೆ ನೀನೇನ್ ಮಾಡೋದೇನ್ ಬೇಡ, ನನ್ ಮಗಳು ಕುರುಡಿ ಎಲ್ಲ ಕುಂಟಿ ಎಲ್ಲ ಮಾಡ್ತೀನಿ ಅಂತ ನಮ್ಮಮ್ಮ ಹೇಳಿದಾರೆ.
ಸೊ ಹಂಗಾಗಿ ಅದು ಬ್ರೇಕಪ್ ಆಗಿದಣ. ಅದಾದ್ಮೇಲೆ ಈಗ ಇವ್ರು ಅವ್ರದ್ದು ಮದ್ವೆ ಎಲ್ಲ ಆಯ್ತು. ಅವ್ರ ಪಾಡಿಗ ನಮ್ಮ ಮಾವರೆಲ್ಲ ಸೆಟ್ಲ್ ಆದ್ರು. ಆಗ್ಬೇಕಲ್ಲ ಕೊಡ್ರಿ ಅಂತ. ಯಾವಾಗ ಅಪ್ಪಾಜಿ ಯಾವಾಗ್ಲೂ ಏನು ಕೇಳ್ತಿರ್ಲಿಲ್ಲ. ಅಮ್ಮ ಆಯ್ತು ಬಿಡು ಮಾಡೋಣ ಬಿಡು ಅಂತ ಅಂದ್ರು ಮದ್ವೆ. ಸರಿ ಅಂತ ಹೇಳಿದ ತಕ್ಷಣ ಆಯ್ತಣ್ಣ ಒಂದ್ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಸಿದ್ರು. ಅವ್ರ ಮನೆ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಸಿದ್ರಣ್ಣ. ಅಪ್ಪಾಜಿ ಬರ್ಲಿಲ್ಲ ಮದ್ವೆಗೆ. ಅಪ್ಪಾಜಿ ಮದ್ವೆಗ್ ಬರ್ಲಿಲ್ಲ. ಸರಿ ಆಯ್ತು ಮದ್ವೆ ಆಗೋಯ್ತಣ್ಣ. ಮದ್ವೆ ಆಗೋವರ್ಗು ನನಗ್ ಗೊತ್ತಿಲ್ಲ ಅಣ್ಣ ಅವ್ರು ತುಂಬಾ ಒಳ್ಳೆ ಮನುಷ್ಯ ಅಂತ ನನಗ್ ಗೊತ್ತೇ ಇರ್ಲಿಲ್ಲ ಅಣ್ಣ. ಮದ್ವೆ ಆದ್ಮೇಲೆ ಗೊತ್ತಾಗಿದ್ದು ಅವ್ರು ಎಷ್ಟು ಒಳ್ಳೆಯವರು ಅಂತ. ನೀವು ತುಂಬಾ ದ್ವಂದ್ವವಾಗಿ ಮಾತಾಡ್ತಿದ್ದೀರಿ. ಹೌದಣ್ಣ. ನಾನು ಫಸ್ಟ್ ಅವ್ರ ಮನೆ ತುಂಬಾ ಶಾಸ್ತ್ರ ಮಾಡಕ್ ಹೋದಾಗೆ ಗೊತ್ತಾಗಿದ್ದಣ್ಣ ಅವ್ರು ನಾನ್ ಎಕ್ಸ್ಪೆಕ್ಟ್ ಮಾಡಕ್ಕಿಂತ ಜಾಸ್ತಿ ಕುಡ್ಕ ಅಂತ. ಬಟ್ ಅವ್ರ ಅಕ್ಕ ಕೂಡ ಅದನ್ನ ಹೇಳಿರ್ಲಿಲ್ಲ. ಯಾರು ಹೇಳಿರ್ಲಿಲ್ಲ ಅಣ್ಣ. ಅವ್ರ ತಾಯಿಗ್ ಸಮೇತ ಹುಷಾರಿಲ್ಲ ಅಂತ ನಮ್ ಮನೆಗೊಂದ್ಸತಿ ಬಂದಿದ್ರು. ಅವರು ಸಮೇತನು ನಮ್ ಮನೆಗ್ ಮಾತಾಡ್ಕೊಂಡ್ ಹೋಗಿದ್ರು. ಅವ್ರಿಗ್ ಬೇಕಾಗಿದ್ ಇಷ್ಟೇ ಅಣ್ಣ, ಮಗನ್ನ ಮದ್ವೆ ಮಾಡ್ಸಿ ಎಲ್ಲರೂ ತೊಲಗಿಸ್ಬೇಕು ಅಷ್ಟೇ ಅವ್ರಿಗೆ ಕಾನ್ಸೆಪ್ಟ್ ಇದ್ದಿದ್ದು. ಅವ್ರಿಗೆ ಕುಡ್ಕ ಮಗನ್ನ ಟಾಲರೇಟ್ ಮಾಡಿ ಮಾಡಿ ಸಾಕಾಗಿತ್ತಣ್ಣ. ಅವ್ರಿಗೆ ಅದನ್ನಿಂದ ತಪ್ಪಿಸ್ಕೋಬೇಕಿತ್ತು ಅವ್ರು. ಅವರು 3 ಜನ ಮಕ್ಳು, ಅವ್ರ ಅಪ್ಪನು ಅವರು ಸ್ವಲ್ಪ ದೊಡ್ಡವರಾದಾಗೆ ತೀರೋಗಿದ್ದಾರೆ. ಇವ್ರಿಗೆ ತುಂಬಾ ವರ್ಷ ಆದ್ಮೇಲೆ ದೇವ್ರಿಗೆ ಗಂಡು ಮಗು ಬೇಕು ಅಂತ ಹುಟ್ಟಿರೋದಂತೆ ಇವ್ರು ತುಂಬಾ ಫ್ರೀ ಆಗಿ ಬಿಟ್ಬಿಟ್ಟಿದ್ರಣ್ಣ. ಅಂದ್ರೆ ತಂದೆ ಇರ್ಲಿಲ್ವಾ ಇವ್ರಿಗೆ? ಇಲ್ಲ, ತಂದೆ ಇಲ್ಲ. ತಾಯಿ ಒಬ್ರಿದ್ರು, ಅಕ್ಕ ಇದ್ರು, ತಮ್ಮ ಇದ್ರು. ನಾನು ಹೋದಾಗಿನ ತಮ್ಮನ್ ಮದ್ವೆ ಏನಾಗಿರ್ಲಿಲ್ಲ. ಅದೇ ಅಪ್ಪ ಇಲ್ಲ. ಅಪ್ಪಂಗ್ ಬಾಳ ಮುದ್ದಿನ ಮಗ ಅಂತ ಅವ್ರ ಅಪ್ಪನು ಬಾಳ ಇವ್ರು ಹೆಂಗ್ ಹೇಳ್ತಾರೋ ಸುಮಾರು 16-17 ವರ್ಷಕ್ಕೆ ಮನುಷ್ಯ ಬೆಂಗಳೂರಿಗೆ ಹೋಗ್ಬಿಟ್ಟಿದ್ರಣ್ಣ. ಬಟ್ ನೀವು ಮದ್ವೆ ಆಗೋ ಸಮಯದಲ್ಲಿ ಆತನಿಗೆ ಎಷ್ಟು ವರ್ಷ? ನನಗಿಂತ 10 ವರ್ಷ ದೊಡ್ಡವ್ರ. ನಾನು 19 ವರ್ಷಕ್ಕೆ ಬಂದ, ಅವ್ರಿಗೆ 29 ವರ್ಷ ಏನಾಯ್ತಣ್ಣ. ಬಟ್ ಅವ್ರ ಅಕ್ಕ ಬಹಳಷ್ಟು ಸಾರಿ ಫೋನ್ ಮಾಡಿದ ಹೌದು, ಬಟ್ ಅಲ್ಲೆಲ್ಲೂ ಈ ವಿಚಾರ ಪ್ರಸ್ತಾಪ ಬಂದಿಲ್ಲ. ಆಮೇಲೆ ಅವ್ರು ಹೇಳಿದ್ರು ಅಂತ BA ಮಾಡಿದಾನೆ, ಪಾಸಿಟಿವ್ ಮಾತ್ರ ಹೇಳಿದ್ರು ಅಂತ. ಹೌದು, BA ಮಾಡಿದಾನೆ, ಒಂದ್ ಕಂಪ್ನಿಲಿ ಮ್ಯಾನೇಜರು ಅಂತ ಹೇಳಿದ್ರು. ಅವ್ರು SSLC ಮಾತ್ರ ಪಾಸ್ ಆಗಿದ್ರಣ್ಣ. ಅದು SSLC ಮಾರ್ಕ್ಸ್ ಕಾರ್ಡ್ ಇಲ್ಲ. ಪಾಸ್ ಆಗಿದ್ದಾರೆ, ಮಾರ್ಕ್ಸ್ ಕಾರ್ಡ್ ಇಲ್ಲ. ಮಾರ್ಕ್ಸ್ ಕಾರ್ಡ್ ಇಲ್ಲ ಮನೆಯಲ್ಲಿ. ಬಟ್ ಈ ಏನೋ ಅರ್ಶಿನ ಶಾಸ್ತ್ರಕ್ಕೆ ಹೋದಾಗ ಕುಡುಕ ಹೆಂಗ್ ಗೊತ್ತಾಯ್ತು ನಿಮಗೆ? ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡ್ತಾರಣ್ಣ. ಮದ್ವೆ ಎಲ್ಲ ಆಗಿ ದೇವಸ್ಥಾನದಿಂದ ಮನೆಗೆ ಹೋಗ್ತಿವಲ್ಲ, ನಾನು ಆದ್ಮೇಲೆ ನಾನು ನನ್ನ ಫ್ರೆಂಡ್ಸ್ ಎಲ್ಲಾರು ಹಿಂಗ್ ಕೂತಿದ್ವಣ್ಣ. ಅವಾಗ ತಾಯಿ ಮನೆಯಿಂದ ಅಕ್ಕರೆಲ್ಲ ಬಂದಿದ್ರು, ಹೊರಗಡೆ ಫಂಕ್ಷನ್ ಮಾಡ್ತಿದ್ರು. ನಾವೆಲ್ಲ ಒಂದ್ ರೂಮಲ್ಲಿ ಕೂತಿದ್ವಿ. ಅವ್ರ ಅಕ್ಕನ ಮಗಳು ಬಂದ್ಲು. ಅವಳಿಂದ ಚಿಕ್ಕವಳಣ್ಣ, ಒಂದ್ 7-8 ವರ್ಷ ಚಿಕ್ಕವಳು. ಅತ್ತೆ ರಾತ್ರಿ ಏನಾಯ್ತು ಗೊತ್ತಾ ಅಂತ ಕೇಳಿದ್ಲು. ನಾನು ಏನಾಯ್ತು ಅಂತ ನಮ್ ಫ್ರೆಂಡ್ಸ್ ಎಲ್ಲ ಏನಾಯ್ತು ಅಂತ ಸುಮ್ನೆ ಕೇಳಿದ್ರು. ರಾತ್ರಿ ಮಾವ ಫುಲ್ ಕುಡಿದ್ಬಿಟ್ಟು ಫೋನ್ ಎಲ್ಲ ಒಡೆದಾಕ್ಬಿಟ್ರು ಅಂತ ಹೇಳ್ಬಿಟ್ರಣ್ಣ. ಮದ್ವೆ ಆಗಿ 1-3 ದಿನ ಆಗಿತ್ತು? ಇಲ್ಲ ಅಣ್ಣ, ಅವತ್ತೇ ಮದ್ವೆ, ಅವತ್ತೇ ಮನೆ ತುಂಬಾ ಶಾಸ್ತ್ರ. ಓಕೆ. ಮದ್ವೆ ದಿಸ್ಲಿ ಹಂಗಾಗಿರೋದು ಅಂತಲ್ಲ? ಅಂದ್ರೆ ನೈಟ್ ಅವ್ರ ಮನೇಲಿ ಅವ್ರು ಅರಿಶಿನ ಶಾಸ್ತ್ರ ಮಾಡ್ಕೊಂಡ್ರಣ. ನಮ್ ಮನೇಲಿ ಯಾಕಂದ್ರೆ ಅಪ್ಪಾಜಿ ಬಂದಿರ್ಲಿಲ್ಲ ಕಾರಣಕ್ಕೆ ಜೋರಾಗಿ ಏನ್ ಮಾಡಿಲ್ಲ. ಒಂದ್ ದೇವಸ್ಥಾನದಲ್ಲಿ ಅವ್ರ ಕಡೆಯವರು ನಮ್ ಕಡೆ ಎಲ್ಲ ಒಂದ್ ಶಾಸ್ತ್ರ ಮದುವೆ ಮಾಡಿ ನಡೆದಿರೋದು ತಾಳಿ ಕಟ್ಟೋಕ್ಕಿಂತ ಮುಂಚೆ, ಗೊತ್ತಾಗಿರೋದು ತಾಳಿ ಕಟ್ಟಾದ್ಮೇಲೆ. ಹೌದಣ್ಣ. ನಾನು ಅವ್ರ ಮನೇನೂ ನೋಡಿಲ್ಲಣ್ಣ. ಮದ್ವೆ ಮುಂಚೆ ನಾನು ಅವ್ರ ಮನೇನೂ ನೋಡಿಲ್ಲ. ನಮ್ ತಂದೆ ತಾಯಿ ಹೋಗಿ ನೋಡ್ಕೊಂಡ್ ಬಂದಿದ್ರ ಅಷ್ಟೇ. ನಾನು ಅವ್ರ ಮನೇನೂ ನೋಡಿಲ್ಲ ಅಣ್ಣ. ಸರಿ, ಹಂಗ ಹೇಳಿದ ತಕ್ಷಣ ಬೇಜಾರ್ ಅಂದ್ರೆ ಅಣ್ಣ, ಅಪ್ಪಾಜಿ ಏನೇ ಕೆಲ್ಸ ಮಾಡದೇ ಇರ್ಲಿ ಕುಡಿಯಲ್ಲ. ಮನೇಲಿ ಕುಡುಕ್ರು ಅಂತ ಯಾರು ಇಲ್ಲ ಅಣ್ಣ. ನನ್ಗೆ ಕುಡಿದ್ ಬಂದ್ ಗಲಾಟೆ ಹೇಳಿದ್ದೆ ಸತ್ಯ ಆಗೋಯ್ತು ಆಮೇಲೆ. ಹೌದು ಅಣ್ಣ, ಅದ್ ಯಾವಾಗ್ಲೂ ಹಂಗೆ ಅಣ್ಣ. ಅವ್ರು ಒಂಥರ ಅವ್ರ ಯಾರಿಗೂ ಕೆಟ್ಟದ್ ಬಯಸಲ್ಲ, ಒಳ್ಳೇದ್ ಮಾಡ್ತಾರೋ ಬಿಡ್ತಾರೋ, ಕೆಟ್ಟದಂತೂ ಬಯಸಲ್ಲ ಅವ್ರು. ಬಟ್ ಅವ್ರು ಏನ್ ಹೇಳಿದ್ರು ನೋಡೋರ್ಗ ಅದ್ ಕೆಟ್ಟದಾಗ ಕಾಣ್ತಿದೆ. ಅಲ್ಲಲ್ಲ, ನಮ್ ತಂದೆ ಅವ್ರು ಯಾರಿಗೂ ಒಳ್ಳೇದ್ ಬಯಸಲ್ಲ, ಜಾಸ್ತಿ ಒಳ್ಳೇದ್ ಮಾಡ್ಕೊಲ್ಲ, ಕೆಟ್ಟದಂತೂ ಮಾಡಲ್ಲ. ಅವ್ರು ಏನ್ ಹೇಳ್ತಾರೋ ಹಂಗೆ ಆಗುತ್ತೆ. ಅದೊಂದು ಅವ್ರು ಮತ್ತದೇ ಆಯ್ತು. ಬೇಡ ಅಂತ ಹೇಳಿದ್ರು, ಕೊಟ್ಟು ಮದ್ವೆ ಮಾಡಿದ್ರು. ಅವತ್ತೇ ಹೇಳ್ದೆ, ನೀವ್ ಕುಡಿತೀರಾ ಅಂತ ನನ್ಗೆ ಗೊತ್ತಿಲ್ಲ, ನೀವ್ ಕುಡಿತಿದ್ದೀರಾ, ಹಿಂಗಾದ್ರೆ ಜೀವನ ಹೆಂಗ್ ಮಾಡೋದು ಮುಂದೆ ಅಂತ. ಅವತ್ತವ್ರ ಮನೆ ದೇವಸ್ಥಾನ ರೂಮಲ್ಲಿ ಹೋಗಿ, ಇಲ್ಲ ದೇವ್ರಾಣೆ ಇವತ್ತು ಕೊನೆ, ಮತ್ತೆ ಕುಡಿಯಲ್ಲ ಅಣ್ಣ. ಅಲ್ಲಿಂದ 12 ವರ್ಷ ಅಣ್ಣ, ಇದು 13ನೇ ವರ್ಷ ಸತತ ಪ್ರಯತ್ನ ಮಾಡಿದೀನಿ. ಅಂದ್ರೆ ನನ್ನಷ್ಟು ಪ್ರಯತ್ನ ಮಾಡ್ದವ್ರೆ ಇಲ್ಲ ಅಣ್ಣ. ಅದಾಯ್ತು ಅಣ್ಣ. ನನ್ ಮನೇಲಿ ನಾವ್ 3 ಜನ ಮಕ್ಳು, ನಮ್ ತಾಯಿ ತುಂಬಾ ಚೆನ್ನಾಗ್ ಸಾಕಿದ್ರು ಅಣ್ಣ. ತುಂಬಾ ಚೆನ್ನಾಗ್ ಸಾಕಿದ್ರು. ಕಷ್ಟ ಸುಖ ಏನೇ ಇರ್ಲಿ
ತುಂಬಾ ಚೆನ್ನಾಗ್ ಸಾಕಿದ್ರು. ಸಂಜೆ ಕುಡ್ಕೊಂಡ್ ಬಂದ ಅಂದ್ರೆ ಅಣ್ಣ, ತಮ್ಮನು ಇಬ್ರು ಜಗ್ಲಕ್ ಬಿಡ್ಬಿಡ. ತಮ್ಮನು ಕುಡಿತಿದ್ದ, ಅಣ್ಣನು ಕುಡಿತಿದ್ದಣ್ಣ. ಇಬ್ರು ಜಗ್ಲಕ್ ಬಿಡಣ, ಕುಡಿಯೋದು, ವಾಂತಿ ಮಾಡೋದು ಮನೇಲಿ. ಅಪ್ಪ ನಾನು ಆ ಹಿಂಸೆ ನೋಡೇ ಇಲ್ಲ ಅಣ್ಣ. ಒಂಥರ ನನ್ನನ್ನ ಕರ್ಕೊಂಡ್ ಹೋಗಿ ಈ ಸೆಲ್ಲಲ್ಲಿ ಜೈಲಲ್ಲಿ ಇಟ್ರೆ, ಒಬ್ಬರನ್ನೇ ಕೈದಿ ಜೈಲಲ್ಲಿ ಇಟ್ರೆ ಹೆಂಗಿರುತ್ತೋ ಹಂಗಿದ್ದೆ ಅಣ್ಣ ನಾನು ಅವ್ರ ಮನೇಲಿ. ಯಾರು ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡಲ್ಲ ಅಣ್ಣ. ಅವ್ರ ತಾಯಿ ಒಂದ್ ಕಡೆ, ತಮ್ಮ ಫುಲ್ ಕುಡಿತಾನೆ, ಅವನೊಂದ್ ಕಡೆ, ಇವ್ರೊಂದ್ ಕಡೆ. ಒಂಥರ ಜೀವನ ಹಿಂಸೆಗಂದ್ರೆ ತುಂಬಾ ಹಿಂಸೆಗೆ ಬಂದ್ಬಿಟ್ಟ. ನಮ್ ತಾಯಿ ಮನೆಗ್ ಹೋಗಂಗಿಲ್ಲ, ನಮ್ಮ ಮತ್ತೆ ಬೇಜಾರ ಮಾಡ್ಕೊಳ್ಳೋರು, ಮುಖ ಇಷ್ಟಪ್ಪ ಮಾಡ್ಕೊಳ್ಳೋರು. ಅಣ್ಣ ಹೊಟ್ಟೆ ಹಶ್ವಾದ್ರು ಅಮ್ಮ ಬರ್ಬೇಕು ಅಡ್ಗೆ ಮಾಡ್ಬೇಕವ್ರಿಗೂ ಅಡ್ಗೆನೆ ಮಾಡ್ಕೊಂಡು ಊಟ ಮಾಡ್ತಿಲ್ಲ ಅಣ್ಣ ನಾನು ಓದ್ಬೇಕಾರೆ. ಅಲ್ಲಿ ಹೆಂಗಿತ್ತು ಅಂದ್ರೆ ಎಲ್ಲ ಆಪೋಸಿಟ್ ಅಣ್ಣ. ನನಗೆ ಏನಿತ್ತು ಈ ಜೀವನ ತಾಯಿ ಮನೇಲಿ, ಅದ್ ಫುಲ್ ಆಪೋಸಿಟ್. ಅಮ್ಮನ ಮನೇಲಿ ಎಲ್ಲಾ ಫೆಸಿಲಿಟಿನೂ ಮಾಡ್ಕೊಟ್ಟಿದ್ರು. ಅಮ್ಮ ನಾವು ಬಾಡಿಗೆ ಮನೇಲಿ ಎಲ್ಲಾ ಫೆಸಿಲಿಟಿ ಇತ್ತು. ಅಣ್ಣ ಒಲೆಲ್ಲೇ ಅಡ್ಗೆ ಮಾಡ್ಬೇಕಣ್ಣ, ಖಾರ ಗುಂಡಲ್ಲೇ ಗುಂಡು ಬೇಗ ರುಬ್ಬೇಕು, ನನಗ್ ಬರಲ್ಲ. ಆಮೇಲೆ ಇವ್ರ ಮನೆ ಸಪರೇಟ್ ಆಗಿತ್ತಣ್ಣ, ಇವ್ರ ರಿಲೇಷನ್ ಅವ್ರ ಮನೆ ಸ್ವಲ್ಪ ದೂರ ಸಪರೇಟ್ ಆಗಿತ್ತು. ಅಂದ್ರೆ ಇವ್ರ ಮಾವ, ಇವ್ರ ಅತ್ತೆಯವ್ರ ಮನೆ. ಇವ್ರನ್ನ ಎಷ್ಟು ಕೇವಲವಾಗಿ ನೋಡೋರ್ ಗೊತ್ತಣ್ಣ ಅವ್ರು. ಅದು ಬಹಳ ಮನ್ಸಿಗೆ ಹಿಂಸೆ ಆಗ್ತಿತ್ತು. ಈಗ ನಮ್ ತಾಯಿ ಒಂದ್ ಜಾಬ್ ಅಲ್ಲಿ ಇರೋದ್ರಿಂದ ನಾವ್ ನಮ್ ತಾಯಿ ಮನೆ ಕಡೆ ಚೆನ್ನಾಗಿದ್ವಿ. ಬಟ್ ಇವ್ರನ್ನ ಒಂಥರ ಅಸ್ಪೃಶ್ಯ ನೋಡ್ದಂಗ್ ನೋಡಾರ ಅವ್ರು. ಯಾಕಂದ್ರೆ ಇವ್ರಿಬ್ರು ಕುಡಿತಾ ಇದ್ರು, ಏನೋ ಬೆನಿಫಿಟ್ ಇಲ್ಲ ಮನೇಲಿ, ಯಾರು ಕೇರ್ ತಗೊಳೋರಿಲ್ಲ. ತಾಯಿ ವಯಸ್ಸಾಗಿದೆ. ಒಂಥರ ಬಿಡಿಯೋಣ, ಅದು ನರಕನೇ ಸರಿ ಅದು. ಅಂದ್ರೆ ಅರ್ಥಾತ್ ಅವರ ವರ್ತನೆಯ ಕಾರಣಕ್ಕೆ ಎಲ್ರು ಅವ್ರನ್ನ ದೂರ ಇಟ್ಟಿದ್ರು. ದೂರ ಇಟ್ಟಿದ್ರಣ್ಣ. ಯಾಕಂದ್ರೆ ಎಲ್ಲರ ಹತ್ರ ಕುಡಿಯೋದು, ಸಾಲ ಮಾಡೋದು, ಜಗಳ ಮಾಡೋದು ಅದೆಲ್ಲ ಮಾಡ್ತಿರೋ ಕಾರಣ ಇವ್ರನ್ನ ದೂರನೇ ಇಟ್ಟಿದ್ರು ಅವ್ರು. ಸರಿ, ಅದಾದ್ಮೇಲೆ ಒಂದ್ ಸ್ವಲ್ಪ ದಿನ ಹಿಂಗೆ ಆಯ್ತು. ಒಂದ್ ದೇವಸ್ಥಾನಕ್ ಹೋಗಿದ್ವಣ್ಣ. ಒಂದ್ ದೇವಸ್ಥಾನದಿಂದ ಬಂದ್ವಿ. ನಾನು ನಮ್ಮ ಅತ್ತೆಗೆಲ್ಲ ಹೇಳಿದ್ದೆ, ಅಮ್ಮ ಹಿಂಗೆಲ್ಲಾ ಮಾಡ್ತಾರಮ್ಮ, ನನಗ್ ಬಾಳ ಹಿಂಸೆ ಅನ್ಸುತ್ತಮ್ಮ, ನೀನ್ ಏನು ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ವಲ್ಲಮ್ಮ ಅಂತ ಹೇಳಿದ್ದೆ. ಅವ್ರು ನಾನ್ ಮಾತಾಡ್ದಾಗ ಸರಿ ಆಯ್ತು ಅನ್ನೋರಣ್ಣ. ಆಮೇಲೆ ಮಗ ಮಾತಾಡಿದ ತಕ್ಷಣ, ಮಗ ಒಂದ್ ಸ್ವಲ್ಪ ಕುಡಿದಲೆ ಅವತ್ ಚೆನ್ನಾಗ್ ಮಾತಾಡ್ದ ಅಂದ್ರೆ, ಮಗ ಹೇಳಿದ್ದೆ ಕರೆಕ್ಟ್ ಅಣ್ಣ. ನಾನು ದೇಹರಣೆ ಅಣ್ಣ, ನನ್ ತುಂಬಾ ಕಷ್ಟ ಅಂದ್ರೆ ತಾಯಿ ಮನೇಲಿ ಹೆಂಗೆ ಡಿಪೆಂಡ್ ಆಗಿ ನಾವ್ ಅಮ್ಮನ ಮೇಲೆ ಇದ್ನ ಅಷ್ಟು ಇಂಡಿಪೆಂಡೆಂಟ್ ಆಗ್ಬಿಟ್ಟಿದೀನಿ ಅಣ್ಣ ಇವಾಗ. ಸರಿ, ಅಲ್ಲಿ ಮದ್ವೆ ಆಗಿ ಸುಮಾರು ಒಂದ್ 15-20 ದಿವಸಕ್ಕೆ ಯುಗಾದಿ ಹಬ್ಬ ಬಂತಣ್ಣ. ನಾನ್ ಬೆಂಗ್ಳೂರ್ಗ್ ಹೋಗ್ತೀನಿ ಅಂತ ಹೊರಟ್ರು. ಹೊಸ್ದಾಗ್ ಮದ್ವೆಗೆ ಇನ್ನೊಂದ್ 20 ದಿನ ಆಯ್ತು. ನಾನ್ ಬೆಂಗ್ಳೂರ್ ಕೆಲ್ಸಕ್ ರಜಾಕ್ ಬಂದಿದ್ದೆ. ನಾನು ಹೋಗ್ತೀನಿ ಅಂತ ಹೊರಟ್ರಣ್ಣ. ಹೊರಟ್ರೆ ನನಗೆ ಅವಾಗ 19 ವರ್ಷ ಅಣ್ಣ. ನನಗೆ ಅಷ್ಟೊಂದೆಲ್ಲ ನೋಡ್ದವಳಲ್ಲ, ನನಗ್ ಗೊತ್ತಿಲ್ಲ ಮನುಷ್ಯ ತುಂಬಾ ಒಳ್ಳೆಯನ್ ಅಂತೇಳಿ ನಾನು ನನ್ ಗಂಡ ಮಿಲ್ಟ್ರಿಗೆ ಹೋಗೋಣಂತಾನ ನಾನು ಬಟ್ಟೆ ಎಲ್ಲ ಐರನ್ ಮಾಡಿ ಬ್ಯಾಗಿಗೆಲ್ಲ ಹಾಕಿ ಕಳಿಸ್ಕೊಟ್ಟೆ ಅಣ್ಣ. ಹೋದ್ರೆ ಅಣ್ಣ, ನೆಕ್ಸ್ಟ್ 1 ವೀಕಿಗೆ ವಾಪಸ್ ಬಂದ. ಅಣ್ಣ ಎಲ್ಲಾದ್ರೂ ಹೋಗ್ಬೇಕು, ಅವ್ರ ತಾಯಿನೇ 100 ರೂಪಾಯಿ ಕೊಡ್ಬೇಕಣ್ಣ. ಅವ್ರ ತಾಯಿನೇ ಎಲ್ಲಾ ಖರ್ಚಿಗೂ ಅವ್ರ ತಾಯಿನೇ ಕೊಡ್ಬೇಕು. ಮದ್ವೆ ಆದಾಗಿಂದ ಸುಮಾರು ನನ್ 1 ವರ್ಷದವರೆಗೂ ನಿಂಗೆ ಏನ್ ಬೇಕು ಅಂತ ಯಾವತ್ತು ಕೇಳ್ದವ್ರೆ ಅಲ್ಲ. ಅವ್ರ ತಾಯಿ ತರ್ಬೇಕು, ನಾವ್ ಮಾಡ್ಕೊಂಡ್ ತಿನ್ಬೇಕು. ಆ ಪರಿಸ್ಥಿತಿ ಗಂಡ್ ಮಕ್ಳು ಹೆಣ್ಮಕ್ಳಿಗೆ ತರಬಾರ್ದಣ್ಣ, ಇಲ್ಲ ಮದ್ವೆ ಮಾಡ್ಬಾರ್ದಂತ ಗಂಡ್ಮಕ್ಳಿಗೆ. ಅಲ್ಲ, ಈಗ ಒಂದ್ ನಿಮಿಷ, ಅಂದ್ರೆ ತಾಯಿ ಕೊಡ್ಬೇಕು ಅವ್ರ ಅಥವಾ ಮನೆ ನಡಿಬೇಕು ಅಂದ್ರೆ ತಾಯಿ ಹಂಗ ಮಾಡ್ಕೊಂಡಿದ್ದ ಅಥವಾ ಮಗನ ಸ್ಥಿತಿ ನೋಡಿ ತಾಯಿ ಬುದ್ಧಿವಂತೆಯಾಗಿ ಅದೇ ರೀತಿ ಮಾಡಕ್ ಶುರು ಮಾಡಿದ್ದ? ಅವ್ರ ಅಮ್ಮ ಬುದ್ಧಿವಂತೆ ಸರ್. ನಮ್ಮ ಅತ್ತೆ ತುಂಬಾ ಒಳ್ಳೆಯವರು ಸರ್. ಮಕ್ಳು ಎಷ್ಟವ್ರು ಕೆಟ್ಟವ್ರಾಗ್ಲಿ ಮುಳುಗೋಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅಲ್ಲ, ಅವ್ರು ಕೊಡ್ತಾನೂ ಇರ್ಲಿಲ್ಲ ಬಿಡಿ ಸರ್. ಇವ್ರು ಎಂತವ್ರು ಅಂತ ನೋಡಿ ಅಣ್ಣ, ಅವ್ರು ಕೊಡ್ತಾನೂ ಇರ್ಲಿಲ್ಲ. ಅವ್ರು ಅವ್ರೇ ಏನ್ ಬೇಕು ಕೇಳಿ ಅಮ್ಮ ಇಂಥದಿಲ್ಲ ಅಂದ್ರೆ ತಗೊಂಬಂದ್ ಕೊಡೋರು. ಇಲ್ಲಿ ನೀನ್ ಹೇಳ್ದೆ 100 ರೂಪಾಯಿ ಆದ್ರೂ ಅವ್ರ ಹತ್ರ ನಾನು ಇವಾಗ ಒಂದ್ ಟೌನಿಗೆ ಹೋಗ್ಬೇಕಣ್ಣ, ಅಮ್ಮ ಬಸ್ ಚಾರ್ಜ್ ಕೊಡು, ಅಲ್ಲಿ ಹೋಗು ಅಣ್ಣ, ಅವ್ರು ಕಳ್ಸೋರು ಹೋಗು ಅಂತ. ಅದೇ ಸಂಜೆ ಬರ್ತಾ ಮಂಚನಾಗೆ ಬರ್ತಿರ್ಲಿಲ್ಲ ಅಣ್ಣ. ಬಸ್ ಡ್ರೈವರ್ ಹತ್ರ ಗಲಾಟಿ, ಕಂಡಕ್ಟರ್ ಹತ್ರ ಗಲಾಟಿ, ಕುಡಿಯೋದು ಗಲಾಟಿ ಮಾಡೋದು. ಅದು ನನ್ಗೆ ಎಷ್ಟ್ ಹಿಂಸೆ ಆಗ್ಬಿಡ್ತು ಅಂದ್ರೆ, ನಾನು ಒಂದಿಷ್ಟು ಓದಿರೋಳಾಗಿ ನನ್ಗೆ ಅದನ್ನ ಸಹಿಸ್ಕೊಳಕ್ ಆಗ್ಲೇ ಇಲ್ಲ ಅಣ್ಣ. ಸರಿ ಆಯ್ತು, ನಾವ್ ಬೆಂಗ್ಳೂರ್ಗ್ ಹೋಗ್ಬಿಡಣ, ಇಲ್ಲಿ ಬೇಡವೇ ಬೇಡ ಅಂತ ನಮ್ಮ ಅತ್ತೆ ಆಯ್ತಪ್ಪ ಕರ್ಕೊಂಡ್ ಹೋಗು, ನೀನ್ ಹೆಂಡ್ತಿನ ನಮ್ಮ ಮನೇಲಿ ಬಿಡ್ಬೇಡ. ಸರಿ ಅಣ್ಣ, ಬೆಂಗ್ಳೂರ್ಗ್ ಹೋಗ್ ಮನೆ ಮಾಡ್ಕೊಂಡಿದ್ವಿ ಅಣ್ಣ. ಅವ್ರ ಅಕ್ಕೋರು ಅಂದ್ರೆ ಅವ್ರು ನಮ್ಮ ಮಾವ ಇದಾರಲ್ಲ, ಅವ್ರ ತಂಗಿ ಮಗಳು ಒಂದ್ ಕಾಲೇಜಲ್ಲಿ ಪ್ರೊಫೆಸರ್ ಅಣ್ಣ. ಅವರು ಇಲ್ಲ ಬೆಂಗ್ಳೂರಲ್ಲಿ ಒಂದ್ ಮನೆ ಮಾಡ್ಕೊಟ್ರಣ. ಎಂತ ಮನೆ ಮಾಡ್ಕೊಟ್ಟಿರಣ, ಲೈಫ್ ಇವಾಗ ಒಂದ್ ಹಂತಕ್ ಬಂದ್ ನಿಂತಿದೆ ಅಣ್ಣ. ಬಟ್ ಅವಾಗಿನ ದಿನ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರ್ ಬರುತ್ತೆ ಅಣ್ಣ. ಚಿಕ್ಕದಣ್ಣ, ಅದೊಂಥರ ಸ್ಲಮ್ ತರ ಅಣ್ಣ. ಒಂದೇ ರೂಮು, ಸಣ್ಣ ಪುಟಾಣಿ, ಒಂದ್ ಅಡ್ಡ ಗೋಡೆ ಇಟ್ರೆ ಒಂದ್ ಅಡಿಗೆ ಮನೆ, ಅದ್ರಲ್ಲೇ ಬಚ್ಲು, 4 ಮನೆಗೆ 1 ಟಾಯ್ಲೆಟ್. ಅಪ್ಪ, ಅದು ಪಕ್ಕದಲ್ಲೇ ಫ್ಲೋರ್ ಮಿಲ್, ಆ ಗೋಡೆಗೆ ಅಟ್ಯಾಚ್ ಆಗಿ ಫ್ಲೋರ್ ಮಿಲ್ ಅಣ್ಣ. ನಾನ್ ಡ್ಯೂಟಿ ಮುಗಿಸ್ಕೊಂಡ್ ಬಂದ್ ಮಲ್ಕೊಂಡ್ರೆ ಅವ್ರ ಮಿಷಿನ್ ಆನ್ ಮಾಡಿದ್ರೆ ನಾವ್ ಮಲ್ಕೊಳಂಗಿಲ್ಲ.
ಅದು ಮನೆ ಓನರ್ದ ಫ್ಲೋರ್ ಮಿಲ್, ಹೇಳಂಗಿಲ್ಲ ಬಿಡಂಗಿಲ್ಲ. ಆ ಮನೇಲಿ ಅಷ್ಟೇ ಅಣ್ಣ. ಅಪ್ಪ ತುಂಬಾ ಹೋಗಿ 1 ತಿಂಗಳು ನನ್ ಮನೇಲಿ ಇದ್ದೆ ಅಣ್ಣ. ಅವಾಗ ಬೆಂಗಳೂರು ನನಗೆ ಹೊಸ್ತು ಅಂದ್ರೆ ತುಂಬಾ ಹೊಸ್ತು ಅಣ್ಣ. ನಾನು ನಮ್ ಸರೌಂಡಿಂಗ್ ಏರಿಯಾ ಬಿಟ್ಟು ನಾನು ಎಲ್ಲೂ ಹೋದವಳೆ ಅಲ್ಲ. ಬೆಂಗಳೂರಿಗೆ ಹೋಗಿ 1 ತಿಂಗಳು ಮನೇಲಿ ಇದ್ವಣ್ಣ. ಮನೇಲಿ 5,000 ದುಡ್ಡು ಕಳ್ಸಿಕೊಟ್ಟಿದ್ರು. ಹೋಗಿರ್ತೀರಾ ಖರ್ಚಿಗೆ ಬೇಕಾಗುತ್ತೆ ಅಂತ. ಅಂದ್ರೆ ತವ್ರ ಮನೆಯವರು. ಅಣ್ಣ ಬೆಳಗ್ಗೆ ಎದ್ದೋಳೋದು, ತುಂಬಾ ಚೆನ್ನಾಗಿ ರೆಡಿ ಆಗೋದಣ್ಣ. ಬೇರೆಯವ್ರದ್ ಬೈಕ್ ಇಸ್ಕೊಂಡ್ ಬಂದಿದ್ರು. ನಾನು ಕೆಲ್ಸಕ್ಕೆ ಹೋಗ್ತೀನಿ, 500 ರೂಪಾಯಿ ಕೊಡು ಅನ್ನೋರು. ನನಗ್ ಗೊತ್ತಿಲ್ಲ, ಕೆಲ್ಸ ಬೆಂಗಳೂರೆಲ್ಲ ಹೋಗ್ತಾರೆ, ಪೆಟ್ರೋಲ್ ಎಲ್ಲ ಹಾಕ್ಸ್ಕೋಬೇಕು 500 ರೂಪಾಯಿ ಕೊಡು ಅನ್ನೋರು. ಸರಿ ಕೊಟ್ರೆ ಸಂಜೆ ಬರ್ತಾ ಕುಡ್ಕೊಂಬರೋದು. ಮತ್ತೆ ಬೆಳಗ್ಗೆ ಎದ್ದಳದು, ಇಲ್ಲ ಏನೋ ಫ್ರೆಂಡ್ ಸಿಕ್ಕಿದ್ರು ಹಂಗ್ ಮಾಡ್ಬಿಟ್ಟೆ, ನಾಳೆ ಹಂಗ್ ಮಾಡಲ್ಲ, ಫೋಟೋ ತೆಗಿಸ್ಬೇಕು 500 ರೂಪಾಯಿ ಕೊಡು ಅನ್ನೋರು. ಅಣ್ಣ ನನ್ನ ಜೀವನದಲ್ಲಿ ನಾನ್ ದುಡ್ದಿರೋ ಅರ್ಧ ದುಡ್ಡು ಅವ್ನ್ ಫೋಟೋಗೆ ಅವ್ನ್ ರೆಸ್ಯೂಮ್ಗೆ ಕೊಟ್ಟಿದೀನಿ ಅಣ್ಣ. ಪ್ರತಿ ಸತಿ ಕೆಲಸ ಬಿಡೋದು, ನಾನ್ ಕೆಲ್ಸಕ್ಕೆ ಹೋಗ್ತೀನಿ, ನಾನ್ ರೆಸ್ಯೂಮ್ ಮಾಡಿಸ್ಬೇಕು, ನಾನ್ ಫೋಟೋ ತೆಗಿಸ್ಬೇಕು 500 ರೂಪಾಯಿ ಕೊಡು. ಅಲ್ಲ ಒಂದ್ಸತಿ ತೆಗ್ಸಿರೆ ಒಂದೊಂದ್ ತೆಗಿಸ್ತಿದ್ರ? ಅಲ್ಲ ಗೊತ್ತಿಲ್ಲ ಅಣ್ಣ ನನಗದು. ಅದು ನನಗೆ ತುಂಬಾ ಬೇಳೆಳಿಯಾಗಿ ಬಿಡಿಸ್ಲಿಕ್ಕೆ ಹೋದ್ರೆ ಅದು ವಿಷಯ ಮುಗಿಯೋದೇ ಇಲ್ಲ ಅಣ್ಣ. ಇದು ಎಲ್ಲದಕ್ಕಿಂತ ಇನ್ಸಿಡೆನ್ಸ್ ಅಂದ್ರೆ ನಮ್ಮನೆ ತುಂಬಾ ಜೋಪಾನ ಮಾಡಿದ್ದ ಹೆಣ್ಮಕ್ಳು ನಾವು. ಒಂದ್ ಕಡೆ ಕರ್ಕೊಂಡ್ ಹೋದ್ರಣ್ಣ, ಫೋಟೋ ತೆಗಿಸ್ಬೇಕು ಅಂತ ಒಂದ್ ಕಡೆ ಕರ್ಕೊಂಡ್ ಹೋದ್ರಣ್ಣ ಬೆಂಗಳೂರಲ್ಲೇ. ಒಂದ್ ಬೇಕ್ರಿನ ಒಂದ್ ಅಂಗಡಿ ಅಣ್ಣ, ಅಲ್ಲಿ ನಿಲ್ಸಿದ್ರು ನನ್ನನ್ನ. ಇಲ್ಲಿ ನಿಂತ್ಕೋ, ನಾನ್ ಫೋಟೋ ತೆಗಿಸ್ಕೊಂಡ್ ಬರ್ತೀನಿ ಅಂತ. ನನ್ಗ್ ಗೊತ್ತಿಲ್ಲಣ್ಣ, ಸ್ಟುಡಿಯೋಕ್ಕೆ ನಾನು ಇವಾಗ್ಲೂ ನನ್ ಮಗಳನ್ನೆಲ್ಲ ಕರ್ಕೊಂಡ್ ಹೋಗ್ತೀನಿ. ಅದೇನು ಹೆಂಡ್ತಿನ ಹೊರಗಿಟ್ಟು ಫೋಟೋ ತೆಗಿತಾರೋ ನನ್ಗ್ ಗೊತ್ತಿಲ್ಲಣ್ಣ. ಸುಮಾರು 40 ನಿಮಿಷ ಬರ್ಲೇ ಇಲ್ಲ ಅಣ್ಣ. ಸುತ್ತಮುತ್ತ ಹೋಗೋರೆಲ್ಲ ನನ್ನ ನೋಡ್ಕೊಂಡ್ ಹೋಗ್ತಿದ್ರು. ನನ್ಗೆ ಹೊಸ ಏರಿಯಾ, ನನಗ್ ಭಯ ಹೆಂಗಿತ್ತು ಅಂದ್ರೆ ಅಣ್ಣ, ಸುಮ್ನೆ ಕಣ್ಣಲ್ಲಿ ನೀರ್ ಹಾಕೊಂಡ್ ನಿಂತೆ ಅಣ್ಣ. ವಾಪಸ್ ಬಂದ್ ಮನುಷ್ಯ ಹೆಂಗಿರ್ಬೇಕಣ್ಣ, ಅವನಿಗೆ ನಡೆಯೋ ಪರಿಸ್ಥಿತಿನೇ ಇಲ್ಲಣ್ಣ, ಹಂಗಿದ್ದ. ನನಗ್ ಹೋಗಿದ್ ತಪ್ಪಿಗೆ ಅಪ್ಪ ನಾನ್ ಹಿಂಗಿಂದ ಹಿಂಗೆ ಎಲ್ಲಾದ್ರೂ ಹೋಗ್ಬಿಡ್ಬೇಕು ಅನ್ಸ್ಬಿಟ್ಟಿತ್ತಣ್ಣ. ಅಂದ್ರೆ ಹೋಗಿದ್ದು ಫೋಟೋ ಸ್ಟುಡಿಯೋಗೂ ಬಾರ್ಗು? ಇಲ್ಲ ಅಣ್ಣ, ನನ್ನ ನಿಲ್ಸಿ ಬಾರಿಗೆ ಹೋಗಿದ್ದ. ಫೋಟೋ ತೆಗಿಸ್ಕೊಂಡ್ ಬರ್ತೀನಿ ಅಂತ? ಫೋಟೋ ತೆಗಿಸ್ಕೊಬರ್ತೀನಿ ಅಂತ. ಅಷ್ಟು ಚಟ ಅಣ್ಣ. ಅಲ್ಲ ಹೋಗಿದ್ದು ಬಾರ್ಗೋ ಫೋಟೋಸ್ ಇದಕ್ಕೂ ಅಂತ ನಿಂಗೆ ಗೊತ್ತಾಗ್ಲಿಲ್ವಾ ಅಲ್ಲಿ ನಿಂತಿರೋರ್ಗೆ? ಅಣ್ಣ ಒಂದ್ ಬೇಕ್ರಿ ಹತ್ರ ನಿಲ್ಸಿದ್ರಣ್ಣ, ದೊಡ್ಡ ಏರಿಯಾ ಅದು. ಫೋಟೋ ಇಸ್ಕೊಂಡ್ ಬರ್ತೀನಿ ಅಂತ ಹೋದ್ರು. ಅದು ಕಣ್ಣಿಗೆ ಕಾಣುವಷ್ಟಲ್ಲ ಆ ಕಡೆ. ಅಣ್ಣ ಇವಾಗ ಎದ್ರು ಬದ್ರ ಇದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಾಗುತ್ತೆ. ನೀವ್ ನಿಂತ್ಕೊ ನಾನ್ ಬರ್ತೀನಿ ಅಂದಾಗ ಅಲ್ಲಿ ಬಾರ್ ಐತೋ ಸ್ಟುಡಿಯೋ ಐತೋ ನಂಗೆ ಹೆಂಗ್ ಗೊತ್ತಾಗ್ಬೇಕಣ್ಣ? ಬಂದ್ಮೇಲೆ ಫುಲ್ ಕುಡ್ಕೊಂಡ್ ಬಂದ್ಬಿಟ್ರು. ನಾನು ಅಲ್ಲಿಂದನೂ ಅಳ್ಕೊಂಡ್ ಬಂದ್ಬಿಟ್ಟೆ ಅಣ್ಣ. ಅಳ್ಕೊಂಡ್ ಬಂದ್ರೆ ಏನ್ ಪ್ರಯೋಜನ ಅಣ್ಣ? ಅವ್ನ್ ಕುಡ್ದ್ಬಿಟ್ಟು ಮಲ್ಕೊಂಡ್ರೆ ನಿನ್ ಹೆಂಡತಿ ಪಕ್ಕದಾಗಿದ್ದಾಳಂತಾನು ನೆನ್ಪಿರ್ತಿರ್ಲಿಲ್ಲ ಅಣ್ಣ ಅವ್ರಿಗೆ. ಅಷ್ಟು ಕುಡಿಯೋರಣ್ಣ. ಮನೆಯೆಲ್ಲ ಸ್ಮೆಲ್ಲು. ಅಪ್ಪ ಹಿಂಸೆ ಬೇಡಣ. ಆಮೇಲಿಂದ ಅಲ್ಲಿಂದ ಕೊಟ್ ಕಳ್ಸಿದ್ ದುಡ್ಡೆಲ್ಲ ಖಾಲಿ ಆಗ್ಬಿಡ್ತಣ. ಏನ್ ಮಾಡ್ಬೇಕು? ನಾನ್ ಕೆಲ್ಸಕ್ ಹೋಗ್ಲೇಬೇಕು. ಸರಿ ನಾನು ಎಲ್ಲರೂ ಕೆಲ್ಸಕ್ ಹೋಗ್ತೀನಿ ಯಾವ್ದಾರು ಹಾಸ್ಪಿಟಲ್ ಅಲ್ಲಿ ಅಂತೇಳಿ ಒಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಕೊಟ್ಟೆಣ್ಣ. ಕೊಟ್ಟಿದ ತಕ್ಷಣ ಒಂದ್ ಎಕ್ಸಾಮ್ ಬರ್ದೆ, ಅಲ್ಲಿ ಸೆಲೆಕ್ಟ್ ಆಯ್ತು ಬೆಂಗಳೂರಲ್ಲಿ ಅಣ್ಣ. ಸೆಲೆಕ್ಟ್ ಆದ್ಮೇಲೆ ಸರಿ ಹೋಗ್ತಾ ಇದ್ದೆ. 5,000 ರೂಪಾಯಿ. ಇವಾಗ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಅಣ್ಣ 1 ತಿಂಗಳವರೆಗೂ ಸ್ಯಾಲರಿ ವೇಟ್ ಮಾಡ್ಬೇಕು. 1 ತಿಂಗಳವರೆಗೂ ವೇಟ್ ಮಾಡ್ಬೇಕಂದ್ರೆ ಮನೇಲಿ ₹1 ಏನ್ಕೂ ಖರ್ಚಿಗೆ ದುಡ್ಡಿಲ್ಲ ಅಣ್ಣ. ಎಲ್ಲ ಬಂದಿದ್ದೆಲ್ಲ ಖಾಲಿ ಆಗೋಗ್ಬಿಡುತ್ತೆ. ನನ್ ತಾಯಿ ಮನೆಯಿಂದ ಒಂದ್ ಜೊತೆ ಒಡವೆ ಕಳ್ಸಿಕೊಟ್ಟಿದ್ರಣ್ಣ. ತಗೊಂಡೋದ ಒಡವೆ ಅಡ ಇಡಿಸ್ತಾನ. ಒಡವೆ ಅಡ ಇಡ್ಸಿ ನಾನು 1,000 ರೂಪಾಯಿ ಮಾತ್ರ ಇಡ್ರಿ, ಸ್ಯಾಲ್ರಿ ಬಂದ ತಕ್ಷಣ ಬಿಡಿಸ್ಕೊಂಡ್ಬಿಡೋಣ ಅಂತ ಅಂತಿದ್ದೆ. ನನ್ನೇ ಕರ್ಕೊಂಡೋಗಿ ಒಂದ್ ಕಡೆ ಅಡ ಇಡ್ಸಿ 1,000 ರೂಪಾಯಿ ತಗೊಂಡು ಅದ್ರಲ್ಲೇ ಒಂದ್ 200-300 ರೂಪಾಯಿ ಇಸ್ಕೊಂಡು ನಾನ್ ಕೆಲ್ಸಕ್ ಹೋಗ್ತೀನಿ, ನಿಮ್ ಮನೆಗ್ ಹೋಗುವಂತ ನಲ್ಲಿಂದ ಬಸ್ ಹಚ್ ಕಳ್ಸಿ ಅವ್ರು ಹೋದ್ರಣ್ಣ. ಕೆಲ್ಸಕ್ ಮೀನ್ಸ್ ಬಾರ್ಗೆ. ಸರಿ ಅಣ್ಣ ಬಂದೆ. ಅದೇ 1,000 ರೂಪಾಯಿನಲ್ಲಿ ಆಯ್ತಣ್ಣ. ಹಂಗೆ ಹೋಗೋದು ಬರೋದು, ಡೈಲಿ ಹೋಗೋದು ಬರೋದು. ನಮ್ ಮನೆಯಿಂದ ಅಂದ್ರೆ ಮನೆಯಿಂದ ರೋಡ್ಗೆ ಅಣ್ಣ ಸುಮಾರು 1-2 ಕಿಲೋಮೀಟರ್ ಡಿಸ್ಟೆನ್ಸ್ ಅಣ್ಣ. ಯಾರು ಜನ ಓಡಾಡಲ್ಲ 8 ಗಂಟೆ ಮೇಲಲ್ಲಿ. ಅಂದ್ರೆ ತುಂಬಾ ಒಂಥರ ಜಾಲಿ ಮರ ಎಲ್ಲ ಬೆಳೆದ್ ಬಿಟ್ಟಿದ್ವಣ್ಣ ಅಲ್ಲಿ. ಯಾರೋ ಸೈಟ್ ಮಾಡ್ಬಿಟ್ಟಿರೋದಣ್ಣ, ಮನೆ ಕಟ್ಟಿಲ್ಲ, ಜಾಲಿ ಮರ ಎಲ್ಲ ಬೆಳೆದ್ ಬಿಟ್ಟಿದ್ರು. ಆ ಟೈಮಲ್ಲಿ ಹೆಣ್ಮಕ್ಳು ನಡ್ಕೊಂಡ್ ಹೋಗುವಂತ ಸೇಫ್ ಜಾಗ ಅಲ್ಲ ಅಣ್ಣ. ಅಣ್ಣ ನನ್ ಸೆಕೆಂಡ್ ಶಿಫ್ಟ್ ಮುಗಿಯೋದು 8 ಗಂಟೆ ಅಣ್ಣ. ನಾನ್ ಕೊಟ್ಟು ಎಲ್ಲ ಅವ್ರಿಗೆ ಹೇಳ್ಬಿಟ್ಟು ಬರೋಷ್ಟೊತ್ತಿಗೆ 9 ಗಂಟೆ ಅಣ್ಣ. ಬಸ್ ಇಳಿಯೋ 9:15 ಕರೆಕ್ಟ್ ಆಗಿರೋದಣ್ಣ. ಆ ಟೈಮಲ್ಲಿ ಅಲ್ಲಿ ಕುಡುಕರು, ಅಲ್ಲಿ ತುಂಬಾ ಏನೇನೋ ಆಗ್ಬಿಟ್ಟಿದ್ವಣ್ಣ ಆ ಏರಿಯಾದಲ್ಲಿ, ಅಂದ್ರೆ ಆ ಓಡಾಡೋ ಜಾಗದಲ್ಲಿ. ಬಾ ನನ್ ಗೇಟಿಗೆ ಕರ್ಕೊಂಡ್ ಹೋಗು ಅಂತ ಯಾವಾಗ್ಲೂ ಹೇಳ್ತಿದ್ದೆ ಅಣ್ಣ. ಚೆನ್ನಾಗಿದ್ರೆ ಬಂದಿರೋರು ಕರ್ಕೊಂಡ್ ಹೋಗಕ್ಕೆ. ಕುಡ್ದ್ ಮಲ್ಕಂಡ ಅಂದ್ರೆ ಬರ್ತಾಳೆ ಅನ್ನೋದೊಂದು ಕಾನ್ಸೆಪ್ಟ್ ಇರ್ತಿರ್ಲಿಲ್ಲ ಅಣ್ಣ. ಅಷ್ಟು ಕುಡಿಯೋನು ಮನುಷ್ಯ ಅಣ್ಣ. ಅಲ್ಲಿ ಇಳ್ದ್ಬಿಟ್ಟು ಒಂದಿನ ರಾತ್ರಿ ದೇವ್ರು ಎಷ್ಟು ಕೋಟಿ ದೇವ್ರು ಇದಾರ ಅಣ್ಣ, ಅಷ್ಟು ದೇವ್ರನ್ನ ನೆನ್ಸ್ಕೊಂಡ್ ನಾನ್ ಮನೆಗ್ ಹೋಗಿದ್ದೀನಿ ಅಣ್ಣ. ಯಾರ್ ಹಿಂದೆಯಿಂದ ಬಂದ್ಬಿಡ್ತಾರೋ, ಯಾರ್ ಏನ್ ಮಾಡ್ಬಿಡ್ತಾರೋ ಅಂತ ಸುಮಾರು ಒಂದ್ 9 ಗಂಟೆಗೆ ಮನೆಗ್ ಹೋದೆ ಅಣ್ಣ.
9 ಗಂಟೆಗೆ ಮನೆ ಹೋದ್ರೆ ಫುಲ್ ಕುಡ್ದ್ಬಿಟ್ಟು ಮಲ್ಕೊಂಡಿದ್ದಾನೆ ಅಣ್ಣ. ನನ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಸೀದಾ ಅವ್ರ ಅಕ್ಕರ ಮನೆಗೆ ಹೋಗ್ಬಿಟ್ಟೆ. ಅವ್ರದ್ದು ನಿಯರ್ ಬೈ ಮನೆ ಅಣ್ಣ. ಅಕ್ಕ ಹಿಂಗ್ ನೋಡಕ್ಕ ಹಿಂಗ್ ಬಂದಿಲ್ಲ, ಅವ್ರೊಬ್ರಿಗೆ ಎದ್ರಕಳ್ತಾ ಇದ್ರು, ಬಂದಿಲ್ಲ ಅಂತ ಹೋದೆ ಅಣ್ಣ. ಕೇಳಿದ್ರೆ ಅವ್ರ ಏನಂದ್ರು, ಇನ್ನು ಡ್ಯೂಟಿಯಿಂದ ಬಂದಿರಕ್ಕಿಲ್ಲ, ಮನೆಗ್ ಬಂದಿಲ್ಲ ಅಂತ ಹೇಳಿದ್ರಣ್ಣ ಅವ್ರು. ನಾನು ಹೋಗಿ ಮಾತಾಡ್ಸಿ ಅವ್ನ್ಗೆ ಹೇಳ್ಬಿಟ್ಟು ಬಂದ್ ಹಿಂಗೆಲ್ಲಾ ಮಾಡಕ್ ನೀನೇ ಬೇಕಿತ್ತ ಅಂತ. ಗೊತ್ತಿಲ್ಲ ಅಂದ್ರಣ್ಣ ನಾನು ಅವತ್ ನೈಟ್ ಅಲ್ಲೇ ಮಲ್ಕೊಂಡೆ. ಬೆಳಗ್ಗೆ ಮನೆಗ್ ಬಂದೆ, ಅವರೇ ಬಂದು ಒಂದ್ ಸ್ವಲ್ಪ ಬೈದು ಎಲ್ಲ ಬುದ್ಧಿವಾದ ಹೇಳೋದ್ರು. ಅಣ್ಣ ಪ್ರತಿ ದಿನ ಇದೆ ಅಣ್ಣ, ದುಡ್ಡು ಕೊಡ್ಲಿಲ್ವಾ, ರೋಡಲ್ಲೇ ಗಲಾಟಿ ಅಣ್ಣ. ಮನೇಲಿ ಒಂದ್ ಟೈಮಲ್ಲಿ ಸಿಲಿಂಡರ್ ಇಲ್ಲ ಅಣ್ಣ. ಆಮೇಲೆ ಮಾಡ್ಕೊಂಡ್ ತಿನ್ನಕ್ ಅಕ್ಕಿನಿಲ್ಲ. ಅಕ್ಕಪಕ್ಕದವ್ರ ಮನೆ ನೋಡಿ ಅನ್ನ ಮಾಡ್ಕೊಡೋರು ಅಣ್ಣ. ಫಸ್ಟ್ ಪ್ರೆಗ್ನೆಂಟ್ ಅಂದ್ರೆ ಎಲ್ಲಾರ್ಗು ತುಂಬಾ ಖುಷಿ ಅಣ್ಣ. ಆ ವಿಷಯ ಹೇಳ್ಬೇಕು, ಡ್ಯೂಟಿ ಮುಗಿಸ್ಕೊಂಡ್ ಹೇಳ್ಬೇಕು ಅಂತ ಬಂದೆ. ನಾನ್ ಧರ್ಮಸ್ಥಳಕ್ ಹೋಗ್ತಾ ಇದೀನಿ, ನೀನ್ ಹುಷಾರಾಗಿ ಮನೆಗಿರು ಅಂದ್ರಣ್ಣ. ಸರಿ ಬಿಡು, ಹೋಗ್ ಬರ್ತಾನಲ್ಲ, ಹಿಂಗಾದ್ರೆ ದೇವ್ರ ಒಳ್ಳೆ ಬುದ್ಧಿ ಕೊಡ್ಲಿ ಅಂತೇಳಿ ಮನೆಗ್ ಬಂದೆ ಅಣ್ಣ. ನೆಕ್ಸ್ಟ್ ಒಂದ್ ಗಣಪತಿ ಬಿಡೋ ಟೈಮ್ ಅದು. ಅಣ್ಣ ನನ್ ಪರಿಸ್ಥಿತಿ ಹೆಂಗೆ ಅಂದ್ರೆ ಅಣ್ಣ, ಖುಷಿ ವಿಷಯ ಹೇಳ್ಬೇಕಣ್ಣ, ಫುಲ್ ಕುಡ್ದು ಮಿಡ್ ನೈಟ್ ಅಲ್ಲಿ 3 ಗಂಟೆಗೆ ಬಂದ್ ಮನೆ ಬಾಗ್ಲು ಬಡ್ದಿದ್ದ ಅಣ್ಣ. ನೀನ್ ಖುಷಿ ವಿಷಯ ಹೇಳಕ್ ಕಾಯ್ತಿದೀಯಾ? ನಾನ್ ಕಾಯ್ತಿದ್ದೆ ಅಣ್ಣ. ಗಣಪತಿ ಬಿಡಕ್ ಕರ್ಕೊಂಡ್ ಹೋದಾರ. ಏನಂದ್ರೆ ಬುದ್ಧಿ ಹೇಳಮ್ಮ, ನೀ ಗಣಪತಿ ಜೊತೆ ಇವನು ಹೋಗ್ ಬಿದ್ದಿರನು, ಇಂತನ್ ಕಟ್ಕೊಂಡ್ ಬಂದಿದ್ಯಲ್ಲಮ್ಮ ಅಂತ ಬೈದ್ಬಿಟ್ರ ನನಗೆ. ಒಂದ್ ಎಜುಕೇಟೆಡ್ ಆಗಿ, ಒಂದ್ ಕಡೆ ಕೆಲ್ಸ ಮಾಡೋಳಾಗಿ, ಒಂದ್ ರೆಪ್ಯುಟೇಷನ್ ಹಾಸ್ಪಿಟಲ್ ಕೆಲ್ಸ ಮಾಡೋಳಾಗಿ, ಯಾರೋ ಕುಡುಕ್ರು ಬಂದ ಮಾತ್ ಹೇಳ್ಬಿಟ್ಟಾಗ ಅಣ್ಣ ಅದಕ್ಕಿಂತ ಸಂಕಟ ಯಾವ್ದು ಇಲ್ಲ ಅಣ್ಣ. ನಕ್ಕಂಡ್ ಹೇಳ್ತಿದೀಯಲ್ಲೋ ಅಣ್ಣ, ನನ್ ಕಷ್ಟ ನನಗ್ ಮಾತ್ರ ಗೊತ್ತಣ್ಣ. ಅಳಕ್ಕೂ ಆಗಲ್ಲ, ನಗಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ನಂದು. ಸೊ ಆ ದಿನ ನೀವ್ ಅದನ್ನ ಹೇಳ್ಬೇಕು ಅಂತ ಕಾಯ್ತಿರೋ ಸಮಯದಲ್ಲಿ ಬೇರೆ ಯಾರೋ ಕರ್ಕೊಂಡು ಬಂದ್ರು ಪೈನಾಪಲ್ ಈತನು ಹೋಗ್ಬಿಡ್ತಿದ್ದ ಅನ್ಯಾಯವಾಗಿ ಅಂತ. ಇನ್ನು ತುಂಬಾ ಬೆಳಕರಿಯವರ್ಗು ಜಗಳನೇ. ಸರಿ ಅಣ್ಣ, ಅವತ್ತೊಂದ್ ದಿನ ಇದ್ದೆ ಅಣ್ಣ. ವಾಪಸ್ ಬಂದೆ, ಫುಲ್ ಮನೆಲ್ಲ ವಾಂತಿ ಮಾಡಿ ಗಲೀಜ್ ಮಾಡ್ಬಿಟ್ಟಿದ್ದ. ನನ್ ಕೈಲಿ ನೋಡಕ್ ಆಗ್ಲಿಲ್ಲ, ನನ್ ಕೈಲಿ ಕ್ಲೀನ್ ಮಾಡಕ್ಕೂ ಆಗ್ಲಿಲ್ಲ. ಆ ಪರಿಸ್ಥಿತಿ ನನ್ ಚೆನ್ನಾಗೂ ಇರ್ಲಿಲ್ಲ. ನನ್ನನ್ನೇ ನೋಡ್ಕೊಳ್ಳೋರೊಬ್ರು ಬೇಕಿತ್ತು. ನಾನೇನ್ ಮಾಡ್ದೆ, ರಾತ್ರಿ 9 ಗಂಟೆಗೆ ಮನೆಗ್ ಬಂದ. ಆ ಪರಿಸ್ಥಿತಿ ನೋಡ್ಬಿಟ್ಟು ಯಾರಿಗೂ ಹೇಳಿಲ್ಲ ಅಣ್ಣ. ಅದೇ 9 ಗಂಟೆಗೆ ವಾಪಸ್ ನನ್ ಮೈನ್ ರೋಡಿಗೆ ಬಂದ್ಬಿಟ್ಟೆ. ಮತ್ತೆ ಯಾವ್ದ್ ದಾರಿಯಲ್ಲಿ ದೇವ್ರ ನೆನ್ಸ್ಕೊಂಡ್ ಹೋಗಿದ್ದ, ಅದೇ ದಾರಿಯಲ್ಲಿ ದೇವ್ರ ನೆನ್ಸ್ಕೊಂಡ್ ವಾಪಸ್ ಬಂದೆ. ಏನಾದ್ರು ಆಗ್ಲಿ ನೀನೇ ಎಲ್ಲ ಅಂತೇಳಿ ಅಲ್ಲಿ ಅಣ್ಣ ನಿಂತ್ಕೊಂಡೆ. ನನ್ಗೊಂದ್ 10:15 ಆಗಿತ್ತಣ್ಣ. ನಮ್ಮೂರಿಗೆ ಬಂದ್ಬಿಡಣ, ತಾಯಿ ಮನೆಗ್ ಬಂದ್ಬಿಡಣ ವಾಪಸ್ಸು. ಬೇಡ, ಇವ್ನು ಎಷ್ಟಂದ್ರೂ ಬದ್ಲಾಗಲ್ಲ, ನಾನ್ ತಾಯಿ ಮನೆಗ್ ಬಂದ್ಬಿಡಣ ಅಂತ ವಾಪಸ್ ಬಂದೆ ಅಣ್ಣ. ಅಲ್ಲಿ ಹೋಗೋರ್ ಬರೋರೆಲ್ಲ, ನಾನ್ ಬೆಂಗ್ಳೂರೇ ಬಿಟ್ಬಿಟ್ಟೆ ಅಣ್ಣ. ನಾನು ಹೋಗೋರ್ ಬರೋರೆಲ್ಲ ನನ್ನ ನೋಡ್ಕೊಂಡ್ ಹೋಗ್ತಾರೆ ರೋಡಲ್ಲಿ. ಅಷ್ಟೊತ್ನ ನಿಂತ್ರೆ ಏನಂತ ನನಗ್ ಗೊತ್ತಿಲ್ಲ ಅಣ್ಣ. ಆಮೇಲೆ ಯಾರೋ ಒಬ್ರು ಅಲ್ಲಿ ಟೋಲ್ ಇದೆ ಅಣ್ಣ. ಅಣ್ಣ ನಾನು ದಾವಣಗೆರೆ ಇಲ್ಲ, ಈ ಕಡೆ ಹೋಗೋ ಬಸ್ ಹತ್ಸ್ಬಿಡಿ, ನಾನು ಒಂಚೂರು ಹೋಗ್ತೀನಿ ಅಣ್ಣ, ಅರ್ಜೆಂಟ್ ಹೋಗ್ಬೇಕು ಅಂತ. ಪಾಪ ಅವ್ರ ಟೋಲಲ್ಲಿ ಒಂದ್ ಬಸ್ ನಿಲ್ಸಿ ಆ ಬಸ್ಸಿಗೆ ಹತ್ಸಿ ಕಳ್ಸಿದ್ರಣ್ಣ. ಕಳ್ಸಿದ್ರು. ನಾನ್ ನಮ್ಮೂರಿಗೆ ಹೋಗೋ ಅಷ್ಟೊತ್ತಿಗೆ 1 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಅವ್ರ ತಮ್ಮ ಅವ್ರ ಅಣ್ಣ ಎಲ್ಲ ಮನೆಗ್ ಬಂದಿದ್ರು. ಬಂದ್ ಫೋನ್ ಮಾಡಿದ್ರಣ್ಣ. ಎಲ್ಲೋಗಿದ್ದಾಳ ಗೊತ್ತಿಲ್ಲ, ಮನೆಗ್ ಬಂದಿಲ್ಲ ಅಂತ ಹೇಳಿದ್ರಣ್ಣ. ಅಂದ್ರೆ ನನ್ನ ಹೆಂಡ್ತಿ ಕೆಲ್ಸಕ್ ಹೋಗಿದ್ದಾಳೆ, ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ ಅನ್ನೋದು ಇಲ್ಲ ಅಣ್ಣ ಮನುಷ್ಯನಿಗೆ ಪ್ರಜ್ಞೆ. ಸರಿ ಅಂತೇಳಿ ಆಯ್ತಣ್ಣ, ನಾನು ಮತ್ತೆ ಬೆಂಗ್ಳೂರ್ಗೆ ಹೋಗ್ಲಿಲ್ಲ. ಮತ್ತೆ ಬಂದ. ಅಪ್ಪನ್ ಸಪೋರ್ಟ್ ಬೇರೆ ಇರ್ಲಿಲ್ಲ ನಮಗೆ. ಮತ್ತೆ ಬಂದ, ಕುಡಿದ್ಬಿಟ್ಟು ನಿನ್ ಫ್ಯಾಮಿಲಿನೇ ಬೆಂಕಿ ಹಾಕಿ ಸುಟ್ಬಿಡ್ತೀನಿ ನೀನ್ ಬರ್ಲಿಲ್ಲ ಅಂದ್ರೆ, ನೀನ್ ಅದ್ ಹೆಂಗ್ ಬರಲ್ಲ ನೋಡ್ತೀನಿ, ನಿಮ್ಮಮ್ಮ ಹೆಂಗ್ ಡ್ಯೂಟಿಗೆ ಹೋಗ್ತಾಳೆ, ರೋಡಲ್ಲಿ ಸುಟ್ಬಿಡ್ತೀನಿ ನಾನು ಅಣ್ಣ. ಮತ್ತೆ ಭಯ. ಮತ್ತೆ ವಾಪಸ್ ಹೋದೆ ಒಂದ್ ಸ್ವಲ್ಪ ದಿನ. ಮತ್ತೆ ಆಗಿಲ್ಲಣ್ಣ, ಈ ಬೆಂಗ್ಳೂರು ಬೇಡ, ಈ ಜೀವನನೂ ಬೇಡ ಅಂತೇಳಿ ಮತ್ತೆ ನಾನು ವಾಪಸ್ ಬಂದ್ಬಿಟ್ಟೆ. ವಾಪಸ್ ಬಂದ್ರೆ ಅಣ್ಣ, ನಾನ್ ಕೊಟ್ಟಿರೋ ಅಡ್ವಾನ್ಸ್, ಕೊಟ್ಟಿರೋ ಮನೆ ಎಲ್ಲ ಖಾಲಿ ಆಗೋಯ್ತಣ್ಣ. ನಾನ್ ನಿಮ್ಗೆ ಹೇಳಿದ್ನಲ್ಲ, 1,000 ರೂಪಾಯಿಗೆ ಇಟ್ಬಿಟ್ಟು ನನ್ ಕೆಲ್ಸಕ್ ಹೋಗಿದ್ದೆ ಅಣ್ಣ, ಸಂಬಳ ಬಂದ ತಕ್ಷಣ ಬಿಡಿಸ್ಕೋಬೇಕು ಅಂತ. ನನ್ ಗಂಡ ಎಷ್ಟು ಒಳ್ಳೆಯವನ್ ಗೊತ್ತಣ್ಣ, ಅವನ್ ಫ್ರೆಂಡ್ ಕರ್ಕೊಂಡ್ ಹೋಗಿ ಅದನ್ನ ಬಿಡಿಸಿ 5,000 ರೂಪಾಯಿ ಒಡವೆನೆ ಮಾರ್ಬಿಟ್ಟಿದ್ದ ಅಣ್ಣ. ಅಷ್ಟು ತುಂಬಾ ಒಳ್ಳೆಯವರಣ್ಣ. ಅದಾಯ್ತಣ್ಣ, ನನ್ ಫಸ್ಟ್ನೇ ಮಗು ಅಬಾರ್ಷನ್ ಮಾಡಿಸ್ಕೊಂಡ್ಬಿಟ್ಟೆ. ಇಲ್ಲ, ನನ್ ಜೀವನನೇ ನನ್ ಕೈಲಿ ನೋಡ್ಕೊಳಕ್ ಆಗಲ್ಲ, ಈ ಮಗು ನನಗ್ ಬೇಡ, ನನ್ ಜೀವನನೇ ಹಿಂಗ್ ಮೂರ ಬಟ್ಟೆ ಆಗ್ಬಿಟ್ಟೈತಿ, ಈ ಮಗು ನನಗ್ ಬೇಡ ಅಂತೇಳಿ ತೆಗಿಸ್ಬಿಟ್ಟೆ ಅಣ್ಣ. ಸರಿ, ಹಂಗೆ ಊರಲ್ಲೇ ಕೆಲ್ಸಕ್ ಹೋಗ್ಕೊಂಡ್ ಚಿಕ್ಕ ಪುಟ್ಟ ಕ್ಲಿನಿಕ್ ಅಲ್ಲಿ ಕೆಲ್ಸಕ್ ಹೋಗ್ಕೊಂಡಿದ್ದೆ ಅಣ್ಣ. ಮತ್ತೆ ಅದೇ ರಾಗ
ಮತ್ತೆ ಒಂದ್ ಗವರ್ಮೆಂಟ್ ಹಾಸ್ಪಿಟಲ್ ನನಗೆ ಕಾಂಟ್ರಾಕ್ಟ್ ಬೇಸಿಸ್ ಕೆಲಸ ಸಿಕ್ತಣ, ನಾನು ಅಲ್ಲಿಗೆ ಹೋದೆ. ಮತ್ತೆ ಬಂದ ನಮ್ಮ ಅಮ್ಮ, ಈ ಗಂಡನ್ ಬಿಡ್ಬಾರ್ದು ಕಣೆ, ನೀನ್ ಹಿಂದ್ ಇನ್ನೊಬ್ಳು ಮದ್ವೆ ಆಗವಳದಳೆ ಅಂತ. ಅಣ್ಣ ಆಯ್ತು, ಒಂದ್ ಕಡೆ ಮನೇನು ಮಾಡ್ಕೊಟ್ರು. ಹತ್ತಿ ಜಗಳ ಅರಿಲೇ ಇಲ್ಲ ಅಣ್ಣ. ಅಲ್ಲೂ ದಿನ ಕುಡಿಯೋದು ಈ ಕುಡಿಯೋದು ಅಂದ್ರೆ ನನಗ್ ಜೀವನದಲ್ಲಿ ಹಿಂಸೆ ಬಂದ್ಬಿಟ್ಟೈತಣ್ಣ. ಅದಾಯ್ತಣ್ಣ, ಆಯ್ತು ನನ್ ಮಗಳಿಗೆ ನಾನ್ ಪ್ರೆಗ್ನೆಂಟ್ ಆದಾಗ ಅವನ್ ಒಂದೇ ಒಂದು ಕೆಲ್ಸ ಮಾಡ್ಬಿಟ್ಟ ಅಣ್ಣ. ಅದು ಅಷ್ಟೂ ದಿನ ನಾನು ಅವ್ನು ಹೋದ್ರೆ ಹೋಗ್ಲಿ ಅಂತ ಬಂದಿದ್ದು ಆ ಇನ್ಸಿಡೆನ್ಸ್ ನನಗ್ ಬಹಳ ಬೇಜಾರ ಮಾಡ್ಬಿಡ್ತಾನ. ನಮ್ ರಿಲೇಷನ್ ಅಂದ್ರೆ ನಮ್ ತಂಗಿ ಹಂಗೆ ನಮ್ ಮನೆಗ್ ಬಂದಿಲ್ಲ ಅಣ್ಣ. ಅವಳಿಗೆ ಅಮ್ಮ ಇಲ್ಲ, ನಾವೇ ಸಾಕೊಂಡಿದ್ರಿ. ನಾನು ನೈಟ್ ಡ್ಯೂಟಿಗೆ ಹೋಗಿದ್ದೆ ಅಣ್ಣ. ಇವನ್ ಇದ್ಲಣ್ಣ, ನಾನು ಹೇಳಿದ್ದೆ ಅಂದ್ರೆ ನೀವಿಬ್ರು ಇದ್ರಲ್ಲ ಆ ಬೆಂಗಳೂರು ಮನೆಗೂ ಅಥವಾ ಅಲ್ಲ ನಾನು ವಾಪಸ್ ಊರಿಗೆ ಬಂದ್ಬಿಟ್ಟಿದ್ದೆ ಅಣ್ಣ. ನಮ್ ತಾಯಿ ಮನೆಯಿಂದ ಒಂದ್ ಸ್ವಲ್ಪ 15 ಕಿಲೋಮೀಟರ್ ದೂರದಲ್ಲಿ ಮನೆ ಮಾಡ್ಕೊಟ್ಟಿದ್ರು. ಅಲ್ಲಿ ಇದ್ವಿ ಅಣ್ಣ. ಇದ್ರೆ ಅದೇ ನಮ್ ತಂಗಿ ಅಂತವ್ರು ಬಂದಿದ್ರು, ನಮ್ ರಿಲೇಷನ್ ಅಲ್ಲ ನನ್ ತಂಗಿ. ನಾನು ಹೇಳಿದ್ದೆ ಅಣ್ಣ, ಮನೇಲಿ ಅವಳು ಒಬ್ಳೆ ಇರುತ್ತಾಳೆ, ನೀನ್ ಕುಡ್ಕೊಂಡ್ ಹೋಗ್ಬೇಡ. ನಾನು 9:30ವರೆಗೂ ಫೋನ್ ಮಾಡಿದೀನಿ ಅಣ್ಣ. 9:30 ಇಲ್ಲ, ನಾನು ಹೊರಗಡೆ ಇದ್ದೀನಿ, ನಾನು ಹೋಗ್ತೀನಿ, ನಾನು ಹುಷಾರಾಗಿರ್ತೀನಿ ಅಂತ ಹೇಳಿದ್ರಣ್ಣ. ಅವ್ರಿಗೂ ತಂಗಿನೇ ಆಗ್ಬೇಕು ಅವಳು. ಅಲ್ಲಿ ಅಂದ್ರೆ ನಿಮಗೆ ಸಪರೇಟ್ ಮನೆ ಮಾಡ್ಕೊಟ್ಟಿದ್ರಲ್ಲ, ಅಲ್ಲಿಗೆ ಆ ಹುಡುಗಿ ಬಂದಿತ್ತಣ್ಣ. ಓಕೆ, ನೀವು ಈತನಿಗೆ ಫೋನ್ ಮಾಡಿ ನಾನ್ ಬರೋವರೆಗೂ ಹೋಗ್ಬೇಡ ಅಂತ ಹೇಳಿದ್ರಿ? ಇಲ್ಲ, ನಾನ್ ನೈಟ್ ಡ್ಯೂಟಿಗೆ ಹೋಗಿದ್ದೀನಿ, ನೀನ್ ಕುಡ್ಕೊಂಡ್ ಹೋಗ್ಬೇಡ ಮನೆಗೆ, ಅವಳು ಒಬ್ಳೆ ಇರ್ತಾಳೆ, ನೀನ್ ಕುಡ್ಕೊಂಡ್ ಹೋಗ್ಬೇಡ ಅಂತ ಹೇಳಿದ್ದೆ ಅಣ್ಣ. ಇಲ್ಲ, ನಾನ್ ನನ್ನ ಫ್ರೆಂಡ್ ಜೊತೆ ಹೊರಗಡೆ ಬಂದಿದ್ದೀನಿ, ನಾನೇ ನಂಗೆ ಹೋಗ್ತೀನಿ ಅಂತ ಅಂದ್ರಣ್ಣ. ಆಮೇಲೆ ಒಂದ್ 10:30-11 ಗಂಟೆ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ದಲೇ ಇದೀನಣ್ಣ. ಫೋನ್ ತೆಗ್ದಿಲ್ಲ. ಸರಿ ಬಿಡು, ಫೋನ್ ಸೈಲೆಂಟ್ ಹಾಕಿದ್ ಮನೆಗ್ ಇರ್ಬೋದೇನೋ ಅಂತ ನಾನ್ ಅನ್ಕೊಂಡು, ಬಿಡು ಯಾಕೆ ಡಿಸ್ಟರ್ಬ್ ಮಾಡೋದು ಅಂತೇಳಿ ಸುಮ್ನೆ ಅಣ್ಣ. ನಂಬಿಕೆ ಅನ್ನೋದು, ಅವನು 12 ವರ್ಷದಿಂದ ನಂಬಿಕೆ ಅನ್ನೋ ಪದನ ಅರ್ಥನೇ ಹೋಗ್ಬಿಟ್ಟಿದೆ ಅಣ್ಣ ನನಗೆ. ಅಷ್ಟ ಆಯ್ತಣ್ಣ. 12:30 ಸುಮಾರು 12:30 ಅಣ್ಣ, ಅವಳು ಓಡ್ ಬಂದ್ಲು. ನಮ್ ಮನೆ ತುಂಬಾ ದೂರ ಅಣ್ಣ, ನಾನ್ ಡ್ಯೂಟಿ ಮಾಡೋ ಕಡೆಯಿಂದ. ನನಗ್ ಭಯ ಏನಾಯ್ತಂದ್ರೆ, ಅವಳು ಬರೋ ದಾರಿಲಿ ಇನ್ನೊಬ್ಬ ಯಾವನೋ ಕುಡ್ಕ ಅವಳು ಸಿಗಾಕೊಂಡು ಅವಳಿಗೆ ಏನಾದ್ರು ಮಾಡಿದ್ರೆ ಅವ್ರ ಅಪ್ಪ ಅಮ್ಮ ನಮ್ಮನ್ ಸುಮ್ನೆ ಬಿಡಾರ ಅಣ್ಣ. ಅಣ್ಣ ಓಡ್ ಬಂದು ಅಲ್ಲಿ ಕೇಳ್ಕೊಂಡ್ ಬಂದಿದೆ. ಎಷ್ಟು ಕಿಲೋಮೀಟರ್? 1-2 ಕಿಲೋಮೀಟರ್ ಅಣ್ಣ. ನೀವು ಕೆಲಸ ಮಾಡೋದಕ್ಕೆ? ಹೌದಣ್ಣ. ಅಂದ್ರೆ ಸಂಧಿ ದಾರಿ ಅಣ್ಣ. ಮೇನ್ ದಾರಿಗೆ ಬರ್ಬೇಕಂದ್ರೆ ಒಂದ್ 1/2-3 ಕಿಲೋಮೀಟರ್ ಮೇನ್ ಬಂದ್ಬಿಟ್ಟು ಅಲ್ಲಿಂದ ಬರ್ಬೇಕಿಲ್ಲ. ನಾನಾದ್ರೆ ಡ್ಯೂಟಿಗೆ ಹತ್ರ ಆಗುತ್ತಿಂದ ಶಾರ್ಟ್ ಕಟ್ ಅಲ್ಲಿ ಓಡಾಡ್ತಿದ್ದೆ ಅಣ್ಣ. ಬಟ್ ಈ ಹೆಣ್ಮಗಳು ಮಧ್ಯರಾತ್ರಿ ಓಡ್ ಬಂದಿದ್ದ? ಓಡ್ ಬಂದಿಲ್ಲ ಅಣ್ಣ. ಮನೆ ಓನರ್ ಬಾಗಿಲು ಬಡ್ದಿದ್ದಾಳೆ. ಹೇಳ್ತೀನಿ ಅಣ್ಣ, ಮನೆ ಓನರ್ ಬಾಗಿಲು ಬಡ್ದಿಲ್ಲ, ಅವ್ರು ತೆಗ್ದಿಲ್ಲ. ಅವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಸೀದಾ ಬಂದ್ಬಿಟ್ಟು ಕೇಳ್ಕೊಂಡು ವಾಪಸ್ ಬಂದಿಯಾಳೆ. ಅಲ್ಲಿ ಡ್ಯೂಟಿ ಮಾಡೋರು, ನಿನ್ ಕೇಳ್ಕೊಂಡು ಯಾರೋ ಬಂದಿದ್ದಾರೆ. ನಾನ್ ಇಷ್ಟೊತ್ತಲ್ಲಿ ನನ್ ಕೇಳ್ಕೊಂಡ್ ಬರೋಂತಾರ ಯಾರು ಇಲ್ವಲ್ಲ ಅಂತ ನೋಡಿದ್ರೆ, ಇವಳು ಎಷ್ಟು ಜೋರಾಗಿ ಬುಸ ಅಂತಿದಲ್ಲ ಅಂದ್ರೆ ಅಣ್ಣ, ಅವಳ ಆಡ್ಬಿಟ್ಟು ನಮ್ಗೆ ಕೇಳ್ಸೋ ತರ ಬುಸ ಅಂತೇಳಿ. ನಾನು ಏನು ಮಾತಾಡ್ಲಣ್ಣ, ಸುಮ್ನೆ ಮಲ್ಕೋ ಅಮ್ಮ, ಬೆಳಗ್ಗೆ ಮಾತಾಡೋಣ, ಸುಮ್ನೆ ಮಲ್ಕೋ ಅಂತೇಳಿ ಅಲ್ಲಿ ಡ್ಯೂಟಿ ಮಾಡೋ ಕಡೆನೆ ಮಲ್ಗಿಸ್ದೆ ಅಣ್ಣ. ಮಲ್ಕೊಂಡ್ಲು. ಆಮೇಲಿಂದ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಬೆಳಗ್ಗೆ ಆದ್ಮೇಲೆ ಕೇಳ್ದೆ, ಏನಾಯ್ತು? ಎಂತವನಣ್ಣ, ಅಕ್ಕ ತಂಗಿ ಯಾರಿಗೂ ವ್ಯತ್ಯಾಸನೇ ಗೊತ್ತಿಲ್ಲ ಅನ್ಸುತ್ತಣ್ಣ ಕುಡಿದ್ಬಿಟ್ರೆ ಜನಗಳಿಗೆ. ಅದಕ್ಕೆ ಅಣ್ಣ, ತುಂಬಾ ಹೆಣ್ಮಕ್ಳ ಮೇಲೆ ಯಾಕೆ ಇಂತ ಎಲ್ಲ ಆಗ್ತಾನ, ಕುಡ್ಕನ್ ಅಷ್ಟೇ ಅಣ್ಣ. ಅವಳು ಪಕ್ಕದಲ್ಲಿ ಹೋಗಿ ಬರೀ ಅಂಡರ್ವೇರ್ ಅಲ್ಲಿ ಮಲ್ಗಿದಾನಣ್ಣ. ಅದ್ ಲೈವ್ ಇರ್ಬೋದಣ್ಣ, ಎಲ್ರು ಕೇಳ್ತಿದಾರೆ ನನಗ್ ಗೊತ್ತಿಲ್ಲ. ಹಂಗ ಹೋಗಿ ಮಲ್ಗಿದಾನಣ್ಣ. ಅವಳಿಗೆ ಮಲಗಿದ ತಕ್ಷಣ ಶಾಕ್ ಆಗ್ಬಿಟ್ಟಿದೆ. ಅಣ್ಣ ನಾನ್ ನಿನ್ ತಂಗಿ ಅಣ್ಣ, ನಿಂಗೆಲ್ಲ ಮಾಡ್ಬಾರ್ದಣ್ಣ ಅಂತ ಹೇಳಿದ್ನೆ. ಅವನು ಒಂಥರ ಇದ್ ಮಾಡಕ್ ಹೋಗಿದಾನಣ್ಣ. ಅವಳಿಗೆ ಭಯ ಆಗ್ಬಿಟ್ಟಿದೆ, ತಳ್ಳಿ ಬಾಗ್ಲಾಕೊಂಡ್ ಅದೇ ಬಂದ್ಬಿಟ್ಟಿದಾಳಣ್ಣ. ಅಂದ್ರೆ ಆತನ ಉದ್ದೇಶ ಅದಾಗಿತ್ತು ಅಂತ ನಿಮ್ಗೆ ಅನ್ಸುತ್ತಾ? ನಶೆ ಇದ್ದವಣ್ಣ. ಅವ್ರ ಕಲ್ಲೆತ್ತಾಕಿದ್ರು ಬೆಳಗ್ಗೆ ಎದ್ಮೇಲೆ ನನ್ಗೆ ಗೊತ್ತಿರ್ಲಿಲ್ಲ ಅಂತಾನೆ ಅಣ್ಣ ಅನ್ನೋದು. ಆದ್ರೆ ಸತ್ತೋಗಿರೋರು. ಬಟ್ ನಶೆ ಮುಖ್ಯವಾಗಲ್ವಲ್ಲವ ತಾಯಿ? ಏನ್ ಮಾಡ್ಲಿಕ್ಕೆ ಹೋಗಿದ್ರು ಅಥವಾ ಏನಾಯ್ತು, ಮತ್ತೆ ಅಲ್ಲಿ ಮಲಗಿರೋ ಒಂದು ಹೆಣ್ಣುಮಗಳು ಅಥವಾ ಅದನ್ನು ಮೀರಿ ಒಂದು ತಂಗಿಯನ್ನು ಪ್ರಜ್ಞೆ ಕಳ್ಕೊಂಡು ಏನೋ ಮಾಡಿದ್ರು ಕೂಡ ಬಿಡಪ್ಪ ಕುಡ್ದಿದ್ದ ಅಂತ ನಾವು ಬಿಡ್ಲಿಕ್ಕೆ ಅಥವಾ ಅದನ್ನ ತಪ್ಪು ಅಂತ ಪರಿಗಣಿಸ್ತಾ ಇರ್ಲಿಕ್ಕೆ ಆಗಲ್ಲ ಅಲ್ವಣ್ಣ? ಸರಿ, ನಾನ್ ಮನೆಗ್ ಬಂದು ತುಂಬಾ ಜಗಳ ಮಾಡಿ ನಮ್ಮ ಮನೆಗ್ ಕೂಡ್ದು ನೀನ್ ಇಷ್ಟೆಲ್ಲವರೆಗೂ ಮಾಡ್ತೀಯ ಅಂದ್ಮೇಲೆ ನೀನ್ ಇರ್ಬಾರ್ದಂತೆ ನನ್ ಬಟ್ಟೆ ಗಿಟ್ಟೆ ಎಲ್ಲ ಆಚೆ ಆಗ್ಬಿಟ್ಟು ನೀನ್ ಹೋಗು ಅಂದೆ ಅಣ್ಣ. ನನ್ಗ ಅವಾಗಿನ್ನ 3 months ಅಣ್ಣ. ಫಸ್ಟ್ನೇ ಮಗು ಒಂದ್ಸತಿ ಕಳ್ಕೊಂಡ್ ಬಿಟ್ಟಿದ್ದೆ. ಅದಾದ್ಮೇಲೆ ಒಂದ್ 2 ವರ್ಷ ನಾನು ಇತ್ತಾಗ ಜೀವನನೂ ಇಲ್ಲ, ಇತ್ತಾಗ ಒಂಟಿಯಾಗೂ ಬಾಳಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಲಿ ಮತ್ತೆ ಬಂದ್ ಸೇರ್ಕೊಂಡಿದ್ನಲ್ಲ, ಬಿಡು ಹೋಗ್ಲಿ ಅಂತ. ಹಂಗ ಹೋದ್ನಣ್ಣ. ನಾ ಅಪ್ಪಾಜಿ ಏನ್ ಮಾಡ್ತು, ಹಾಳಾಗ್ ಹೋಗ್ಲಿ ಬಿಡು ಅವನು ಅಂತ ಹೇಳ್ಬಿಟ್ಟು ಮನೆ ಖಾಲಿ ಮಾಡ್ಸ್ಕೊಂಡ್ ಕರ್ಕೊಂಡ್ ಹೋದ್ರಣ್ಣ. ನಮ್ ತವ್ರ ಮನೆಗೆ ನಾನು ಹೋಗ್ಬಿಟ್ಟೆಣ್ಣ. ಅಲ್ಲಿಂದಾನೇ ಡ್ಯೂಟಿಗೆ ಓಡಾಡ್ತಿದ್ದೆ. ಒಂದ್ 6 months, ಒಂದ್ 5 months ಏನಣ್ಣ ಸೀಮಂತ ಮಾಡ್ಬೇಕು.
ಗಂಡ ಬೇಕು, ಎಲ್ಲರೂ ಕೇಳ್ತಾರೆ ಗಂಡ ಬೇಕು. ಸರಿ ಆಯ್ತು, ನಾನೇ ಹೋಗ್ ಕರ್ಕೊಂಡ್ ಬರ್ತೀನಿ. ಅವ್ನ್ ಕೆಲ್ಸ ಮಾಡೋದ್ ಜಾಗಕ್ಕೆ ಹೋದೆ ಅಣ್ಣ. ಹೋಗ್ಬಿಟ್ಟು ಅವ್ರ ಮ್ಯಾನೇಜರ್ ಇದ್ರು, ಹಿಂಗ್ ಇವ್ರು ಎಲ್ಲಿದ್ದಾರೆ ಅಂತ ಕೇಳ್ದೆ. ಅಣ್ಣ ಎಷ್ಟು ಕೆಟ್ಟದಾಗ ಬೈದ್ರು ಗೊತ್ತಾ ಅಣ್ಣ ನನಗೆ. ಇಂತ ನನ್ ಮಕ್ಕಳನ್ನೆಲ್ಲ ಕಟ್ಕೊಂಡ್ಬಿಡ್ತೀರ ನೀವು, ಬಂದ್ಬಿಡ್ತೀರ, ಹೋಗು ಕುಡ್ದು ಅಲ್ಲೇ 3-4 ದಿನದ ಮೇಲೆ ಮನಿ ಕಣ, ನಾನ್ ಕೆಳಗೆ ಬಂದಿಲ್ಲ, ಇಂತ ನನ್ ಮಕ್ಳೆಲ್ಲ ಬಂದ್ ಕೆಲ್ಸ ಸೇರ್ಕೊಂಡ್ರೆ ಅವ್ರು ಕಟ್ಕೊಳ್ಳೋರು ನೀವೊಬ್ರು. ಇದಕ್ಕಿಂತ ಇನ್ನು ಕೆಟ್ಟದಾಗ ಬೈದ್ಬಿಟ್ರಣ್ಣ. ಅಷ್ಟ್ ಕೆಟ್ಟ ಪದಗಳು ನನಗ್ ಬರಲ್ಲ. ಆ ಬೈದಾಗಣ ನನ್ ಪ್ರೆಗ್ನೆಂಟ್ ಅನ್ನೋದು ನನಗ್ ಮರ್ತೋಗ್ಬಿಡ್ತಣ್ಣ. 10 ಕರ್ದು ಮಾಡಿ ನಾನು ಹೋಗಿ ರೂಮಲ್ಲಿ ಕುತ್ಕೊಂಡ್ 1/2-3 ಗಂಟೆ ಅವನಿಗೆ ಎಚ್ಚರಿಕೆ ಇಲ್ಲಣ್ಣ, ಮುಂದೆ ಕುತ್ಕೊಂಡ್ ಅಳ್ತಿದೀನಿ. ಆಮೇಲೆ ಎತ್ಕೊಂಡ್ಬಿಟ್ಟು ನೋಡ್ದ, ಅಪ್ಪ ಪುಣ್ಯಾತ್ಮ, ಕಷ್ಟನೋ ಸುಖನೋ ಕಟ್ಕೊಂಡ್ ಬಿಟ್ಟಿದೀನಿ, ಈಗ ಈ ಮಗುಗ್ ಅಪ್ಪ ಇಲ್ದಂಗ ಆಗೋದ್ ಬೇಡ, ಬಾ ಮನೆಗ್ ಹೋಗೋಣ. ಮನೆಗ್ ಹೋಗ್ಬಾರ ತಂಗಿ ತಮ್ಮ ಅಪ್ಪ ಅಮ್ಮ ಎಲ್ಲ ಆಡ್ಕೊಳ್ತಾರಣ್ಣ. ಇವ್ನ್ ಇದ್ದಿದ್ ಪರಿಸ್ಥಿತಿಲಿ ಅದಷ್ಟು ಬಟ್ಟೆ ತಗೊಂಡು ದೋಬಿಯವ್ರಿಗೆ ಕೊಟ್ಟು ಒಗ್ಯಕ್ಕೆ, ವಾಶ್ ಮಾಡ್ಕೊಡಿ ಅಣ್ಣ, ನಾಳೆ ಬಂದ್ ತಗೊಂಡ್ ಹೋಗ್ತೀನಿ ಅಂತೇಳಿ ಅವ್ರಿಗೆಲ್ಲ ಕೊಟ್ಟು ಅವನಿಗೆ ಸ್ನಾನ ಮಾಡ್ಸಿ ಬೇರೆ ಬಟ್ಟೆ ಹಾಕೊಂಡು ಮನೆ ಕರ್ಕೊಂಡ್ ಹೋದೆ ಅಣ್ಣ. ಮತ್ತೆ ಸೀಮಂತ ಮಾಡಿದ್ರು. ಮತ್ತೊಂದ್ 2 ತಿಂಗಳಿದ್ದ. ಒಂದು ದಿನ ಅಣ್ಣ, ಪ್ರೆಗ್ನೆಂಟ್ ಹೆಂಡ್ತಿ, ನೀನೊಂದ್ ಹಣ್ಣು ತಿಂತೀಯ, ನಿನ್ಗೆ ಏನ್ ಬೇಕು, ಒಂದ್ ಚೆಕಪ್ಗೆ ಅಣ್ಣ. ಈ ನನ್ ಹಾಸ್ಪಿಟಲ್ ಕೆಲಸ ಮಾಡೋದ್ರಿಂದ ಸುಮಾರು ಜನ ನೋಡಿದ್ರೆ ಪ್ರಶ್ನೆ, ಪ್ರೆಗ್ನೆಂಟ್ ಅಂದ್ರೆ ಅಣ್ಣ ಗಂಡ ಹೆಂಡ್ತಿ ಕೈ ಹಿಡ್ಕೊಂಡು ಹೋಗೋದು, ಅವ್ರಿಗೆ ತಂದ್ ಕೊಡದಲ್ಲ ಎಷ್ಟು ಚೆನ್ನಾಗಿರುತ್ತಣ್ಣ. ನಾನು ಆತರ ಯಾವ ಫೀಲಿಂಗ್ಸ್ ಅನ್ಭವಿಸ್ಲಿಲ್ಲ ಅಣ್ಣ. ಆಯ್ತು, ನನ್ ಮಗಳು ಹುಟ್ಟಿಲ್ಲಣ್ಣ. ನನ್ ಮಗಳು ಹುಟ್ಟಿದಳೆ ಹಂಗಾದ್ರೂ ಬದ್ಲಾಗ್ತಾನೆ. ಅಟ್ಲೀಸ್ಟ್ ಆ ಮಗು ಮುಖ, ನನ್ಗೆ ಮಗಳು ಬೇಕು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಣ್ಣ. ಇವ್ನ ಅವತ್ ಮಾಡಿದ ಇನ್ಸಿಡೆನ್ಸ್ಗೆ ನನಗೆ ಹೆಣ್ಮಗು ಬೇಕು ಅಂತ ನಾನು ಒಂದು ದೇವ್ರನ್ನು ಕನ್ಸಕ್ ಬೇಡ್ಕೊಂಡಿಲ್ಲ ಅಣ್ಣ. ಎಂತದೋ ಒಂದ್ ಹುಟ್ಟಿರೋ ಒಂದ್ ಗಂಡ್ ಮಗು ಹುಟ್ಬಿಡ್ಬೇಕು, ಇವ್ನಂಗ ಆಗ್ಬಾರ್ದು. ಸುರಕ್ಷತೆಯ ದೃಷ್ಟಿಯಿಂದ. ಹೌದಣ್ಣ. ನನ್ ಮಗಳು ಹುಟ್ಟಿದ ತಕ್ಷಣ ನನಗೆ ಹೇಳಿದ್ರಣ್ಣ ಹೆಣ್ಮಗು ಅಂತ. ನನಗ್ 48 ಗಂಟೆ ಅಣ್ಣ, 2 ದಿನ ನನಗ್ ಕಾನ್ಶಿಯಸ್ ಇರ್ಲಿಲ್ಲ ಅಣ್ಣ. ನನಗೆ ಆಕ್ಸಿಜನ್ ಎಲ್ಲ ಹಾಕಿ 48 hours ಆದ್ಮೇಲೆ ನನಗೆ ಎಚ್ಚರಿಕೆ ಆಗಿ ನನ್ ಮಗಳ ಮುಖ ನೋಡಿದ್ದಣ್ಣ. ಅಂದ್ರೆ ನನ್ಗೆ ಹೆಣ್ಮಗು ಹುಟ್ಬಿಡ್ತು ಅಂತ. ಸರಿ ಅಣ್ಣ, ಹಂಗೆ ಆಯ್ತು. ಹುಟ್ಟಿ 3 ದಿನ ಅಷ್ಟೇ ಅಣ್ಣ. ಮಗು ಹುಟ್ಟಿ 3 ದಿನ ನಮ್ಮ ಅಜ್ಜಿ ನಮ್ ತಾಯಿ ಎಲ್ಲ ನಮ್ ಜೊತೆಗಿದ್ರು. ಸಿಸೇರಿಯನ್ ಆಗಿದ್ದಣ್ಣ. ನೋವು ಏನೋ ತುಂಬಾ ಜ್ವರ ಬಂದ್ಬಿಟ್ಟಿತ್ತಣ್ಣ. ನಮ್ಮಮ್ಮ ಮಗು ಅಳ್ತೈತೆ, ಮಗು ಎತ್ಕೊಂಡೈತೆ, ನಮ್ಮ ಅಜ್ಜಿ ವಯಸ್ಸಾಗಿದೆ, ಎದ್ದಾಳಪ್ಪ ಹೋಗಿ ಇಂಜೆಕ್ಷನ್ ಮಾಡಕ್ ಸಿಸ್ಟರ್ನ್ ಕರೆದ್ ಬಾ ಅಂತ ಕರೀತಾರಣ್ಣ. ಅವ್ನಿಗೆ ಮೈ ಮೇಲೆ ಪ್ರೆಗ್ನೆಂಟ್ ಇಲ್ಲ ಅಣ್ಣ, ಹಂಗ್ ಕೊಡ್ದು ಮಲ್ಕೊಂಡದಾನೆ ಆಸ್ಪತ್ರೆಯಲ್ಲಿ. ನಾವ್ ನಿಜ ಅಣ್ಣ, ಈ ಹಳ್ಳಿ ಕಡೆ ಇರ್ತಾರಣ್ಣ, ಅಯ್ಯೋ ಒಂಚೂರು ಏನೋ ಓದಿಲ್ಲ, ಏನೋ ಗೊತ್ತಾಗಲ್ಲ ಅಂದ್ರೆ ಬಿಡಪ್ಪ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ತಾರಣ್ಣ. ನಾವ್ 4 ಜನದ ಬೆರ್ತ್ ಬಿಟ್ಟಿರ್ತೀವಲ್ಲ ಅಣ್ಣ, ಇಂಥದೆಲ್ಲ ನೋಡಿದ್ರೆ ಬಹಳ ಹಿಂಸೆ ಅಣ್ಣ ಅದು. ಆದ್ರೆ ಇನ್ನೊಂದು ನಮ್ ಸಿಸ್ಟರ್ ಗಂಡುಗಳೆಲ್ಲ ತುಂಬಾ ಚೆನ್ನಾಗಿದ್ರು ಅಂದ್ರೆ ರೂಪದಲ್ಲಿ ಹೇಳ್ತಿಲ್ಲ ಅಣ್ಣ. ಈಗ ಕರ್ಕೊಂಬರೋದು, ಡ್ಯೂಟಿ ಕರ್ಕೊಂಬರೋದು, ಬಿಟ್ಟು ಹೋಗೋದು, ಈಗ ಎಲ್ಲಾದ್ರೂ ಬೇಕಂದ್ರೆ ಕರ್ಕೊಂಡ್ ಹೋಗೋದು, ತಂದ್ ಕೊಡೋದು, ಆತರ ಇವ್ನಿಗೆ ಫೀಲಿಂಗ್ಸ್ ಇರ್ತದಣ್ಣ. ಫ್ಯಾಮಿಲಿ ಸಂಸಾರ ಅನ್ನೋ ಕಾನ್ಸೆಪ್ಟ್ ಇಷ್ಟೇ. ಮನುಷ್ಯನ್ ದುಡ್ಡು ಸಿಗ್ಬೇಕು ಕುಡಿಬೇಕು, ದುಡ್ಡು ಸಿಗ್ಬೇಕು ಕುಡಿಬೇಕು. ಯಾವ ಮಟ್ಟಿಗೆ ಬಂದ್ಬಿಟ್ಟಣ್ಣ ಅಂದ್ರೆ, ಬ್ಯಾಗಲ್ಲಿ ದುಡ್ಡು ಇಟ್ರೆ ಕದಿಯನಣ್ಣ, ಮನೇಲಿ ಒಡವೆ ಇಟ್ರೆ ಕದಿಯನಣ್ಣ. ತಾಯಿ ಮನೇಲಿ ಇದ್ದ ಅಣ್ಣ ಅವನು, ನಮ್ ತಾಯಿ ಮನೆಯಲ್ಲ ಇದ್ದ, ದುಡ್ಡು ಇಟ್ರೆ ಕದಿಯೋನಣ್ಣ. ಅದನ್ನ ನೋಡಿ ನಮ್ಮಮ್ಮ ಬೈಯೋದು, ನಮ್ಮ ಅಪ್ಪ ಬೈಯೋದು, ಒಂಥರ ಮನ್ಸಿಗೆ ಬಹಳ ಹಿಂಸೆ ಆಗ್ಬಿಡ್ತಾನ. ನನ್ನ ಅದೇ ಟೈಮಲ್ಲಿ ನಾವು ಕಾಂಟ್ರಾಕ್ಟ್ ಮೇಲೆ ಇದ್ದಿದ್ನ ನನ್ನ ಕೆಲ್ಸದಿಂದ ತೆಗ್ದಾಕ್ಬಿಟ್ರು. ಮಗಳು 11 ತಿಂಗಳು ತೆಗಿಯೋ ಕಾರಣ ಏನು ಅಣ್ಣ? ಫಂಡ್ ಇಲ್ಲ, ಸ್ಯಾಲ್ರಿ ಮಾಡಕ್ ಫಂಡ್ ಇಲ್ಲ, ಇಷ್ಟ ಜನಕ್ ಫಂಡ್ ಕೊಡಕ್ ಆಗಲ್ಲ, ನಾವ್ ತೆಗಿತೀವಿ ಅಂತ ತೆಗೆದ್ಬಿಟ್ರಣ್ಣ. ಇವ್ರ ಮಗು ಅಮ್ಮ ನನ್ ಮಗಳು ಹುಟ್ಟಿದ್ಮೇಲೆ ಹೋಗ್ತಿದ್ದೆ ಒಂದ್ 9-10 ತಿಂಗಳು ಕೆಲ್ಸಕ್ಕೆ ಹೋದೆ. ಮತ್ತೆ ನಾನು ಕೆಲ್ಸದಿಂದ ತೆಗೆದ ತಕ್ಷಣ ನನಗ್ ಭಯ, ಮುಂದೆ ಏನಪ್ಪ ಜೀವನ ಮಾಡೋದು, ಮಗಳು ಕಟ್ಕೊಂಡ್ಬಿಟ್ಟಿದೀನಿ, ಏನ್ ಮಾಡ್ಲಿ ಇವನಂತೂ ತಂದಾಕಲ್ಲ ನನ್ನ. ಮತ್ತೆ ಬೆಂಗ್ಳೂರ್ ಬಾ ಅಂತ ಕರೀತಾನ ನನ್ನ. ಮತ್ತೆ ಬೆಂಗ್ಳೂರಿಂದ ತುಂಬಾ ದೂರ, ರೂರಲ್ ಅಣ್ಣ ಅದು. ಬೆಂಗ್ಳೂರ್ ರೂರಲ್ಗೆ ಬಂದೆ. ಒಂದ್ PHC ಕೆಲ್ಸ ಸಿಕ್ತಣ್ಣ. ಮತ್ತೆ ದೇವ್ರ ಎಲ್ಲೂ ಕೈಯೇನು ಬಿಟ್ಟಿಲ್ಲ ಅಣ್ಣ. ದೇವ್ರನ್ನ ಅವನ್ ಜೊತೆಗಿದ್ದಾಗ ಮಾತ್ರ ನನಗ್ ಕಷ್ಟ ಕೊಟ್ಟ, ಆದ್ರೂ ನನಗೆಲ್ಲ ಒಂದ್ ಕಡೆ ಕೈ ಹಿಡದ. ಅಲ್ಲೊಂದ್ ಕಡೆ ಕೆಲ್ಸ ಸಿಕ್ತಣ್ಣ, ಇಲ್ಲಿಗಿಂತ ಜಾಸ್ತಿ ಸ್ಯಾಲ್ರಿ ಸಿಕ್ತು. ಇಡೀ ಒಂದ್ ಕುಟುಂಬ ಸಾಕಿದೀನಣ್ಣ. ನಮ್ ತಾಯಿನ ಸ್ವಲ್ಪ ದಿನ ಕೆಲ್ಸದಿಂದ ತೆಗ್ದಿದ್ರು. ನಮ್ ತಂದೆಗೆ ಅವಾಗ್ಲೇ ಹಾರ್ಟ್ ಅಟ್ಯಾಕ್ ಅಣ್ಣ. ಒಬ್ಬ ತಮ್ಮನಿಗೆ ಇವಾಗ್ಲೂನು ಅಪ್ಪ ಅಮ್ಮನ್ ನೋಡ್ಕೊಳಕ್ ಬರಲ್ಲ ಅಣ್ಣ. ಇವತ್ತು ಹುಷಾರಿಲ್ಲ, ನಾನೇ ಒತ್ಕೊಂಡ್ ಹೋಗ್ಬೇಕು, ನಾನೇ ತೋರಿಸ್ಬೇಕಣ್ಣ. ಏನಾಯ್ತು ತಮ್ಮನಿಗೆ? ಅಪ್ಪಾಜಿಗೆ ಹಾರ್ಟ್ ಅಟ್ಯಾಕ್ ಆಯ್ತಣ್ಣ. ತಮ್ಮನಿಗೆ ಏನಾಗಿಲ್ಲಣ್ಣ, ಆ ಜವಾಬ್ದಾರಿ ಇಲ್ಲ. ಅಂದ್ರೆ ತಮ್ಮ ಚೆನ್ನಾಗಿದ್ದಾನೆ, ದೈಹಿಕವಾಗಿ ಸದೃಢವಾಗಿದ್ದಾನಣ್ಣ. ಆದ್ರೆ ಅವನಿಗೆ ಬುದ್ಧಿ ಇಲ್ಲಣ್ಣ.
ತುಂಬಾ ಬುದ್ಧಿವಂತ. ಆದ್ರೆ ಅಪ್ಪ ಅಮ್ಮನ್ ನೋಡ್ಸೋ ಅಷ್ಟು ಬುದ್ಧಿವಂತಿಕೆ ಇಲ್ಲ ಅಣ್ಣ. ಒಂದ್ ಹಾಸ್ಪಿಟ್ಲಿಗೆ ಹೋದ್ರೆ ಅವ್ನ್ ಹೊರಗಡೆ ಕಾರಲ್ಲಿ ಕೂತಿರ್ತಾನ, ಎಲ್ಲ ಹೆಲ್ತ್ ಚೆಕಪ್ ಎಲ್ಲ ಮಾಡ್ಸ್ಕೊಂಡ್ ನನ್ ಕಾರಾಗ ಹಚ್ಚಿದ್ರೆ ನಮ್ಮನ್ ಕರ್ಕೊಂಡ್ ಮನೆ ಹತ್ರ ಬಿಡ್ತಾನೆ. ಎಷ್ಟು ವರ್ಷ? ಅಣ್ಣ ತಮ್ಮನ್ಗೆ ಇವಾಗ 28 ವರ್ಷ ಅಣ್ಣ. ಅಯ್ಯೋ. ಹ್ಞೂ ಅಣ್ಣ. ಮನೇಲಿ ನನ್ ಮಗಳಿಗಿಂತ ಮಗ ಆಗಿರೋದೇ ಜಾಸ್ತಿ ಅಣ್ಣ. ಮತ್ತೆ ಗಂಡನ ವಿಚಾರ ಏನಾಯ್ತು? ಅಣ್ಣ ಬೆಂಗಳೂರಿಗೆ ಬಂದ್ವಿ ವಾಪಸ್ಸು. ಬೇಡ ಇವನ್ ಬೇಡ ಅಂತ ನಾನ್ ಬಂದಿದ್ದೆ ಅಣ್ಣ ಬಿಟ್ಬಿಟ್ಟು. ನಮ್ ತಾಯಿ ಮತ್ತೆ ಅದೇ ರಾಗ. ನಮ್ಮ ಅಪ್ಪ ಹೇಳಿದ್ರು ಬೇಡವೇ ಬೇಡ. ಅಷ್ಟು ಮಾತಾಡ್ಸಿ ಮದ್ವೆಗ್ ಬರ್ಲಿಲ್ಲ ನಮ್ ತಂದೆ. ಒಂದ್ಸರಿ ನಾನ್ ಸೂಸೈಡ್ ಅಟೆಂಪ್ಟ್ ಮಾಡ್ದೆ ಅಣ್ಣ. ಮಾಡಿ ಹಾಸ್ಪಿಟಲ್ ಅಲ್ಲಿ ಇದ್ದೆ. ನಮ್ಮ ಅಮ್ಮ ಫೋನ್ ಮಾಡ್ತು, ಹಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅವ್ರು ಯಾರು ಬರ್ಲಿಲ್ಲ ಅಣ್ಣ ನೋಡಕ್ಕೆ. ಅಷ್ಟು ಮೋಸ ಮಾಡಿ ನಾನ್ ಮದ್ವೆ ಮಾಡ್ಕೊಂಡಿದ್ರು. ಮನೆ ಸೊಸೆ ಹಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ನನ್ ಮಗನಿಂದ ಹಿಂಗ್ ಮಾಡ್ಕೊಂಡ್ಲಲ್ಲ, ಎಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಅಂತಣ್ಣ ನನ್ನ ಹಾಸ್ಪಿಟ್ಲಿಗೆ ಬಿಟ್ಟು ಹೋದವ್ರು ಯಾರು ಬರ್ಲಿಲ್ಲ ಅಣ್ಣ ನೋಡಕ್ಕೆ. ಗಂಡ ಇಲ್ಲ ಅಣ್ಣ ಬಂದಿಲ್ಲ, ಅವನು ಕರ್ಕೊಂಡ್ ಹೋಗ್ಬಿಟ್ರು. ಯಾರು ಬರ್ಲಿ. ನಮ್ ಅಷ್ಟು ಮಾತಾಡ್ತಿಲ್ಲ, ದ್ವೇಷ ಮಾಡಿದ್ ನಮ್ಮ ಅಪ್ಪ ಬಂದ್ರಣ್ಣ ಅವತ್ತು. ಬಂದು ವಾಪಸ್ ಕರ್ಕೊಂಡ್ ಹೋದ್ರು. ಇಲ್ಲ ನನ್ ಡೈವರ್ಸ್ ಕೊಡಿಸ್ತೀನಿ, ನನ್ ಬೇಡವೇ ಬೇಡ, ನನ್ ಮಗಳು ನನ್ ಸಾಕದ್ ನನ್ ಗೊತ್ತಿದೆ ಅಂತ. ಮತ್ತೆ ಒಂದು ಎಲ್ಲ ಅದೆಲ್ಲ ಅದು ನಾನು ಪಾಯ್ಸನ್ ಇವ್ರೆಲ್ಲ ಕುಡಿದ್ರಣ್ಣ. ನಾನ್ ಸೀಮೆಣ್ಣೆ ಹಾಕೊಂಡ್ ಬೆಂಕಿ ಇಕ್ಕಬೇಕಂತ ಹೋಗಿದ್ದು ಬ್ಯಾಚ್ ಸಿಡಿಯಿಂದ ಕುಡಿದ್ ಬಿಟ್ಟಿದ್ದೆ ಅಣ್ಣ ನಾನು ಅದನ್ನ. ಅದ್ ಹೆಂಗಿತ್ತು ಅಂದ್ರೆ ಒಳಗಡೆ ಸುಡೋದಲ್ದೆ ನನ್ ಚರ್ಮದ ಮೇಲೆ ಎಲ್ಲೆಲ್ಲಿ ಬಿದ್ದಿತ್ತಣ್ಣ, ಬಾಯಿ ಕುತ್ತಿಗೆನೆಲ್ಲ ಒಂಥರ ಸುಟ್ಟಂಗ್ ಆಗ್ಬಿಟ್ಟಿತ್ತಣ್ಣ. ಕರ್ಕೊಂಡ್ ಹೋಗಿದ್ರೆ 1-2 ತಿಂಗಳು ನೋಡಿದ್ರು. ಆಮೇಲೆ ಊರಿನ ಜನ ಇಲ್ಲ, ನಮ್ಮಮ್ಮ ಅವ್ರಿಗೂ ಹೇಳಿಲ್ಲ, ರಾಜಿ ಸಂಧಾನ ಮಾಡಿ ಮತ್ತೆ ಸರಿ ಮಾಡಿದ್ರು. ಮತ್ತೆಲ್ಲ ಅದಾದ್ಮೇಲೆ ನನ್ ಮಗಳು ಹುಟ್ಟಿದ್ಲಣ್ಣ. ನಾನ್ ಬೆಂಗ್ಳೂರ್ಗೆ ಯಾವಾಗ ವಾಪಸ್ ಬಂದಣ ಡಿಸೈಡ್ ಮಾಡ್ಕೊಂಡ್ ಬಂದೆ, ಇವ್ನ್ ನಮ್ ಜೀವನದಲ್ಲಿ ಇನ್ ಬೇಡ, ನನ್ ಮಗಳ್ ನಾನ್ ಸಾಕಾಳ್ತೀನಿ. ಈಗ 1.5 ವರ್ಷ ನಾನ್ ಬಿಟ್ಟು ಎಲ್ಲೋ ಒಂದ್ ಕಡೆ ಹೋಗ್ತೀನಿ, ಇವ್ನ್ ಕುಡಿದ್ ನಶೆಲ್ ಮತ್ತ ಅವಳನ್ನ ಯಾವ ತರ ನೋಡ್ಬೋದು, ಬೇಡ ಅಂತೇಳಿ ಅಣ್ಣ ನಾನ್ ಬಂದ್ಬಿಟ್ಟೆ ಅಣ್ಣ. ಬಂದ್ 2 ತಿಂಗಳಿಗೆ ಮತ್ತೆ ವಾಪಸ್ ಹುಡ್ಕೊಂಡ್ ಬಂದಣ್ಣ. ಒಂಥರ ಜಿಗಣೆ ಅಣ್ಣ. ಮತ್ತೆ ವಾಪಸ್ ಹುಡ್ಕೊಂಡ್ ಬಂದ. ಅಲ್ಲೂ ಅಷ್ಟೇ, ಅಲ್ಲಿ 1-2 ತಿಂಗಳು ಮನೇಲಿದ್ದ. ತಂಗಿ ತಮ್ಮೂರು ಎಲ್ಲ ನಾನು ಅಲ್ಲೇ ಸಾಕೊಂಬಿಟ್ಟಿದ್ದೆ ಅಣ್ಣ, ಅದೇ ಊರಲ್ಲಿ. ಇಲ್ಲೇನೋ ಕೆಲ್ಸ ಇಲ್ಲ ಅಂತೇಳಿ ತಂಗಿನೂ ಅಲ್ಲೇ ಇಟ್ಕೊಂಡಿದ್ದೆ. ತಮ್ಮ ಏನೋ ಅಮ್ಮ ಅಪ್ಪ ಓಡಾಡ್ಕೊಂಡಿರೋರು ತುಂಬಾ ಜನ ಆ ಊರಲ್ಲಿ ನಾನೊಂದ್ ಲೈಫ್ ಕೊಡ್ಸ್ಬಿಟ್ಟೆ ಅಣ್ಣ. ಕೆಲ್ಸದ್ದಿರ್ಬೋದು ಏನಿರ್ಬೋದು ನಮ್ಮ ಮನೆಗೆ ಬಂದಿದ್ರಣ್ಣ. ಅಲ್ಲಿ ನಮ್ಗೆ ಒಂದ್ ಕಂಪನಿ ಹತ್ರ ಇತ್ತಣ್ಣ, ಫಾರ್ಮಸ್ಯೂಟಿಕಲ್ ಕಂಪನಿ. ಇದ್ರಣ್ಣ 1-2 ತಿಂಗಳು ಇದ್ರ ಅಷ್ಟೇ ಅಣ್ಣ, 2 ತಿಂಗಳು. ಮತ್ತೆ ಆಮೇಲೆ ಮನೆ ಬಿಟ್ಟು ಹೋದ್ರಣ್ಣ. ಪಕ್ಕದ ಊರಲ್ಲಿ ಒಂದ್ ಹುಡುಗರು ರೂಮ್ ಅಲ್ಲಿ ಇದ್ರಣ್ಣ. ಕುಡಿದ್ಬಿಟ್ಟು ಫುಲ್ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಣ್ಣ ಅಲ್ಲಿ ಇಲ್ಲಿ ಎಲ್ಲನ. ಅಂದ್ರೆ ಅಣ್ಣ ನಂಗ ಆ ಊರು ನನ್ ತವ್ರ ಮನೆಗಿಂತ ನನ್ ತಾಯಿ ಮನೆಗಿಂತ ಜಾಸ್ತಿ ಪ್ರೀತಿ ಕೊಟ್ಟಿದ್ದ ಊರಣ್ಣ. ತಂದೆ ತಾಯಿ ಪ್ರೀತಿ ಸಿಕ್ತು, ಒಂದ್ ಊರ್ ಸಿಕ್ತು. ಇವತ್ತಿಗೂ ನಾನು ಊರ್ ಬಿಟ್ಟು ಬಂದ್ ಇಲ್ಲಿಗೆ 6-8 ವರ್ಷ ಆಯ್ತಣ್ಣ. ಇವತ್ತು ನನ್ ಗೌರಿ ಹಬ್ಬಕ್ ಹೋಗ್ತೀನಿ, ವರಮಹಾಲಕ್ಷ್ಮಿ ಹಬ್ಬಕ್ ಹೋಗ್ತೀನಿ ಅಣ್ಣ. ನನಗೆ ಅಂತ ಪ್ರೀತಿ ಕೊಟ್ಟಿರೋ ಊರದು. ಅಂದ್ರೆ ಊರು ಅಂದ್ರೆ ಊರಿನ ಜನ. ಆ ಮನೆ ಓನರ್ ನನಗ ಅಪ್ಪ ಅಮ್ಮನೆ, ಈಗ್ಲೂ ಅಪ್ಪ ಅಮ್ಮನೆ. ನಾನು ಹೋದಾಗ ಅವ್ರ ಮಗಳಿಗೆ ಮದ್ವೆ ಮಾಡಿ ಕಳ್ಸಿದ್ರಣ್ಣ. ಅವ್ರೆಲ್ಲಾ ಕೊಟ್ಟು ಹೇಳಾರ ನನ್ ಮಗಳು ಹೋಗಿಲ್ಲ, ನನ್ ಮಗಳು ನನ್ ಮನೇಲಿ ಇದ್ದಾಳೆ ಅನ್ನೋರಣ್ಣ. ಬಟ್ ನಿಮ್ ಗಂಡ ಆಗ ನಿಮ್ ಜೊತೆ ಇದ್ರಾ? 1-2 ತಿಂಗಳು ಇದ್ರಣ್ಣ ಅಷ್ಟೇ, 2 ತಿಂಗಳು. ಆಮೇಲೆ ಹೋಗ್ಬಿಟ್ಟ, ಮತ್ತೆ ಬಂದ. ಮತ್ತೆ ಊರಿನ ಜನನೇ ಓಡಿಸ್ಬಿಟ್ರಣ್ಣ. ಅಕ್ಕಪಕ್ಕದವ್ರು ಇದ್ದವರೆಲ್ಲ ನೀನ್ ಬರಕೆ ಹೋಗ್ಬೇಡ ಅಂತ. ಅಂದ್ರೆ ಬೇರೆ ಊರಲ್ಲಿ ಮಾಡ್ಕೊಂಡು ಅಥವಾ ನೋಡ್ಕೊಂಡು ಸುಮ್ನಿರ್ಲ, ಆ ಊರಿನವ್ರು ಬೇರೆ ತರ ಪ್ರತಿಕ್ರಿಯಿಸಿದ್ರು. ಪ್ರತಿಕ್ರಿಯೆ ಮಾಡಿದಣ್ಣ. ಆಮೇಲೆ ಅವ್ನು ಆ ಊರಲ್ಲಿ ಇರ್ಲಿಲ್ಲ, ಊರೇ ಬಿಟ್ಟು ಬೆಂಗಳೂರು ಟೌನಿಗೆ ಬಂದ್ ಸೇರ್ಕೊಂಡಣ್ಣ. ಅಲ್ಲಿಂದ ನನ್ ಲೈಫ್ ಆಗಿದ್ನೋಣ. ಅಲ್ಲಿದ್ದಣ್ಣ ಹಂಗು ಹಿಂಗು ಫೋನ್ ಮಾಡೋಣ ಬರೋಣ. ಏನ್ ಗೊತ್ತಣ್ಣ, ಕಟ್ಕೊಂಡ್ ಬಿಟ್ಟಿದೀವಿ. ಒಂದು ಹೆಣ್ಮಗು ಬೇರೆ ಹುಟ್ಟಿದೆ ಅಣ್ಣ, ಬಿಡಕ್ಕೂ ಆಗಲ್ಲ. ಬೇರೆ ಏನಾರ ಮಾಡಿದ್ರೆ ಮತ್ತೆ ನಮ್ಗೆ ಕೆಟ್ಟ ಹೆಸರಣ್ಣ. ಅದು ಹುಟ್ರೆ ನನಗೆ ಹೆಣ್ಮಗು. ಸರಿ ಆಯ್ತಣ್ಣ ಹಂಗೆ ಮತ್ತೆ ಬರೋದು ಹೋಗೋದು. ಮತ್ತೆ ಅವ್ನು ಎಲ್ಲೂ ಬಿಟ್ಟಿಲ್ಲಣ್ಣ, ಜಿಗ್ಗಣೆ ಇದ್ದಂಗೆ ಅವನು. ಸರಿ ಮತ್ತೆ ಬಂದ್ ಮತ್ತೆ ಇದ್ದಣ್ಣ. ಇಲ್ಲ ನಾನ್ ಎಂದೂ ಹಂಗ್ ಮಾಡಲ್ಲ, ನನ್ ಮಗ್ಳ ಮೇಲಾಣೆ ನಾನ್ ಎಂದೂ ಹಂಗ್ ಮಾಡ. 6 ತಿಂಗಳು ತುಂಬಾ ಚೆನ್ನಾಗಿದ್ದಣ್ಣ. ಮತ್ತೆ ನಾನ್ ನಂಬ್ಕೊಂಡು ಆಯ್ತು ಬಿಡು ಅಣ್ಣ, ಒಂದ್ ಗಾಡಿನೂ ಕೊಡಿಸ್ದೆ ನಾನು. ನನಗೆ ಡ್ಯೂಟಿಗೆ ಓಡಾಡಕ್ ಗಾಡಿ ಬೇಕು, ಒಂದ್ ಗಾಡಿ ಕೊಡ್ಸು ಅಂತ. ಎಲ್ಲಾರು ತುಂಬಾ ಜನ ಚೆನ್ನಾಗಿದ್ರಲ್ಲಣ್ಣ, ನಾನು ಯಾಕೆ ಚೆನ್ನಾಗಿರ್ಬಾರ್ದು ನನ್ ಗಂಡನ್ ಜೊತೆ ಅಂತೇಳಿ ಒಂದ್ ಗಾಡಿ, ಹೊಸ ಗಾಡಿನ ಶೋರೂಮ್ ಗಾಡಿನೇ ಕೊಡಿಸ್ದೆ ಅಣ್ಣ. ಕೊಡ್ಸಿದ್ರೆ 12 ಗಂಟೆ 1 ಗಂಟೆ ಆದ್ರೆ ಮನೆಗ್ ಬರ್ತಿಲ್ಲ. ನನ್ಗ್ ಬೈ ಎಲ್ಲಿದ್ಯಾ ಅಂದ್ರೆ, ನಿನ್ ಗಾಡಿ ಯಾವಾಳ್ಗೆ ಬೇಕು ತಂದ್ ಬಿಸಾಕ್ತೀನಿ ಬಿಡೆ ಅಂತ ಕುಡ್ದ ತಕ್ಷಣ. ಸರಿ ಅಣ್ಣ ಆಯ್ತು, ಇವ್ನ್ ಹಿಂಗಾದ್ರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು, ಅಪ್ಪ ನೀನ್ ಹಿಂಗಾದ್ರೆ ಸರಿ ಹೋಗಲ್ಲ, ನಿಮ್ ಅಮ್ಮನ್ ಮನೆಗ್ ಹೋಗ್ಬಿಡು ನೀನು, ನಮ್ ಪಾಡಿಗೆ ನಾವ್ ಹೆಂಗೋ ಜೀವನ ಮಾಡ್ಕೊಳ್ತೀವಿ ಅಂತ ಹೇಳಿ. ಮತ್ತೆ ಎಂತದೋ ಹೈದರಾಬಾದ್ ಅಂತ ಎಂತದೋ ಊರಿಗೆ ಹೋಗಿದ್ದಣ್ಣ, ಅವ್ನ ಫ್ರೆಂಡ್ ಯಾರೋ ಇದಾರೆ ಅಂತ.
ಯಾರು? ಸ್ಯಾಲ್ರಿ ಇವ್ರು ಅದು ಹೆಂಗ್ ಗೊತ್ತಣ್ಣ, ಸ್ಯಾಲ್ರಿ ಬರೋವರೆಗೂ ತುಂಬಾ ಒಳ್ಳೆಯವ್ರಣ್ಣ. ಸ್ಯಾಲ್ರಿ ಬಂದ್ರೆ ಒಂದ್ ವಾರ ಮುಂಚೆ ಯಮನ್ ನೋಡೋದು ಒಂದೇ, ಅವನನ್ನ ನೋಡೋದು ಒಂದೇ. ಅಂದ್ರೆ ನಿಮ್ ಸ್ಯಾಲ್ರಿನೂ ಆತನ ಅವ್ರ ಸ್ಯಾಲ್ರಿ ಅಣ್ಣ, ನನ್ ಸ್ಯಾಲ್ರಿ ಅಲ್ಲ ಅಣ್ಣ. ಓಕೆ, ಅಂದ್ರೆ ಅದರಲ್ಲಿ ಲೋಕವನ್ನೇ ಮರ್ತು ಬಿಡ್ತಿದ್ನು. ಮನೆಗಂತಣ ಒಂದು ದಿನ, ಇಷ್ಟು ವರ್ಷದಲ್ಲಿ ಒಂದು ದಿನ ರೇಷನ್ ತಂದು ಕೊಟ್ಟಿಲ್ಲ. ಮಗಳಿಗೆ ಒಂದ್ ಜೊತೆ ಬಟ್ಟೆ ತಂದು ಕೊಟ್ಟಿಲ್ಲ. ಈಗ 13-14 ವರ್ಷ ಒಂದ್ ಸೀರೆ, ಒಂದ್ ವೆಡ್ಡಿಂಗ್ ಆನಿವರ್ಸರಿ ನಾನು ಅಂತ ಯಾವ ಅದೃಷ್ಟನೂ ಪಡ್ಕೊಂಡ್ ಬಂದಿಲ್ಲ ಅಣ್ಣ. ಸರಿ ಅಣ್ಣ, ಆಯ್ತು. ಹೋದಣ್ಣ, ನಿನ್ ಸ್ಯಾಲ್ರಿ ಬಂದಿದೆ ತಾನೆ, ಹೋಗಿದ್ಯಾ ತಾನೆ ನೀನು ಹೋಗ್ಬಿಡು, ಮತ್ತೆ ಯಾವತ್ತೂ ನಮ್ ಕಣ್ಣಿಗೆ ಕಾಣಿಸ್ಕೊಬೇಡ, ನಮ್ ಮನೆಗ್ ಬರ್ಬೇಡ. ನೀನ್ ಬಂದೆ ನಾನ್ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ನಾನು ಹೇಳ್ದೆ ಅಣ್ಣ. ಗಾಡಿ ಕೊಡ್ಸಿನಣ್ಣ, EMI ಕಟ್ತೀನಿ ಅಂತ ಹೇಳಿದಾನೆ. ನಾನ್ ಬರೋ ಜೀವನದಲ್ಲಿ ನನ್ ಮಗಳನ್ನ ಓದಿಸ್ಕೊಂಡು ನಾನ್ ಜೀವನ ಮಾಡ್ಲಾ, ಇವ್ನ್ ಗಾಡಿ EMI ಕಟ್ಲ, ಇವ್ನೊಂದ್ ಸಾಕ್ಲ, ಯಾವ್ದಂತ ಮಾಡ್ಲಿ ಅಣ್ಣ? ಬರ್ಬೇಡ ನೀನ್ ಎಲ್ಲಾದ್ರೂ ಹಾಳಾಗ್ ಹೋಗ್ಬಿಡು, ಬರ್ಬೇಡ ಅಂದೆ. ಮಂಚ ಬಂದ ಅಣ್ಣ ವಾಪಸ್ಸು. ಹೆಂಗ್ ಬಂದೇನಂದ್ರೆ, ಎಲ್ಲರಿಗೂ ಫೋನ್ ಮಾಡಿದಾನಣ್ಣ ಮನೆಗ್ ಬರೋ ಅಷ್ಟೊತ್ತಿಗೆ, ನಮ್ಮ ಫ್ರೆಂಡ್ಸ್ಗೆ, ಅವ್ರ ಮನೆಯವ್ರಿಗೆ, ನಾನ್ ಸಾಯ್ತಾ ಇದೀನಿ, ನನ್ ಮಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ, ನಾನ್ ಸಾಯ್ತಾ ಇದೀನಿ, ನನ್ ಮಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಅವ್ರೆಲ್ಲ ಫೋನ್ ಮಾಡಿದ್ರೆ, ನಿನ್ ಗಂಡ ಹಿಂಗ್ ಹೇಳ್ತಾ ಇದ್ದಾನೆ, ಏನೋ ಹೆಚ್ಚು ಕಡಿಮೆ ಮಾಡ್ಕೊಳ, ಅವ್ನ್ ಏನ್ ಹೆಚ್ಚು ಕಡಿಮೆ ಮಾಡ್ಕೊಳ್ತಾನ, ಅವ್ನ ಮನೆಗೆ ಇಲ್ಲ ಏನ್ ಹೆಚ್ಚು ಕಡಿಮೆ ಮಾಡ್ಕೊಳ್ತಾನೆ ಅಂತ. ಅವ್ನ್ ಹೈದ್ರಾಬಾದ್ಗೆ ಹೋಗ್ತಾ ಬರ್ತಾನೆ ಫೋನ್ ಮಾಡ್ಕೊಂಡ್ ಬಂದಿದ್ದಾನಣ್ಣ. ಬಂದು ಮನೆ ಹತ್ರ ಬಂದಣ್ಣ. ಬಂದ್ಬಿಟ್ಟು ಆ ಎಣ್ಣೆ ಒಳಗೆ ಈ ಗಿಡಕ್ ಹೊಡಿತಾರಣ್ಣ ಪೆಸ್ಟಿಸೈಡ್, ಅದನ್ನ ಮಿಕ್ಸ್ ಮಾಡ್ಕೊಂಡ್ ಕುಡ್ದ್ಬಿಟ್ಟಿದಾನೆ. ಅವ್ನು ಕುಡಿಬೇಕಂತ ಕುಡ್ದಿಲ್ಲ, ನನಗೆ ಎದ್ರಸಕ್ಕಂತ ಕುಡ್ದಿರೋದು. ಕುಡಿದ್ರೆ ಅಣ್ಣ ನನ್ ತಮ್ಮ, ಅಲ್ಲಿ ಡ್ಯೂಟಿ ಮಾಡತ್ರ ನನ್ ತಮ್ಮ ಅಣ್ಣ, ಅವ್ರ ಡ್ಯೂಟಿ ಮಾಡೋರೆ ನನ್ ತಮ್ಮ ಒಬ್ಬ. ಅವನಿಗೆ ಅಪಾಯಿಂಟ್ ಆಗಿ ಅಲ್ಲಿಂದ ಡ್ಯೂಟಿ ಬಿಟ್ಟು ಬೇರೆ ಕಡೆ ಹೋಗಿದ್ದಾನ. ರಾಖಿ ಹಬ್ಬಕ್ಕೆ ಪ್ರತಿ ವರ್ಷ ರಾಖಿ ಕಟ್ಸ್ಕೊಂಡ್ ಹೋಗ್ ಬರೋನು. ಬಂದು ಅವ್ನ್ ಕೂತಿದ್ದ, ನಮ್ಮ ಅಪ್ಪನ ಕೂತಿದ್ರು. ಬಂದ ತಕ್ಷಣ, ಬಸ್ಸು ನಾನ್ ಹಿಂಗ್ ಸಾರಿ ಅಣ್ಣ, ನನ್ ತಮ್ಮನ್ ಕರೆದ್ಬಿಟ್ಟು ನಾನ್ ಹಿಂಗ್ ಕುಡ್ದ್ ಬಿಟ್ಟಿದೀನಿ ಅಂತ ಅಂದ್ರೆ, ಅಕ್ಕ ಮಾಮ ಏನೋ ಕುಡ್ದ್ಬಿಟ್ಟೈತಂತೆ, ಸುಮ್ನಿರೋ ಮನೆ, ಸುಮ್ನೆ ಎದುರಿಸ್ತಾನ, ತಾನೇಲ್ ಕುಡ್ದಿರ್ತಾನೆ. ಮತ್ತೆ ಹೋಗಿ ಸ್ಮೆಲ್ ಎಲ್ಲ ನೋಡಿದನೆ, ಅಕ್ಕ ಏನೋ ಸ್ಮೆಲ್ ಬರ್ತಾ ಇದೆ ಅಂತ. ಸರಿ ಅಣ್ಣ, ಆಯ್ತು ಹಂಗಾರೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋಗ್ರಿ, ಅಲ್ಲಿ ಏನ್ ಹೇಳ್ತಾರ ಕೇಳ್ರಿ. ಪಾಪು ಚಿಕ್ಕೋಳಣ್ಣ, ಇನ್ನ 1-2 ವರ್ಷ ಏನೋ ಇದ್ನ ಅಷ್ಟೇ ಅವಳು. ಸರಿ ಆಯ್ತು ಅಂತೇಳಿ ಕಳಿಸ್ದೆ ಅಣ್ಣ. ಇಲ್ಲ ಆಗಲ್ಲ, ಜಾಸ್ತಿ ಕುಡ್ದ್ಬಿಟ್ಟಿದಾನೆ, ಅದು ಬ್ಲಡ್ ಅಲ್ಲಿ ಮಿಕ್ಸ್ ಆಗ್ಬಿಟ್ಟಿದೆ, ಇಲ್ಲ ಆಗಲ್ಲ, ಕರ್ಕೊಂಡ್ ಹೋಗ್ರಿ ಅಂತ. ನಾನ್ ಜೀವನ ಮಾಡಕ್ಕೋಸ್ಕರ ಅಣ್ಣ ನಾನು ಅಲ್ಲಿವರೆಗೂ ಹೋಗಿದ್ದು. ಈ ಶೋಕಿ ಮಾಡಕ್ಕೆ, ಇನ್ನೊಂದ್ ಮಾಡಕ್ಕೆ, ಮತ್ತೊಂದ್ ಮಾಡಕ್ ಹೋದ್ರೆ ತುಂಬಾ ಹಣ ಇಟ್ಕೊಂಡಿರ್ತಿದ್ದೆ. ಅದ್ ಇನ್ಸಿಡೆನ್ಸ್ ಆಗೋದ್ಕಿಂತ 4 ತಿಂಗಳ ಮುಂಚೆ ಅಪ್ಪಾಜಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಣ್ಣ. ಅವಾಗ ಸುಮಾರು 15 ದಿನ ಅಣ್ಣ ಒಂದ್ಸತಿ ಆಂಜಿಯೋಗ್ರಫಿಗ್ ಹೋಗೋದು, ಒಂದ್ಸತಿ ಆಂಜಿಯೋಗ್ರಾಮ್ಗೆ ಹೋಗೋದು, ಅಂದ್ರೆ ಏನು ಸ್ಟಂಟ್ ಹಾಕ್ಸ್ಲಿಕ್ಕೆ. ಮನೆಯಿಂದ ಅಮ್ಮನಿಗೆ ಡ್ಯೂಟಿಯಿಂದ ತೆಗ್ದಿದ್ರಣ್ಣ ಅವಾಗ. ಅವರು ಔಟ್ಸೋರ್ಸ್ ಏಜೆನ್ಸಿ ಮೇಲೆ ಕೆಲಸ ಮಾಡೋರು. ಅವ್ರನ್ನ ತೆಗ್ದಿದ್ರು, ಮನೆ ಕಡೆಗೂ ಸಪೋರ್ಟ್ ಇಲ್ಲ. ಮನೆಯಿಂದ ಫೋನ್ ಮಾಡಿದಾರೆ, ಆಂಬುಲೆನ್ಸ್ ಅಲ್ಲಿ ಬರ್ತಾ ಇದೀವಿ, ಅಲ್ಲಿಗೆ ಬಂದಾಗ ಆಂಬುಲೆನ್ಸ್ ದುಡ್ಡು ಕೊಡು ಅಂತ ಫೋನ್ ಮಾಡಿದಾರಣ್ಣ. ಸರಿ, ನಾನ್ ಬೆಳಗ್ಗೆ 4 ಗಂಟೆ, ಅಂದ್ರೆ ನನ್ ಡ್ಯೂಟಿ ಮಾಡೋ ಕಡೆ ಅಣ್ಣ ಎಲ್ಲೇ ಹೋದ್ರು ತುಂಬಾ ಒಳ್ಳೆ ಜನ ಸಿಕ್ಕಿದಾರಣ್ಣ. ನಾನ್ ಒಳ್ಳೆಯವಳ, ಅವ್ರು ನನ್ಗೆ ಒಳ್ಳೆಯವ್ರಾಗ ಸಿಕ್ಕಿರೋ ನನ್ಗೆ ಗೊತ್ತಿಲ್ಲ ಅಣ್ಣ. ಫೋನ್ ಮಾಡಿ ಆಂಬುಲೆನ್ಸ್ ಅವ್ರಿಗೆ ಕೊಡಿ ಅಂದೆ. ಅಣ್ಣ ನಾನು ವರ್ಕ್ ಮಾಡ್ತಿದ್ದೆ, ಇಲ್ಲಿವರೆಗೂ ಬಿಟ್ಬಿಡಿ ಅಣ್ಣ, ಇಲ್ಲಿ ಬಂದ ತಕ್ಷಣ ನಾನು ದುಡ್ಡು ಕೊಡ್ತೀನಿ ಅಂತ. ಇನ್ನೊಬ್ರಾಗಿದ್ರೆ ಇಲ್ಲ ಅನ್ನೋರ ಏನೋ ಅಣ್ಣ. ಆಯ್ತು ಅಕ್ಕ, ನಾನ್ ಬಂದ ತಕ್ಷಣ ಕೊಡುವಂತೆ ಬಿಡು ಅಂತ ಕರ್ಕೊಂಡ್ಬಂದು ಜಯದೇವದಲ್ಲಿ ಅಡ್ಮಿಟ್ ಮಾಡ್ಸಿದ್ರಣ್ಣ. ಬೆಳಗ್ಗೆ ಬಂದ ತಕ್ಷಣ ಬಿಡಿಸ್ಕೊಟ್ಟೆ. ಅವಾಗ ಒಂದ್ 4 days ಇದ್ವಣ್ಣ. ಅದಾದ್ಮೇಲೆ ಮತ್ತೆ ಒಂದ್ ಸ್ವಲ್ಪ ದಿನ, ಮತ್ತೊಂದ್ 5 days ಅಡ್ಮಿಟ್ ಮಾಡಿದೀವಣ್ಣ. ಮತ್ತೆ ಅಮ್ಮ ಹೆಲ್ಪ್ ಮಾಡಲ್ಲ, ಸಂಬಂಧಿಕರು ಯಾರಿಲ್ಲ, ಅವ್ರ ದೊಡ್ಡ ಹೆಂಡತಿ ಮಗಳನ್ನ ಹೆಲ್ಪ್ ಮಾಡಲ್ಲ ಅಣ್ಣ. 72,000 ಕಟ್ಬೇಕು ಅಂತ ಕೇಳ್ತಿದಾರಣ್ಣ. ಸ್ಟಂಟ್ ಹಾಕ್ತಿವಿ, ನಾಳೆ ಸರ್ಜರಿ, 72,000 ಬಿಲ್ ಕಟ್ಟಿ ಅಂತ. ಎಲ್ ತರ್ಬೇಕಣ್ಣ, ಯಾರು ಕೊಡೋರಿಲ್ಲ. ಸರಿ, ಹಿಂಗೆ ನಿಂತ್ಕೊಂಡಾಗ ಅಲ್ಲಿ ನಮ್ ಕೊಲೀಗ್ಸ್ ಯಾರೊಬ್ರು ಸಿಕ್ಕರು, ನಾವ್ ಇಂಥವ್ರೊಬ್ರು ಹೆಸರು ಕೊಡ್ತೀವಿ, ನೀವ್ ಅಲ್ಗ ಹೋಗಿ ಅಂದ್ರು. ಒಂದ್ ಸುಮಾರು 4 hour ನಿಂತ್ಕೊಂಡ್ಮೇಲೆ ಅಯ್ಯಮ್ಮ ನನ್ಗ್ ದೇವ್ರ ತರನೇ ಕಂಡ್ಬಿಡ್ತು ಬಿಡೋಣ. ಆದವ್ರು ನೆನೆಸ್ಕೋಬೇಕು. ಸುಮ್ನೆ ಒಂದ್ ಕಡೆ ನಿಂತಿದ್ದೆ, ಕಾದು ಯಾರನ್ನೂ ಒಳಗಡೆ ಬಿಡ್ತಿಲ್ಲ. ಅವ್ರು ಒಂದ್ ಕಡೆ ಮೂಲೆಯಲ್ಲಿ ಕೂತ್ಬಿಟ್ಟೆ ನಾನು. ಕುಂತ್ರೆ ಅವ್ರು ನನ್ ಕೂತಿರೋದ್ ನೋಡ್ ಕರೆದ್ರು ಅವ್ರು. ಆದ್ರೆ ಅಳ್ತಾನೆ ಕೂತಿದ್ದೆ ನಾನು. ಕರೆದ ತಕ್ಷಣ, ಹಿಂಗಿದೆ ಮೇಡಮ್ ಪರಿಸ್ಥಿತಿ, ಯಾರು ನೋಡ್ಕೊಳ್ಳೋರಿಲ್ಲ, ನಾನೇ ಮಗಳು, ನಾನೇ ಮಗ, ಸೊ ಹಂಗಾಗಿ ಯಾರು ನೋಡ್ಕೊಳ್ಳೋರಿಲ್ಲ, ನಮ್ಮ ಹತ್ರ ಆ ಪರಿಸ್ಥಿತಿ ದುಡ್ಡು ಇಲ್ಲ ಅಂತ. ಅವ್ರು ಏನು ಮಾತಾಡ್ಲಿಲ್ಲ ಅಣ್ಣ. ಫ್ರೀ ಅಂತೇಳಿ ಗ್ರೀನ್ ಪೆನ್ನಲ್ಲಿ ಬರ್ಕೊಟ್ಬಿಟ್ರು. ಸರಿ, ಅದು ಆಯ್ತು. ಅಪ್ಪಾಜಿನ ಹೆಂಗ ಉಳಿಸ್ಕೊಂಡ ಮುಗಿಸಿ 4 ತಿಂಗಳಾಗಿದೆ ಅಣ್ಣ. ಅವ್ರು ಏನೇ ಫ್ರೀ ಅಂದ್ರು ಹಾಸ್ಪಿಟ್ಲಲ್ಲಿ ಊಟ, ತಿಂಡಿ, ಮೆಡಿಸಿನ್ ಖರ್ಚಂತ ಇರುತ್ತೆ ಅಲ್ವಾಣ. ಅದೆಲ್ಲ ಮುಗಿಸ್ಕೊಂಡ್ ಬಂದಾದ್ಮೇಲೆ 4 ತಿಂಗಳಲ್ಲಿ ಇವ್ರು ವಿಷ ಕುಡ್ದಾರಣ. ಅದ್ ಯಾವ ಮಟ್ಟಿಗೆ ಅಂದ್ರೆ ಅಣ್ಣ, ಒಂದೇ ದಿನ ICU. ಇವತ್ ನೈಟ್ 10 ನಾನು ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು,
ನಾನ್ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದೀನಿ ಅಣ್ಣ. ಅದನ್ನ ನನ್ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ಅವಾಗ ಮಾಡ್ಲಿಲ್ಲ. ನನ್ ಗೌರ್ಮೆಂಟ್ ಹಾಸ್ಪಿಟಲ್ ಕಳ್ಸಿದ್ರೆ ಆಂಬುಲೆನ್ಸ್ ಅವ್ರು ಸ್ವಾರ್ಥಕ್ಕೋಸ್ಕರ ನನ್ ಗಂಡನ ಪ್ರೈವೇಟ್ ಹಾಸ್ಪಿಟಲ್ಗೆ ಹಾಕ್ಬಿಟ್ರಣ್ಣ. ಇವತ್ ರಾತ್ರಿ 11 ಗಂಟೆಗೆ ಹಾಕಿದ್ರಣ್ಣ. ಬೆಳಗ್ಗೆ 9 ಗಂಟೆಗೆ ನಾನು ಅಲ್ಲಿ ಹೋದ್ರೆ 44,000 ರೂಪಾಯಿ ಬಿಲ್ ಮಾಡಿದಾರಣ್ಣ ಒಂದೇ ರಾತ್ರಿಗೆ. ಸರಿ ನಾವಪ್ಪ ನನ್ ಮಗಳಿಗೆ ಅದೆಲ್ಲ ನೋಡಿ ರಾತ್ರಿ ಎಲ್ಲ ಜ್ವರ. ಈ ಮಗಳ್ ನೋಡ್ಲಾ, ಅಲ್ಲ ICU ಇಟ್ಟಿರ ಅವ್ನ್ ನೋಡ್ಲಾ, ಇಲ್ಲ ಅಪ್ಪಾಜಿ ನೋಡ್ಲಾ. ಸರಿ ಅಪ್ಪಾಜಿ ಇಲ್ಲ ಆಗಲ್ಲಮ್ಮ, ನಮ್ಮಂತವ್ರಿಗೆ ಹಾಸ್ಪಿಟ್ಲ್ ಅಲ್ಲ, ಬಾ ನಾವ್ ನಮ್ಮೂರಿಗೆ ಕರ್ಕೊಂಡ್ ಹೋಗ್ಬಿಡೋಣ ಅಂತೇಳಿ ಕರ್ಕೊಂಡ್ ಬಂದ್ರಣ. ಇಲ್ಲಿ ಕರ್ಕೊಂಡ್ ಬಂದ್ವಿ. ನಾಳೆ August 15th ಗೌರ್ಮೆಂಟ್ ಹಾಲಿಡೇ. ಯಾರು ICU ತಗೊಳಕ್ ರೆಡಿ ಇಲ್ಲ. ಡಾಕ್ಟರ್ ರಜೆ ಇದಾರೆ. ಒಂದ್ ಕಡೆ ಕರ್ಕೊಂಡ್ ಹೋದೆ. ನೋಡಮ್ಮ, ಒಂದ್ ಬ್ಲಡ್ ಅಲ್ಲಿ ಅದ್ ಮಿಕ್ಸ್ ಆಗಿರೋದ್ ಜಾಸ್ತಿ ಆಗಿದೆ. ಅದೇನಾದ್ರೂ ಬೆಳಕರಿ ಅಷ್ಟೊಂದ್ ಜಾಸ್ತಿ ಆದ್ರೆ ವೆಂಟಿಲೇಟರ್ಗೆ ಹಾಕ್ತಿವಿ. ಒಂದ್ ದಿನ ವೆಂಟಿಲೇಟರ್ಗೆ 30,000 35,000 ರೂಪಾಯಿ ಹೇಳಿದ್ರಣ್ಣ. ಒಂದ್ ನೈಟ್ಗೆ. ಎಷ್ಟ್ ದಿನ ಬೇಕಾದ್ರೆ ಆಗ್ಬೋದು. ಸರಿ ಇವಾಗ ಅಡ್ಮಿಟ್ ಮಾಡ್ಕೊಳ್ಳಿ, ಅಕಸ್ಮಾತ್ ಆದ್ರೆ ಹಾಕ್ಬಿಡು ಅಂತ್ರಿ. ಎಷ್ಟು ದೇವ್ರಿದಾರಣ್ಣ, ಅಷ್ಟು ದೇವ್ರನ್ನ ಬೆಳಕರಿ ಅಷ್ಟೊತ್ತಿಗೆ ಜಾಸ್ತಿ ಆಗ್ಲಪ್ಪ. ಬೆಳಕರಿ ಅವ್ರಿಗೆ ಜಾಸ್ತಿ ಆಗ್ಲಪ್ಪ. ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ಬೆಳಕರಿ ಅಷ್ಟೊತ್ತಿಗೆ ಬ್ಲಡ್ ಟೆಸ್ಟ್ ಮಾಡ್ಸಿದ ತಕ್ಷಣ ಇಲ್ಲ ಪರವಾಗಿಲ್ಲ 1000 ಸಮಥಿಂಗ್ ಆಗಿದೆ ಅಮ್ಮ, ಏನು ಬೇಡ ICU ಇರ್ಲಿ ಅಂತ. ಸುಮಾರು 3 ದಿನ ಇದ್ಬೇಡ ಹಾಸ್ಪಿಟಲ್ ಅಲ್ಲಿ. 1,10,000 ರೂಪಾಯಿ ಬಿಲ್ ಆಯ್ತಣ್ಣ. ತಾಯಿ ಬರ್ಲಿಲ್ಲ, ತಮ್ಮ ಬರ್ಲಿಲ್ಲ. ಅವ್ರ ತಾಯಿ ಅವ್ರ ತಮ್ಮ ಅಂದ್ರೆ ನಿಮ್ ತಾಯಿ ಅವ್ರಿದ್ರಣ್ಣ. ಅವರೇ ನನ್ ಬೆನ್ನೆಲ್ಲ ಸ್ವಲ್ಪ ತಂದೆ ವಿಚಾರದಲ್ಲಿ ಅಲ್ಲೇ ಸ್ವಲ್ಪ ಕಳ್ಕೊಂಡಿದ್ವಿ. ಆದ್ರೆ ನನಗೆ ಯಾರು ದುಡ್ಡು ಅಂತ ಕೊಡ್ಲಿಲ್ಲ ಅಣ್ಣ. ನನಗೆ ಯಾರು ಫ್ರೀ ಆಗಂತ 1 ರೂಪಾಯಿ ದುಡ್ಡು ಕೊಡ್ಲಿಲ್ಲ ಅಣ್ಣ. ಸಾಲ ಅಂತ ಕೊಡ್ಸ. ನಮ್ ತಾಯಿನೂ ಬೇರೆಯವ್ರ ಕಡೆಯಿಂದ 40,000 ಸಾಲ ಕೊಡಿಸ್ತು. ಇನ್ನೊಬ್ರು ಯಾರೋ ನನ್ಗೊಂದ್ ಸ್ವಲ್ಪ ಸಾಲ ಕೊಟ್ರು. ಈ ಸಾಲನೇ ತೀರ್ಸ್ಕೊಂಬಂದೆ. ನನ್ನ ಹತ್ರ ದುಡ್ಡಿರ್ಲಿಲ್ಲ ಅಣ್ಣ. ಯಾರು ನೀನ್ ತಗೊಳಮ್ಮ ನಾನ್ ಇದೀನಿ ಅಂತ ಯಾರು ಕೊಡ್ಲಿಲ್ಲ ಅಣ್ಣ. ಬಟ್ ಅಟ್ಲೀಸ್ಟ್ ಬಂದ್ರಲ್ಲ ಅಂತ ನಿನ್ನ ಸತ್ತವ್ರ ಮನೆ ಕುರಿತು ಇದ್ರಲ್ಲ, ಮಗಳ್ ನೋಡ್ಕೊಂಡ್ರಲ್ಲ, ನಾನ್ ಹಾಸ್ಪಿಟಲ್ ಅಲ್ಲಿ ಇದ್ರು ಮಗಳ್ ನೋಡ್ಕೊಂಡ್ರಲ್ಲ ಅಂತ ಒಂದ್ ಇತ್ತಣ್ಣ. ಸರಿ ಅಣ್ಣ ಆಯ್ತು. ಅವ್ರ ತಾಯಿಯವ್ರಿಗೆಲ್ಲ ಇನ್ಫಾರ್ಮ್ ಮಾಡ್ದೆ ಅಣ್ಣ ನಾನು. ಮಾಡಿದ್ರೆ ನಿನ್ನಿಂದಾನೇ ನನ್ ಮಗ ವಿಷ ಕುಡ್ದಿರೋದು, ಅವನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಅಂದ್ರೆ ನಾವಂತೂ ನೀನು ಸುಮ್ನೆ ಬಿಡಲ್ಲ. ನಾನ್ ಹಾಸ್ಪಿಟಲ್ ಅಲ್ಲಿ ದುಡ್ಡು ಕಟ್ಟಿರೋಳ್ ನಾನು, ನೋಡ್ಕೊಳ್ತಿರೋಳ್ ನಾನು. ಈ ಮಾತು ಹೇಳಕ್ ನನಗೆ ಹೆಂಗ್ ಅನ್ಸ್ಬೇಕಣ್ಣ. ಸರಿ ಆಯ್ತು, ಆಗಿದ್ದಾಗ್ಲಿ ಅಮ್ಮ ಆಯ್ತು, ಇಷ್ಟ ದಿನ ನಾನ್ ತಪ್ಪು ಮಾಡ್ಬಿಟ್ಟಿದೀನಿ, ನಿಮ್ ಮಗ ನಿಮ್ ಮನೆಗ್ ಕರ್ಕೊಂಡೋಗ್ ನೋಡ್ಕೊಳ್ಳಿ ಅಂತ ಅಂದೆ ಅಣ್ಣ. ಅವ್ರ ಅಕ್ಕ ಅಂದ್ರು, ನನಗ್ ಮನೇಲಿ ಹಸು ಕರು ಎಲ್ಲ ಇದಾವೆ, ನನ್ ಕೈಲಿ ಆಗಲ್ಲಮ್ಮ ಅಂತ ಅಂದ್ರು. ಅವ್ರ ತಾಯಿ ಅಂದ್ರು, ನನಗ್ ವಯಸ್ಸಾಗಿದೆ, ನನ್ ಕೈಲಿ ನೋಡ್ಕೊಳಕ್ ಆಗಲ್ಲ ಅಂತ ಅಂದ್ರು ಅಣ್ಣ. ಮತ್ತೆ ನನ್ ಬೆನ್ನಿಗೆ ಬಿದ್ದ. ಮತ್ತೆ ನನ್ ತಾಯಿ ಮನೆಗೆ ಕರ್ಕೊಂಡ್ ಹೋದೆ ಅಣ್ಣ. ಇವತ್ ಕರ್ಕೊಂಡ್ ಹೋಗಿದ್ದೀನಿ ಅಣ್ಣ. ಕರ್ಕೊಂಡೋಗಿ, ಅಪ್ಪ ನಾನ್ ಡ್ಯೂಟಿಗೆ ಹೋಗ್ತೀನಿ ಕಣಪ್ಪ, ಇಲ್ಲಿಗೆ 1 ವಾರ ಆಯ್ತು ರಜಾ ಹಾಕ್ ಬಂದ್ಬಿಟ್ಟು, ಆಮೇಲೆ ಅಲ್ಲಿ ಕಂಪ್ಲೇಂಟ್ ಮಾಡಿ ನಾನ್ ತೆಗ್ದಾಕಿದ್ರೆ ನನ್ ಜೀವನ ಮಾಡೋದ್ ಕಷ್ಟ ಆಗುತ್ತೆ ಕಣಪ್ಪ, ನಾನ್ ಹೋಗ್ತೀನಿ ಅಂತ ಕೆಲ್ಸಕ್ ಬಂದ್ಬಿಟ್ಟೆ ಅಣ್ಣ. ನಮ್ ತಂದೆಗೆ ಮೇಲೆ ಮದ್ವೆ ಮಾಡ್ದಾಗಿಂದನೂ ಸಿಟ್ಟಿತ್ತು. ಇಂತನ್ ಮದ್ವೆ ಮಾಡ್ಬಿಟ್ರು ಅಂದ್ರುನು ಎಷ್ಟು ಚೆನ್ನಾಗ್ ನೋಡ್ಕೊಂಡ. ಟೈಮ್ ಮಾತ್ರೆ ಕೊಡೋದು, ಮನೆಗ್ ತಿಂಡಿ ಆಗಿಲ್ವಾ ತಿಂಡಿ ತರಿಸ್ಕೊಡೋದು ಹೋಟ್ಲಿಂದ. ತುಂಬಾ ಮನೆ ಮಗನ್ ತರ ನೋಡ್ಕೊಂಡ್ರಣ್ಣ. 3 ದಿನ ಅಲ್ಲಿ ಹಾಸ್ಪಿಟ್ಲಿಂದ ಬಿಟ್ಟು 3 ರಿಂದ 4 ದಿನ ಮನೇಲಿ ಇರ್ಬೋದಣ್ಣ ಅಷ್ಟೇ ಅವನು. ಆಮೇಲಿಂದ ಮಾವ ನಾನ್ ಶಿರಾಕ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ರ ನನ್ ತಮ್ಮನ್ ಗಾಡಿ ತಗೊಂಡು. ಹೋಗಿ ಪೂರ್ತಿ ಕುಡಿದ್ಬಿಟ್ಟು ಗಾಡಿನ ಒಂದ್ ಕಡೆ ಬೀಳ್ಸ್ಕೊಂಡು ಬಂದಿರೋದಣ್ಣ. ಇನ್ನ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ 3-4 ದಿನ ಆಗಿದೆ ಅಷ್ಟೇ ಅಣ್ಣ. ನಮ್ಮಪ್ಪ, ಬೇಡಮ್ಮ ಇವನ್ ಮಾತ್ರ ಬೇಡಮ್ಮ, ಇವನ್ ಸತ್ ಬಿಟ್ರೆ ನಿಮ್ ಜೈಲಿಗೆ ಹಾಕ್ಬಿಡ್ತಾರೆ, ಬೇಡಮ್ಮ ಅವ್ನ್ ಏನಾರ ಮಾಡಿ ಹೋಗ್ಬಿಡ್ಲ ಅವ್ನೆಲ್ಲಾದ್ರು. ಅವತ್ ಹೋಗಿ ಡಿವೋರ್ಸ್ ಅಪ್ಲೈ ಮಾಡ್ಸ್ ಬಂದ್ಬಿಡ್ತಾನ ನಾವಪ್ಪ. ಸರ್ ಬೇಡವೇ ಬೇಡ ಸರ್, ನಾನ್ ಸಾಯೋರ್ಗು ನನ್ ಮಗಳ್ ಸಾಕ್ತೀನಿ, ಅವಳಿಗೆ ಏನ್ ಜೀವನಕ್ಕೇನಿಲ್ಲ, ಎಲ್ಲೊಂದ್ ಕಡೆ ಕೆಲ್ಸ ಮಾಡ್ತಾಳೆ, ಇವನಂತ ಒಂದ್ ಬೇಡ. ಸರಿ ಆಯ್ತು. ಮತ್ ಹೋದನ್ ಮತ್ತೆ ನನ್ ಪಡೆಗೆ ಅಲ್ಲಿ ಕೆಲ್ಸ ಮಾಡಕ್ ಒಂದ್ ಸ್ವಲ್ಪ ದಿನ ಮಾಡ್ದೆ ಅಣ್ಣ. ಆಮೇಲೆ ತಂಗಿ ಮದ್ವೆ ಫಿಕ್ಸ್ ಮಾಡ್ಬಿಟ್ರು. ತಂಗಿ ಮದ್ವೆ ಫಿಕ್ಸ್ ಮಾಡ್ರೆ ಮಗಳ್ ನೋಡ್ಕೊಳ್ಳೋರು ಯಾರು ಇಲ್ಲ ಅಣ್ಣ. ಎಷ್ಟಂದಣ್ಣ ಬಾಣಂತನ ಅನ್ನೋದು ತವ್ರ ಮನೇಲಿ ಇರ್ಲಿ ಗಂಡನ್ ಮನೇಲಿ ಇರ್ಲಿ ತುಂಬಾ ಒಂಥರ ಹೆಣ್ಮಕ್ಳಿಗೆ ಬಹಳ ಟೈಮ್ ಇರ್ತಣ. ಒಂದ್ 6 ತಿಂಗಳು ರೆಸ್ಟಿಗೆ. ನನ್ ಸಿಸೇರಿಯನ್ ಬೇರೆ ಆಗಿತ್ತಣ್ಣ. ಒಂದ್ 3 ತಿಂಗಳು ನಾನ್ ರೆಸ್ಟ್ ತಗೊಂಡಿರ್ಬೋದೇಣ್ಣ. ಅಂದ್ರೆ ಇವಾಗ ಎಲ್ಲಾರು ಮಾಡ್ಸ್ಕೊಳ್ತಾರೆ, ನಮ್ ತಂಗಿಯವರಾಗ್ಲಿ ನಮ್ ಅಕ್ಕನ ಮಕ್ಳೆಲ್ಲಾ ನೋಡ್ತೀನಲ್ಲಣ್ಣ. 6 ತಿಂಗಳು ಅವ್ರಿಗೆ ತುಂಬಾ ರೆಸ್ಟ್ ಅಣ್ಣ, ಬೆಡ್ ರೆಸ್ಟ್.
ಅವಾಗ ಅವ್ ಕೊಟ್ರೆ ಮುಂದೆ ಬಾಣಂತಿ ಚೆನ್ನಾಗಿರುತ್ತೆ, ಮಗು ಚೆನ್ನಾಗಿರುತ್ತೆ. 3 ತಿಂಗಳು ನಾನು ರೆಸ್ಟ್ ಮಾಡಿದ್ದೇನೆ ಅಣ್ಣ. 4ನೇ ತಿಂಗಳಿಂದ ಮನೇಲೆ ಇದ್ದಣ, ತಾಯಿ ಮನೇಲಿ. ಎಲ್ಲದಕ್ಕೂ ತಾಯಿ ತಂದೆಗೆ ಭಾರ ಆಗ್ಬಾರ್ದಣ್ಣ. ಅಂದ್ರೆ ನಂದು ಕಾಂಟ್ರಾಕ್ಟ್ ಬೇಸಿಸ್ ಕೆಲಸ, ನಮ್ ಮೆಟರ್ನಿಟಿ ಸ್ಯಾಲರಿ ಬರ್ತಿರ್ಲಿಲ್ಲ ಅಣ್ಣ. ನಾನ್ ಪ್ರತಿ ದಿನ 1.5 kg 2 kg ಹೂ ಕೊಡ್ತಿದ್ದೆ ಅಣ್ಣ. ಪಾಪನ್ ಕರ್ಕೊಂಡ್ ಹೋಗಿ ಪಕ್ಕದ ಮನೇಲಿ ಹಾಕೊಂಡು ಅವ್ರ ಜೊತೆ ಕುತ್ಕೊಂಡು ಹೂ ಕಟ್ಕೊಂಡು ಅಲ್ಲೇ ಮಲಗಿಸ್ಕೊಂಡು, ಆ ಹೂ ಎಲ್ಲ ಮುಗಿದ್ಮೇಲೆ ಮತ್ತೆ ಕರ್ಕೊಂಡ್ಬಂದು ನಮ್ಮ ಮನೇಲಿ ಜೋಲಿಯಲ್ಲಿ ಮಲಗಿಸ್ತಿದ್ದೆ. ಅಂದ್ರೆ ಇಲ್ಲಿ ದುಡಿಮೆ ನಿಂತಿದ್ರಿಂದ ಸ್ವಲ್ಪ ಅಲ್ಲಾದ್ರೂ ಏನಾದ್ರು ಒಂಚೂರು ಮಾಡ್ಕೊಳ್ಳೋಣ ಅಂತ. ತಂದೆ ತಾಯಿ ಅಷ್ಟು ಭಾರ ಆಗಿರ್ಬಾರ್ದಲ್ಲಣ್ಣ. ಹಂಗಾಗಿ ಹಂಗ್ ಮಾಡ್ತಿದ್ದೆ. ಸರಿ, 1 ತಿಂಗಳಲ್ಲಿ 1-1.5 ಸಾವಿರ ಹೂ ಕಟ್ತಿದ್ದೆ ಅಣ್ಣ ನಾನು. ಕಟ್ಟಿದ್ರೆ ಊರಿಂದ ಬರೋನು, ನನ್ ಬಸ್ ಚಾರ್ಜಿಗೆ ದುಡ್ಡು ಕೊಡು, ನಾನ್ ಕಟಿಂಗ್ ಮಾಡಿಸ್ಬೇಕು ದುಡ್ಡು ಕೊಡು, ನಾನ್ ಬೆಂಗ್ಳೂರ್ಗೆ ಹೋಗ್ಬೇಕು ದುಡ್ಡು ಕೊಡು. ಆ ಹೂ ಕಟ್ಟಿರೋ ಹತ್ರ ನಾನ್ ದುಡ್ಡು ಇಸ್ಕೊಳ್ತಿರ್ಲಿಲ್ಲ ಅಣ್ಣ. ಎಮರ್ಜೆನ್ಸಿ ಬೇಕಂದಾಗ ಇಸ್ಕೋಣ ಅಂತ ಇಸ್ಕೊಳ್ತಿರ್ಲಿಲ್ಲ. ಮತ್ತ ಅಣ್ಣನ್ ಫೋನ್ ಮಾಡಿ ದುಡ್ಡು ಇಸ್ಕೊಂಡ್ ಕೊಡ್ಬೇಕಿತ್ತಣ್ಣ ಇವನಿಗೆ. ನಾನು ಹೂ ಕಟ್ಟೋದು, ಬಾಣಿ ತಂದ್ರಲ್ಲಿ ಅವಾಗ ಬ್ಯಾಕ್ ಪೇನ್ ಜಾಸ್ತಿ, ಕಟ್ಟೋದು, ಇವನಿಗೆ ದುಡ್ಡು ಕೊಡೋದು. ಈ ಯಪ್ಪ, ಇಂಥ ಗಂಡಸರು ಪ್ರಪಂಚದಲ್ಲಿ ಇರ್ಲೇಬಾರ್ದಣ್ಣ, ಇರ್ಲೇಬಾರ್ದು. ಇಲ್ಲ ಇಂಥವ್ರ ಮದ್ವೆನೇ ಆಗ್ಬಾರ್ದು. ಅವ್ರ ಪಾಡಿಗೆ ಅವ್ರು ಕುಡ್ಕೊಂಡ್ ತಿನ್ಕೊಂಡು ನಿಮ್ದೇಗಿರ್ಬೇಕು. ಸರಿ ಅಣ್ಣ, ಅಷ್ಟೆಲ್ಲ ಆಯ್ತು. ಅವ್ರ ಮನೆಯವ್ರು ಏನಿದಾರಣ್ಣ, ಇವ್ರು 3 ಜನ ಮಕ್ಳು ಬಿಟ್ಟು ಅವ್ರ ಅತ್ತೆ ಮಕ್ಳೆಲ್ಲ ಇದಾರೆ. ಇವ್ರನ್ನೊಂಥರ ನೋಡಾರಣ್ಣ, ನನ್ನನ್ನು ಒಂಥರ ಕೇವಲವಾಗಿ ನೋಡಾರ ಅವ್ರು. ಕೇವಲ ಅಂದ್ರೆ ಒಂಥರ ಅಸ್ಪೃಶ್ಯ ತರ ನೋಡಾರಣ್ಣ ನಮ್ಮನ್ನ. ಇವ್ರಿಗೇನು ಗತಿ ಇಲ್ಲ. ಅವ್ರ ಮಗಳದೊಂದು ನಂದೊಂದು ಹಠ ಇತ್ತಣ್ಣ. ಹಠ ಅಂದ್ರೆ ನಾನ್ ಇವ್ರ ತರನೇ ಚೆನ್ನಾಗ್ ಬಾಳ್ಬೇಕು, ಅದೇನಾದ್ರಲ್ಲಿ ಇವ್ರ ತರನೇ ಚೆನ್ನಾಗ್ ಬಾಳ್ಬೇಕು. ಆ ಕಷ್ಟದಲ್ಲೂ ಅಂತ ಟೈಮ್ ಅಲ್ಲಣ್ಣ ನಾನ್ ಓದಿ ನಾನ್ BSc ಮಾಡ್ಕೊಂಡೆ ಅಣ್ಣ. ದುಡ್ದು ಚೀಟಿ ಪಾಟಿ ಹಾಕೊಂಡು ನಾನ್ BSc ಮಾಡ್ಕೊಂಡ್ ಡಿಗ್ರಿ ಮಾಡ್ಕೊಂಡೆ ಅಣ್ಣ. ಯಾರು ಅಪ್ಪ ಅಮ್ಮ ಆಗ್ಲಿ, ನಾನು ನನ್ ಮಗ್ಳು ಕೊಟ್ಟಿದ್ದಾಳೆ, ನಾವೊಂದಿಷ್ಟು ಕೊಡೋಣ, ಯಾರು ಕೊಡ್ಲಿಲ್ಲ ಅಣ್ಣ. ಇನ್ ಕಟ್ಕೊಂಡವನ, ನನಗೆ ಒಂದಿನ ದುಡ್ದಾಕ್ಲಿ, ನೀನ್ ಓದಕ್ ಕೊಡ್ತಾನಣ್ಣ. ನನಗೆ ಯಾರು ಪಾಠ ಹೇಳ್ಕೊಟ್ ಮೇಷ್ಟ್ರು, ನೀನ್ ಸೇರ್ಕೊಳಮ್ಮ, ಇಷ್ಟಕ್ಕೆ ಫ್ಯೂಚರ್ ಮುಗಿಸ್ಕೊಬೇಡ ಅಂತ ಸೇರ್ಕೊಳ್ಳೋ ಮೇಷ್ಟ್ರು ನನಗ್ ಸಹಾಯ ಮಾಡಿದ್ರಣ್ಣ. ಅವಾಗ ವಾಪಸ್ ಕೊಟ್ಟೆ ಅವ್ರಿಗೆ ಅಮೌಂಟ್, ಆದ್ರೂ ಆ ಟೈಮಲ್ಲಿ ಕೊಟ್ರಲ್ಲಣ್ಣ. ನಾನ್ BSc ಮುಗಿಸ್ಕೊಂಡ್ಮೇಲೆ ನನಗೆ ಈ ಜಾಬ್ ಆಯ್ತಣ್ಣ. ನಾನು 3,500 ರೂಪಾಯಿ ಕೆಲ್ಸಕ್ ಸ್ಟಾರ್ಟ್ ಮಾಡ್ದಣ್ಣ. ಆಮೇಲೆ 13,000 ರೂಪಾಯಿ, ಆಮೇಲೆ ಈಗ ಜಾಬ್ ನಾನು 30,000 ರೂಪಾಯಿಗೆ ಬಂದಿದ್ದೀನಣ್ಣ. ಹಂಗೆ ಸಾಗಿಸ್ಕೊ ಬಂದಣ್ಣ. ಡಿವೋರ್ಸ್ ಅಪ್ಲೈ ಮಾಡಿದ್ಮೇಲೂ ಅವನೇನ್ ಬದ್ಲಾಗ್ಲಿಲ್ಲ. ಅದೇ ಬರೋದು, ಅದೇ ಹೋಗೋದು, ಅದೇ ಬರೋದು, ಅದೇ ಹೋಗೋದು. ಅದು ಆಮೇಲೆ ಅವನು ಯಾವಾಗ ನಾವೆಲ್ಲ ಜಗಳ ಮಾಡಿದ, ಅಪ್ಪಾಜಿ ಯಾವಾಗ ಜಗಳ ಮಾಡಿದ್ರೆ ಅವ್ನು ಊರ್ ಸೇರ್ಕೊಂಡ್ಬಿಟ್ಟ. ಊರ್ ಸೇರ್ಕೊಂಡ್ರಣ, ಈಗ ಹೊಲ ಡಿವೈಡ್ ಮಾಡ್ಬಿಟ್ರು. ಏನ್ ಅವ್ರ ತಾಯಿ ಹಿಂಸೆ ಮಾಡು 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 ಡಿವೈಡ್ ಮಾಡ್ದಣ್ಣ. ಡಿವೈಡ್ ಮಾಡಿದ ತಕ್ಷಣ ಅವ್ರವ್ರ ಹೆಸರಿಗೆ ರಿಜಿಸ್ಟ್ರೇಷನ್ ಆಯ್ತು. ಅವ್ರು ಕೇಳಿದ್ರಣ್ಣ, ಅವರು ನಮಗ್ ಅನ್ಯಾಯ ಮಾಡಿದ್ರು. ಹೆಂಗ್ ಅನ್ಯಾಯ ಮಾಡಿದ್ರಣ್ಣ, ಬೆಳಿಲಿಲ್ಲ ಜಮೀನು ನಮಗ್ ಕೊಟ್ರು. ಅವ್ರ ತಮ್ಮನ್ಗೆ ಸ್ವಂತ ಅಕ್ಕನ್ ಮಗಳನ್ನ ಮದುವೆ ಮಾಡ್ಕೊಂಡ್ರಣ್ಣ. ಚೆನ್ನಾಗಿರೋದು, ಬೋರ್ ಹಾಕ್ಸಿರೋದು, ಅಡಕೆ ಗಿಡ ಹಾಕ್ಸಿರೋದೆಲ್ಲ ತಮ್ಮನಿಗೆ ಕೊಟ್ರು, ಒಂದೇ ಕಡೆ ಇರೋದು. ಇವನು ವೇಸ್ಟ್ ಅಣ್ಣ, ಇವನ್ ಎಲ್ಲಾರ ಲೆಕ್ಕದಲ್ಲೂ ವೇಸ್ಟ್ ಇವನು. ಹಂಗಾಗಿ ವೇಸ್ಟ್ ಏನಿರುತ್ತೆ ಇವನಿಗೆ ಕೊಟ್ರು. ಅವಾಗ ಏನ್ ಮಾಡ್ದ, ಆ ಹೊಲದ ಮೇಲೆ ಕಣ್ ಬಿತ್ತಣ್ಣ ಇವನಿಗೆ. ಇವನ್ ಹೆಸರಿಗೆ ಯಾವಾಗ ಆಯ್ತು, ಹೊಲ ಮಾರ್ಬೇಕು, ಹೊಲ ಮಾರ್ಬೇಕು, ಹೊಲ ಮಾರ್ಬೇಕು, ಹೊಲ ಮಾರ್ಬೇಕು. ನಮ್ಮನೆಲ್ಲ ಇವನ್ ಮಾರಿದ್ರೆ ದುಡ್ಡು ಉಳಿಸ್ತಾನ, ಇವನ್ ಮಾರಿದ್ರೆ ದುಡ್ಡು ಉಳಿಸ್ತಾನ, ಆ ಹೆಣ್ಮಗಿಗೆ ಏನ್ ಮಾಡ್ತೀಯ ನೀನು ಅಂತಣ್ಣ. ಕೊನೆಗ್ ಮಾರ್ಸೋರ್ಗು ಬಿಡ್ಲಿಲ್ಲ ಅಣ್ಣ, ಮಾರ್ಸೋರ್ಗು ಬಿಡ್ಲಿಲ್ಲ. ಎಷ್ಟ್ ರೇಟಿಗೆ ಬಂದ ಅಷ್ಟಕ್ ಮಾರ್ಸ್ಬಿಟ್ಟ. ನಾನೇನ್ ಮಾಡ್ದೆ, ಅದ್ರಲ್ಲಿ ಒಂದಿಷ್ಟು ನನ್ ಮಗಳ ಹೆಸರಿಗಂತ ಬ್ಯಾಂಕ್ ಡೆಪಾಸಿಟ್ ಮಾಡಿಸ್ಬಿಟ್ಟೆ ಅಣ್ಣ. ಅವನ್ ಎಷ್ಟೇ ಕುಡ್ದು ಗಲಾಟೆ ಮಾಡಿ ಸುಮಾರು 5-6 ಲಕ್ಷ ರೂಪಾಯಿ ದುಡ್ಡು ಕಳ್ದಣ್ಣ. ಗಲಾಟಿ 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 ಮಾಡಿ 6 ಲಕ್ಷ ರೂಪಾಯಿ ದುಡ್ಡು ಕಳ್ದಣ್ಣ. ಅದೇ ದುಡ್ಡಲ್ಲಿ ಅವ್ರ ಅಕ್ಕ, ಇಂಥ ಪರಿಸ್ಥಿತಿ ತಮ್ಮನಿಗೆ, ನನ್ ಮಗಳು ಸಮಾನವಾಗಿರಲ್ ಮದ್ವೆ ಮಾಡ್ಕೊಟ್ಟಿದೀನಿ, ತೋಳ್ ಜೀವನ ಎಷ್ಟು ಕಷ್ಟ ಐತೆ, 2 ಲಕ್ಷ ರೂಪಾಯಿ ಕೊಟ್ರೆ ಸೈನ್ ಹಾಕ್ತೀನಿ ನಾನು ಅಂದ್ಲಣ್ಣ. 2 ಲಕ್ಷ ರೂಪಾಯಿ ಕೊಡು, ನಾನ್ ಬಂದ್ ರಿಜಿಸ್ಟರ್ ಮಾಡ್ಸಕ್ ಸೈನ್, ಮಗಳು ಹಾಕ್ಬೇಕಲ್ಲಣ್ಣ, 2 ಲಕ್ಷ ರೂಪಾಯಿ ಕೊಡು, ಸೈನ್ ಹಾಕ್ಸ್ತೀನಿ. ನಾನೆಲ್ದೆ ಆಯ್ತು 2 ಲಕ್ಷ ರೂಪಾಯಿ ಹೊಲ ಮಾಡಿದ್ರೆ ನಿಮ್ ತಮ್ಮನ ಹತ್ರ ಇಸ್ಕೊಳ್ರಿ, ದೊಡ್ಡ ತಮ್ಮನ ಹತ್ರ ಇಸ್ಕೊಳ್ಳಿ, ನಾನ್ ಎಲ್ಲಿಂದ ತರನಕ್ಕ 2 ಲಕ್ಷ ರೂಪಾಯಿ, ನಾನು ಎಲ್ಲಿಂದ ತರನ ಹೇಳು ಅಂತ. ಅವ್ರು ಸ್ವಂತ ತಮ್ಮನ ಹತ್ರ ಕೇಳಲಿಲ್ಲ, ನಮ್ಮ ಮಗಳು ಕೊಟ್ಟಿದ್ರಲ್ಲ, ಕೇಳಕ್ ಆಗಲ್ಲ, ಕೇಳಲಿಲ್ಲ. ಹೊಲ ಮಾರಿದ ದುಡ್ಡಲ್ಲಿ ಅವ್ರು 2 ಲಕ್ಷ ರೂಪಾಯಿ ಇಸ್ಕೊಂಡ್ರು. ನಮ್ಮ ಅತ್ತೆ ಮೈದ್ನನ್ ಮದ್ವೆಗೆ ಮೈದ್ನ ಗಾಡಿ ಕೊಡ್ಸಿದ್ದು ಸೊಸೈಟಿ ಲೋನ್ ತೆಗ್ದು 1.5 ಲಕ್ಷ ಲೋನ್ ಇತ್ತಣ. ಅದನ್ನು ನನ್ನ ಹತ್ರನೇ ಕಟ್ಸಿರು, ಹೊಲ ಮಾರಿಗೆ ದುಡ್ಡು ಕಟ್ಟು ಅಂತ. ಕಟ್ಟಿರೋದ್ರಲ್ಲಿ ಅರ್ಧ ದುಡ್ಡು ಮಗ 5 ಲಕ್ಷ, ಅಕ್ಕ 2 ಲಕ್ಷ, ನಮ್ಮ ಅಮ್ಮ 1.5 ಲಕ್ಷ, ಅಲ್ಲೇ ಮುಗಿಸ್ಬಿಟ್ರಣ್ಣ. ಉಳಿಕೆ ದುಡ್ಡು ನನ್ ಮಗಳಿಗೆ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟೆ.
ಡೆಪಾಸಿಟ್ ಇಟ್ಟಣ, ಈ ಜಾಬ್ ಆಯ್ತು. ನನ್ ಕರ್ಮಕ್ಕೆ ಅವ್ರ ಊರ್ ಪಕ್ಕದಲ್ಲೇ ನನಗ್ ಜಾಗ ಪ್ಲೇಸ್ಮೆಂಟ್ ಸಿಕ್ತಣ. ನನ್ ಗಂಡನ ಮನೆ ಅಂತ ಏನಾಯ್ತಾ, ಆ ಊರಿಂದ 4 ಕಿಲೋಮೀಟರ್ ಪ್ಲೇಸ್ಮೆಂಟ್ ಸಿಕ್ತಣ. ಸುಮಾರು 2 ವರ್ಷ ಮುಖಕ್ ಬಟ್ಟೆ ಕಟ್ಕೊಂಡ್ ಓಡಾಡಿದಣ. ಎಲ್ಲಿ ಹಿಂದಿ ಬಿದ್ದು ಬಿಡ್ತಾನೋ, ಅಲ್ಲಿ ಬಂದೆಲ್ಲ ನನ್ ಮರ್ಯಾದೆ ಕಳೆದು ಬಿಡ್ತಾನೋ, ನಾನ್ ಇವಳು ಗಂಡ ಅಂತ ಎಷ್ಟ್ ಜನದಾಗ ಸಾಲ ಮಾಡ್ತಾನೋ. ಅಣ್ಣ ಅವ್ನ್ ಸಾಲ ಮಾಡಿ ತೀರ್ಸಿದ್ರಲ್ಲಿ ನನ್ ಜೀವನ ಅರ್ಧ ಕಳೆದೋಗೈತೆ. ಅವ್ನ್ ಫೋಟೋ ತಗ್ಸಕ್ ಅರ್ಧ ಜೀವನ ಕಳೆದೋಗೈತೆ, ರೆಸ್ಯೂಮ್ ತಗ್ಸಕ್ ಅರ್ಧ ಜೀವನ ಕಳೆದೋಗೈತೆ ಅಣ್ಣ. ಅಂತದ್ರಲ್ಲಿ ಮತ್ತೆ ಎಲ್ಲಿ ಹೇಳ್ದಣ್ಣ, ಅವ್ರ ಊರವರೇ ಬಂದ್ರು, ಫುಲ್ ಹೆಲ್ಮೆಟ್ ಹಾಕೊಂಡು ಮುಖ ಮುಚ್ಕೊಂಡ್ ಗಾಡಿ ಓಡಿಸ್ತಿದ್ದೆ ಅಣ್ಣ. ಆಮೇಲೆ ಆ ರೋಡಲ್ಲಿ ಓಡಾಡದ್ ಬಿಟ್ಟು ಸರ್ವಿಸ್ ರೋಡಲ್ಲಿ ಓಡಾಡ್ತಿದ್ದೆ. ಆದ್ರೂ ಒಬ್ಬೊಬ್ಳೆ ಓಡಾಡಕ್ ಭಯ, ಬೇಡವೇ ಬೇಡ ಅಂತೇಳಿ ಇವಾಗ ನಾನೇನ್ ಕೆಲ್ಸ ಮಾಡಿನ ಈ ಕಡೆಗೆ ಟ್ರಾನ್ಸ್ಫರ್ ತಗೊಂಡ್ ಬಂದ್ಬಿಟ್ಟೆ. ಇಷ್ಟೆಲ್ಲ ಹೋರಾಡಿದ್ನಣ್ಣ. ಇಷ್ಟು ಹೋರಾಟದಲ್ಲಿ ಎಲ್ಲರ ಹತ್ರ ನಾನ್ ತುಂಬಾ ಒಳ್ಳೆಯವಳು ಅನ್ನಿಸ್ಕೊಂಡಿದ್ದೆ ಅಣ್ಣ. ಗಂಡನ್ ಇಲ್ಲ ಅಂದ್ರು ಅವ್ನ್ ಕುಡ್ಕ ಆದ್ರು ಗಟ್ಕಿತ್ತಿ ಓದ್ಕೊಂಡ್ಲು, ಒಂದ್ ಕೆಲ್ಸ ತಗೊಂಡ್ಲು. ಯಾರು ನನ್ ತಂದೆ ತಾಯಿ ಆಗ್ಲಿ ಅಂತ ಯಾರು ಹೆಲ್ಪ್ ಮಾಡ್ಲಿಲ್ಲ ಅಣ್ಣ. ಎಲ್ರು ಅವಳು ಕೆಲ್ಸಕ್ ಹೋಗ್ತಾಳೆ, ಅವಳ ಹತ್ರ ದುಡ್ಡಿರುತ್ತೆ, ಕೆಲ್ಸಕ್ ಹೋಗ್ತಾಳೆ, ಅವಳು ಸಂಬಳ ತಗೊಳ್ತಾಳೆ, ಅಷ್ಟೇ ಅಣ್ಣ. ಮದ್ವೆ ಮಾಡಿದ್ದು ಎಲ್ರು ಒಪ್ ಮಾಡಿದ್ರೆ ಮೇ ಬಿ ಚೆನ್ನಾಗ್ ಮಾಡೋರ ಏನ್ ಕತೆನ. ಅದನ್ನು ಒಂದ್ ದೇವಸ್ಥಾನದಲ್ಲಿ ಮಾಡಿದ್ರು. ಮದ್ವೆಗಂತ ನನ್ಗೇನು ಕೊಡ್ಲಿಲ್ಲ, ಒಂದ್ಸತಿ ಕಿವಿ ಒಡವೆ ಕೊಟ್ಟು ಮದ್ವೆ ಮಾಡ್ಸಿದ್ರು. ಅದನ್ನು ಏನ್ ಆಡಂಬರವಾಗಿ ಮಾಡ್ಲಿಲ್ಲ. ಸೀಮಂತ ನಾನ್ ದುಡ್ದಿದ್ ದುಡ್ಡಲ್ಲಿ ಹಾಕಿ ಸೀಮಂತ ಮಾಡಿಸ್ಕೊಂಡೆ, ನನ್ ದುಡ್ಡಲ್ಲಿ ಬಾಣಿತನ ಮಾಡ್ಕೊಂಡೆ. ಯಾರು ನನ್ಗೆ ಅಷ್ಟೊಂದ್ ಹೆಲ್ಪ್ ಮಾಡ್ಲಿಲ್ಲ. ಅವನ ಹಾಸ್ಪಿಟ್ಲಿಗೆ ಸೇರಿಸಿದಾಗ ನನ್ ತಮ್ಮ ಅಂತ ಹೇಳಿದ್ನಲ್ಲಣ್ಣ, ಅವನು ನನಗೆ ಗೌರ್ಮೆಂಟ್ ಜಾಬ್ ಆಗಿತ್ತಣ್ಣ. 5 ತಿಂಗಳ ಸ್ಯಾಲ್ರಿ 1.5 ಲಕ್ಷ ಬಂದಿತ್ತಣ್ಣ. ಯಾರು ಕೊಡಲ್ಲಣ್ಣ, ಸ್ವಂತದವ್ರು ಯಾರು ಕೊಡ್ಲಿಲ್ಲ. ನಮ್ ತಾಯಿ ಸಮೇತನ ದುಡ್ಡಿದ್ರು, ಬಡ್ಡಿಗ್ ದುಡ್ಡು ಕೊಡ್ಸಿದ್ರು. ನನ್ ತಮ್ಮ ಫಸ್ಟ್ ಸಂಬಳ, ನೀನ್ ನನ್ ತಾಯಿನೂ ನೀನೆ, ಅಕ್ಕನೂ ನೀನೆ, ಫಸ್ಟ್ ನಿನ್ ಕಷ್ಟ ಎಲ್ಲ ಮುಗಿಸ್ಕೊ, ನನಗ ಆಮೇಲೆ ಕೊಡ್ತೀನಿ ಅಂತ 1.5 ಲಕ್ಷ ದುಡ್ಡು ಕೊಡ್ಲಣ್ಣ. ಅವಾಗ ಇವನ್ ಹಾಸ್ಪಿಟ್ಲಿಗೆ ಮಾಡಿದ ಸಾಲ ಎಲ್ಲ ತೀರಿಸ್ಕೊಂಡ್ಬಿಟ್ಟೆ, ಯಾಕಂದ್ರೆ ಬಡ್ಡಿ ಕಟ್ಬೇಕಿತ್ತಲ್ಲಣ್ಣ ನಾನು. ನೋಡಿ ಅಲ್ಲಿ ಪಾಪ ನಿಮ್ ತಮ್ಮ ಎಂತ ನಿರ್ಧಾರ ಮಾಡಿದ್ರು. ತಮ್ಮ ಅಂದ್ರೆ ಒಡಬಿಡ್ತಾನಲ್ಲ ಅಣ್ಣ, ತಮ್ಮ ಅಷ್ಟೇ. ಅದು ಬೇರೆನಾ? ಹೌದಣ್ಣ. ಅಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಿದ್ದವನು, ಅವನಿಗೆ ತಾಯಿ ಇರ್ಲಿಲ್ಲ. ಓಕೆ ಓಕೆ. ಅಲ್ಲಿ ನೀವು ತುಂಬಾ ಕಾಳಜಿ ಮಾಡಿದ್ರಿ ಅಥವಾ ಪ್ರೀತಿ ಕೊಟ್ಟಿದ್ರಿ? ಇಲ್ಲಿಗೆ ಒಂದ್ 8 ವರ್ಷ ಆಯ್ತಣ್ಣ ನಾನು ಅವನು ಪರಿಚಯ ಆಗಿ. ಇವತ್ತಿಗೂ ಪ್ರತಿ ಮದರ್ಸ್ ಡೇಗೆ ನನ್ಗೆ ಫಸ್ಟ್ ವಿಶ್ ಮಾಡಾನೆ ಅವನು. ನಮ್ಮಮ್ಮ ಇಲ್ಲ ಅಂದ್ರೆ ನೀನೇ ನಮ್ಮಮ್ಮ ಅಂತ. ಬಟ್ ಈಗೇನು ಗಂಡ ಜೊತೆ ಇದ್ದಾರಾ? ಇಲ್ಲಣ್ಣ, ಅದಾದ್ಮೇಲೆ ಹೊಲ ಎಲ್ಲ ಮಾರಿದ್ವಿ. ಮಂಗಳಾಸಿಗೆ ಸ್ವಲ್ಪ ಡೆಪಾಸಿಟ್ ಆಗ್ತಿದ್ದೆ, ನಾನು ಈ ಕಡೆ ಟ್ರಾನ್ಸ್ಫರ್ ತಗೊಂಡ್ ಬಂದೆ ಅಣ್ಣ. ಆಮೇಲೆ ಒಂದ್ 2-3 ಸತಿ ಬೀಳೋದು, ಗಾಡಿಲಿ ಬೀಳೋದು, ಮತ್ತೆ ಎಮರ್ಜೆನ್ಸಿ ಅಂತ ಫೋನ್ ಮಾಡೋದು, ಹೋಗೋದು. ಅಣ್ಣ ನಾನ್ ಇರೋದ್ ತವ್ರ ಮನೇಲಿ, ಇವ್ನನ್ ಕರ್ಕೊಂಡ್ ಬಂದ್ ಎಲ್ಲಣ್ಣ ನೋಡ್ಕೊಳ್ಳಿ ನಾನು. ತಾಯಿ ಮನೇಲಿ ಇಟ್ಕೊಳಕ್ ರೆಡಿ ಇಲ್ಲ. ನಾನ್ ಬೇಡವೇ ಬೇಡ, ನಿನ್ ಮಗನ್ ಸವಾಸನೆ ಬೇಡ ನನಗೆ, ಹೊಲ ಮರಿ ದುಡ್ಡು ಕೊಡು ಅಂದ್ರು. ನಾನ್ ಯಾಕೆ ಕೊಡ್ಬೇಕು? ಹುಟ್ಸಿದಾನೆ, ಕಷ್ಟ ಸುಖ ನೋಡಲ್ಲ, ಇದನ್ನು ನೀವೆಲ್ಲ ತಿಂದ್ ಖಾಲಿ ಮಾಡಿದ್ರೆ ನನ್ನ ಮಗಳ ಭವಿಷ್ಯ ಏನ್ ಮಾಡ್ಬೇಕು ನಾನು? ನಾವ್ ಡೆಪಾಸಿಟ್ 18 ವರ್ಷದವರೆಗೂ ಬರಲ್ಲ, 18 ವರ್ಷವರೆಗೂ ನಾನ್ ಬದುಕಿಲ್ಲ ಅಂದ್ರೆ ನೀವ್ ಬಿಡಿಸ್ಕೊಂತೀನ್ರಿ, ಅಲ್ಲಿವರೆಗೂ ನಾನ್ ಬಿಡಿಸ್ಕೊಡಲ್ಲ ಅಂತ. ಅಷ್ಟೆಲ್ಲಾಗಿ ಅವರಿಂದ ಒಂದ್ ಸ್ವಲ್ಪ ದಿನ ದೂರನೇ ಉಳಿದ. ಡಿವೋರ್ಸ್ ಕೇಸ್ ಅವಾಗ ಇವಾಗ ಆಗೋದು, ಬಟ್ ಅವ್ನ್ ಬರ್ತಿರ್ಲಿಲ್ಲ. ಕೋರ್ಟ್ ಸೆಷನ್ ನಡಿಬೇಕಾದ್ರೆ ಅವ್ನ್ ಬರ್ತಿರ್ಲಿಲ್ಲ. ಹಂಗಾಗಿ ಅದ್ ಮುಂದೂಡೋದು. ಮುಂದೂಡ್ತಾಣ ಎಂತ ಕೆಲ್ಸ ಮಾಡ್ದ ಅಂದ್ರೆ, ಅವ್ರ ರಿಲೇಷನ್ ಅಲ್ಲಿ ಒಂದ್ ಅಣ್ಣ ಅಂದ್ರೆ ಅಣ್ಣ, ಚಿಕ್ಕ ದೊಡ್ಡಪ್ಪನ ಮಕ್ಳು ಅಣ್ಣ ಇರ್ತಾರಣ್ಣ, ಕೋವಿಡ್ ಬಂದ್ ತೀರೋದ್ರಣ್ಣ ಅವ್ರು. ಅವ್ರ ಹೆಂಡತಿಗೆ 5 ಲಕ್ಷ ರೂಪಾಯಿ ದುಡ್ಡು ಬಂತಣ್ಣ. ಬಂದ್ರೆ ಅವ್ರು ಜಾಸ್ತಿ ಓದಿಲ್ಲ ಅಣ್ಣ, ಇವನೇ ಬ್ಯಾಂಕ್ ಅಲ್ಲಿ ಕರ್ಕೊಂಡು ಹೋಗೋದು, ಓಚರಿಗೆ ಸೈನ್ ಮಾಡಿಸ್ಕೊಳ್ಳೋದು, ಅಮ್ಮಗ್ ದುಡ್ಡು ಬೇಕಂದ್ರೆ ಬಿಡಿಸ್ಕೊಡೋದು ಮಾಡೋಣ. ಮಾಡಿದ್ರೆ ಏನಾಯ್ತು, ಇವನೇ ಫ್ರಾಡ್ ಆಗಿ ಒಂದ್ ಚೆಕ್ ಬುಕ್ ತರಿಸ್ಕೊಂಡಿದ್ದಾನಣ್ಣ, ಬ್ಯಾಂಕಿಗೆ ಅಪ್ಲೈ ಮಾಡಿ. ಅಮ್ಮನ್ ಸಿಗ್ನೇಚರ್ ಕಾಪಿ ಮಾಡಿ ಅಣ್ಣ 2,60,000 ರೂಪಾಯಿ ದುಡ್ಡು ಡ್ರಾ ಮಾಡಿದಾನಣ್ಣ ಅಮ್ಮನ ಹೆಸರಲ್ಲಿ. ಅಮ್ಮಗ್ ಗೊತ್ತಿಲ್ಲ, ದುಡ್ಡು ಡ್ರಾ ಮಾಡಿದಾನೆ. ಇದಾದ್ಮೇಲೆ ನನ್ಗೊಂದ್ ಫೋನ್ ಬರುತ್ತಣ್ಣ, ನಿನ್ ಗಂಡ ನಿನ್ ಮಗಳು ಬಾಂಡ್ ತಗೊಂಬಂದು ನಮ್ ಅಂಗಡಿಲಿ ಅಡ ಇಟ್ಟಿದಾನೆ, ನೀನ್ 2.5 ಲಕ್ಷ ರೂಪಾಯಿ ಕೊಟ್ರೆ ನಾವ್ ಬಾಂಡ್ ಕೊಡ್ತೀವಿ ಅಂತ. ನನ್ ಮೈದ್ನ ಫೋನ್ ಮಾಡ್ಸಿರೋದಣ್ಣ ಹಂಗಂತ. ನಾನು ಏನ್ ಹೇಳ್ಬೇಕಣ್ಣ, ಈಗ ಈ ಕಡೆ ದುಡ್ಡು ಹೋಗುತ್ತೆ ಅನ್ಲ, ಹೋದ್ರೆ ಹೋಗ್ಲಿ 2 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಬಿಡಿಸ್ಕೊಂಡ್ ಅದನ್ನ ಉಳಿಸ್ಕೊಂಡ್ಲಿ ಅನ್ಲ, ಏನ್ ಮಾಡೋದು ಗೊತ್ತಾಗ್ಲಿಲ್ಲ ಅಣ್ಣ. ಈ ಮಧ್ಯದಲ್ಲಿ ಒಂದ್ ಇನ್ಸಿಡೆನ್ಸ್ ನಡೆದತಣ್ಣ. ಇಲ್ಲಿ 12 ವರ್ಷದಿಂದ ನಾನ್ ಹೆಂಗ್ ತಲೆ ಎತ್ಕೊಂಡ್ ಬದುಕಿದ್ನೋ, ತಲೆ ಎತ್ಕೊಂಡ್ರೆ ನಾನ್ ಬದುಕಿನ, ನನ್ ಕೆಟ್ಟತನ ಮಾಡ್ಲಿಲ್ಲ, ಕೆಟ್ಟದರಿಗೆ ಹೋಗ್ಲಿಲ್ಲ. ನಾನಾಯ್ತು ಒಟ್ಟು ಬದುಕ್ಬೇಕು, ಬದುಕಿಗೋಸ್ಕರ ಹೋರಾಟ ಮಾಡ್ಬಿಟ್ನಣ್ಣ. ಈ ಮಧ್ಯದಲ್ಲಿ ನಮ್ ಎಲ್ಲಾ ವೀಕ್ನೆಸ್ ತಿಳ್ಕೊಂಡಿರೋ ಒಬ್ರು, ನನಗೂ ಆಸೆ ಇತ್ತಣ್ಣ. ನನ್ಗೀಗ ಒಂದ್ 33 ವರ್ಷ, ನನಗೂ ಎಲ್ಲರೂ ನೋಡಿದ್ರೆ ಅನ್ಸುತ್ತೆ ನಾನು ಗಂಡನ ಜೊತೆ
ಮಗಳ ಜೊತೆ ಒಂದ್ ಫ್ಯಾಮಿಲಿ ಇರ್ಬೇಕು ಅಂತ ಅನ್ಸುತ್ತಣ್ಣ. ಎಲ್ಲಾ ಹೆಣ್ಮಕ್ಳಿಗೆ ಅನ್ಸೋದದೆ. ನಿಮಗ್ ಫೋನ್ ಮಾಡಿ ಎಷ್ಟೋ ಜನ ಹೆಣ್ಮಕ್ಳು ತಪ್ಪು ಮಾಡ್ತಾರೆ, ಅನ್ಸೋದಷ್ಟೇ ಸೆಕ್ಯೂರಿಟಿ ಬೇಕು ಅಷ್ಟೇ ಅಣ್ಣ ಅನ್ಸೋದ್ ಎಲ್ಲರಿಗೂ. ಒಂದ್ ಹೆಣ್ಮಗಳು ಇಟ್ಕೊಂಡು ಸಮಾಜದಲ್ಲಿ ಬದುಕೋದು ತುಂಬಾ ಕಷ್ಟ. ಆ ಸೆಕ್ಯೂರಿಟಿ ಆಸೆಗೆ ನನ್ನ ವೀಕ್ನೆಸ್ ಎಲ್ಲ ಗೊತ್ತಿರೋರು, ಇಲ್ಲ ನಾನ್ ಮದ್ವೆ ಮಾಡ್ಕೊತೀನಿ ನಿಮ್ಮನ್ನ, ನಾನ್ ಚೆನ್ನಾಗಿರ್ತೀನಿ, ನೀವು ಚಿಕ್ಕವರಿಂದ ನೀನ್ ಕಾಲೇಜ್ ಓದಬೇಕಾರಿಂದ ನಾನ್ ನಿನ್ ಇಷ್ಟ ಪಡ್ತಿದೀನಿ, ಬಟ್ ನಿನ್ಗೆ ಹೇಳೋ ಧೈರ್ಯ ನನಗಿಲ್ಲ. ನೀನ್ ಕಷ್ಟದಲ್ಲಿ ಇದ್ದಾಗ ಹೇಳಿದ್ರೆ ತಪ್ಪಾಗಿ ತಿಳ್ಕೊಂತೀಯ. ಈಗ ಇವ್ನ್ ಇಷ್ಟೊಂದ್ ಕಾಟ ಕೊಡ್ತಿದ್ದಾನೆ ಅಂದ್ಮೇಲೆ ನಿನ್ಗೊಂದ್ ಜೀವನ ಬೇಡವಾ? ಆವಾಗ ಗೊತ್ತಿಲ್ಲಣ್ಣ, ಇಷ್ಟು ದಿನ ದಾರಿಲಿ ಎಷ್ಟೊಂದ್ ಅಡೆತಡೆಗಳು ಬಂದ್ರೆ ದಾಟ್ಕೊಂಡ್ ಬಂದಿದ್ ನನಗೆ ಆ ಒಂದ್ ಸಿಚುವೇಶನ್ ನನ್ ತಪ್ಪು ಮಾಡಿಸ್ಬಿಡ್ತಾಳ. ನಾನ್ ಅದಕ್ಕೆ ಒಪ್ಕೊಂಬಿಟ್ಟೆ, ಆಯ್ತು ನನಗೂ ಒಂದ್ ಜೀವನ ಬೇಕು. ಯಾಕಂದ್ರೆ ಡಿವೋರ್ಸ್ ಅಲ್ಲಿ ಲಾಸ್ಟ್ ಹಂತದಲ್ಲಿ ಇರೋದ್ರಿಂದ ನನಗೂ ಒಂದ್ ಜೀವನ ಬೇಕು. ಯಾಕೆ ನನ್ ಮಗಳು ಒಂದ್ ನೆನ್ಸ್ಬೇಕಂದ್ರೆ ಅಪ್ಪ ಎಲ್ಲೋಳು ಅಂತಾರೆ, ಇಲ್ಲ ನಾನು ಅವಳು ಒಂದ್ ಏಜ್ ತರ ಇದೀವಣ್ಣ, ಯಾರ್ ನೋಡಿದ್ರು ನಮ್ ಇಬ್ರನ್ನ ಅಕ್ಕ ತಂಗಿ ಅಂತಾರೆ. ಹೆಂಗ್ ಇವಳನ್ನ ಕಾಪಾಡ್ಕೊಳ್ಳೋದು? ಅಮ್ಮ ನೋಡ್ಕೊಳಲ್ಲ, ಅಪ್ಪ ಅಮ್ಮ ನೋಡ್ಕೊಳ್ತಾರೆ, ಕಷ್ಟ ಸುಖಕ್ ಬರಲ್ಲ. ನನ್ಗೂ ಒಂದ್ ಜೀವನ ಬೇಕು. ನಮ್ಮ ಮನೇಲೆ 3 ಜನ ಮಕ್ಳಿಗೆ ತಾರತಮ್ಯ ಅಣ್ಣ. ಇದೇ ನನ್ನನ್ನ ಕೆಲ್ಸಕ್ ಬರ್ದವಳಂಗೆ ಟ್ರೀಟ್ ಮಾಡೋರು, ಇವ್ರ ಕಷ್ಟ ಸುಖಕ್ ನಾನ್ ಬೇಕು, ಇವ್ರ ಕಷ್ಟ ಸುಖ ನೋಡ್ಕೊಡೋಣ ನಾನು, ಇವ್ರಿಗೆ ಏನಾದ್ರು ಒತ್ಕೊಂಡ್ ಹೋಗೋಣ ನಾನು ಹಾಸ್ಪಿಟ್ಲಿಗೆ, ಯಾರು ಇಲ್ದಾಗ ಹೋಗಿ ಬಟ್ಟೆ ಒಕ್ಕೊಡೋಣ ನಾನು, ನೋಡ್ಕೊಳೋಣ ನಾನು. ನಮ್ ತಂಗಿಗೆ ತುಂಬಾ ರಿಚ್ ಆಗಿ ಮದ್ವೆ ಮಾಡ್ಕೊಟ್ಟಣ, ಒಡವೆ ಎಲ್ಲ ಕೊಟ್ರು, ಒಂದ್ ಚೌಟ್ರಿಲಿ ಗೌರ್ಮೆಂಟ್ ಆಫೀಸಿಯಲ್ಲೇ ಕೊಟ್ರು, ಚೆನ್ನಾಗ್ ಮದ್ವೆ ಮಾಡ್ಕೊಟ್ರಣ. ಇವತ್ತು ಅವ್ರನ್ನ ಚೆನ್ನಾಗ್ ನೋಡ್ಕೊಳ್ತಾರೆ. ಅವ್ರ ಹತ್ರ ಗೌರ್ಮೆಂಟ್ ಕೆಲ್ಸ ಇದೆ, ಒಳ್ಳೆ ಗಂಡ ಅಂತೇಳ್ಬಿಟ್ಟು ಚೆನ್ನಾಗ್ ನೋಡ್ಕೊಳ್ತಾರೆ. ಇರೋನೊಬ್ಬ ಮಗ, ನಮ್ ತಾಯಿ ರಿಟೈರ್ಡ್ ಆದ್ಮೇಲೆ ಏನ್ ದುಡ್ಡು ಬಂತು, ಮಗನಿಗೆ ಕಾರ್ ಕೊಡ್ಸಿದ್ರು, ಒಮಿನಿ ಕೊಡ್ಸಿದ್ರು, ಆಟೋ ಕೊಡ್ಸಿದ್ರು. ಇವತ್ತಿಗೆ ಅವ್ನ ಏನೇ ಸಾಲ ಮಾಡ್ರೆ ನಮ್ ತಾಯಿ ತೀರಿಸ್ತಾಳಣ್ಣ. ಇರೋಳೊಬ್ಳು ಮಗಳು ನನಗೆ, ಅವ್ರ ಮಗಳೇ ಅಣ್ಣ, ನಾನು ಬೇರೆ ಅವಳಲ್ಲ, ನಾನು ಅವ್ರ ಮಗಳೇ. ಅವ್ರ ಕಷ್ಟ ಸುಖನ ನೋಡಿದೀನಿ ನಾನು. ತಗೋ ನಿನ್ ಮಗಳಿಗೆ 500 ರೂಪಾಯಿ ನನ್ ಕಡೆಯಿಂದ ಒಂದ್ ಬರ್ತ್ಡೇಗೆ ತಗೋ ನಿನ್ ಮಗಳಿಗೆ ಇದಂತ ಯಾವತ್ತೂ ಕೊಟ್ಟಿಲ್ಲ ಅಣ್ಣ. ಕಷ್ಟದಲ್ಲಿ ಇದ್ದಾಗ ಅವ್ರ ಜೊತೆಗೆ ಇಟ್ಕೊಂಡಿದಾರಣ್ಣ, ನಾನ್ ಅದಕ್ ಸಾಯೋವರೆಗೂ ಋಣಿಯಾಗಿರ್ತೀನಿ. ಅವ್ರಿಲ್ಲ ಅಂದ್ರೆ ನಾನು ಇರ್ತಿರ್ಲಿಲ್ಲ. ಆದ್ರೆ ಈ ತರ ಅವ್ರಿಗೊಂದು ನನಗೊಂದು, ಅವ್ರಿಗೊಂದು ನನಗೊಂದು ಮಾಡ್ತಾರಣ್ಣ. ಇದೆಲ್ಲ ನೋಡಿ 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 ಬೇಸತ್ತು, ಹೌದು ನನಗೂ ಒಂದ್ ಜೀವನ ಬೇಕು, ನನಗೂ ಒಬ್ಬ ಗಂಡ ಅಂತಿದ್ರೆ ನನಗೂ ಎಲ್ರು ಬೆಲೆ ಕೊಡ್ತಾರೆ, ಆದ್ರೂ ಗಂಡ ಒಳ್ಳೆಯವನಾಗಿರ್ಬೇಕು. ಇದೆಲ್ಲ ಇನ್ಸಿಡೆಂಟ್ಸ್ ಆಯ್ತು. ನಮ್ ತಾಯಿ, ತಂದೆ, ತಮ್ಮ ಎಲ್ರು ನನ್ ಮಾತಾಡ್ಸದ್ ಬಿಟ್ಬಿಟ್ಟಾಣ. ಬೇಡ ನಿನಗ್ ಮದ್ವೆ ಬೇಡ, ನಿನಗ್ ಅವನ್ ಬೇಡ, ಇಲ್ಲ ನನ್ಗ ಅವನ್ ಬೇಕು, ಯಾಕೆ ನನಗೊಂದ್ ಜೀವನ ಯಾಕೆ ಬೇಡ ಅಂತ ಅವ್ರ ಎಲ್ಲ ಅಪೋಸ್ ಮಾಡಿದ್ರಣ. ನಾನ್ ಅವ್ರ ಅಪೋಸ್ ಮಾಡಿದಾಗ ನಾನು ಅವ್ರ ಕಡೆನೆ ಇರ್ಬೇಕಿತ್ತು. ಆ ಟೈಮ್ ಒಂದು ನನ್ ಗ್ರಾಚಾರ ಚೆನ್ನಾಗಿರ್ಲಿಲ್ಲ ಅಂತನ, ಇಲ್ಲ ನನಗ್ ಏನೋ ಕೆಟ್ಟ ಉದ್ದೇಶ ಬಂದ್ಬಿಟ್ಟಿತ್ತು ಅಂತನ, ಯಾರಿಲ್ಲ ನನಗ್ ಗಂಡ ಸಂಸಾರ ಅಂತ ಬೇಕು. ನನ್ಗೂ ಸಾಯೋವರೆಗೂ ನಾನು ಒಬ್ರು ಹೆಂಡತಿಯಾಗಿ ಅವ್ರನ್ ಸಂಸಾರ ಸಾಕೋರಾಗಿ ನನ್ನ ನೋಡ್ಕೋಬೇಕು ನನ್ನ ತಾಟ್ಗೆ. ನನ್ಗೆ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಪರವಾಗಿಲ್ಲ, ಯಾರಿಲ್ಲ ಅಂದ್ರೆ ನನ್ಗೆ ಗಂಡ ಬೇಕು, ನನ್ ಮಗಳು ಬೇಕು. ಅವ್ರು ನನ್ ಮಗಳನ್ನ ಮಗಳು ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ರಣ್ಣ. ಹಂಗಾಗಿ ಆಯ್ತು ಅಂತೇಳಿ ನಾವ್ ಅವಾಗ ಸಪ್ರೇಟ್ ಆಗಿರ್ಲಿಲ್ವಾ ಅಣ್ಣ? ಮದ್ವೆ ಆಗಿತ್ತಣ್ಣ, ಮದ್ವೆ ಆಗಿತ್ತು. ಅವ್ರಿಬ್ರು ಮಧ್ಯೆ ಒಂದ್ ಡಿಫ್ರೆನ್ಸ್ ಇತ್ತು. ಆ ಡಿಫ್ರೆನ್ಸ್ ಇಲ್ಲ ಅಣ್ಣ, ಅಂದ್ರೆ ಅವ್ರು ತಗೋಬೇಕು ಅಂತ. ನಂದು ಆ ಮುಗಿಯೋ ಸ್ಟೇಜ್ ಅಣ್ಣ. ಗ್ರಾಚಾರ ಅನ್ನೋದು ಹಂಗೆ ಅಣ್ಣ ಬರಲ್ಲ. ಅವ್ರಿಗೆ ಡೈವರ್ಸ್ ಆಗಿತ್ತ ಅಂದೆ? ಇಲ್ಲ ಅಣ್ಣ, ನಮ್ದು ಮುಗಿಯೋ ಹಂತದಲ್ಲಿತ್ತನ. ಅವ್ರಿಗೆ ಒಂದ್ ವೈಮನ್ಸ್ ಇತ್ತು. ತಪ್ಪಣ್ಣ, ನಾನ್ ನಿಮ್ ವಿಡಿಯೋ ನೋಡಿದ್ಮೇಲೆ ನಾನ್ ಮಾಡಿದ ಅವತ್ತು ತಪ್ಪು, ತುಂಬಾ ದೊಡ್ಡ ತಪ್ಪು. ಬಟ್ ನಾನು ಬಯಸಿದ್ದು ನನ್ಗೊಂದ್ ಜೀವನ ಬೇಕು ಅಂತ. ಆ ಜೀವನ ಇಷ್ಟು ಕೆಟ್ಟದಾಗಿದ್ರು ನಮ್ ತಂದೆ ತಾಯಿ ಯಾರು ಸರಿ ಮಾಡಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ನೋಡ್ಲೇ ಇಲ್ಲ ಅಣ್ಣ. ಅದೊಂದ್ ಬೇಜಾರಿತ್ತು. ಸರಿ, ಅವ್ರು ಹೇಳಿಕ್ ನಾನು ಒಪ್ಕೊಂಡ್ ಪರಿಸ್ಥಿತಿ ಹೆಂಗಂದ್ರೆ ನಾನ್ ತಪ್ಪು ಮಾಡಿಲ್ಲ ಅಣ್ಣ. ನಾನ್ ಅವ್ರಿಗೆ ಹೇಳ್ದೆ, ನಾನ್ ಮದ್ವೆ ಮಾಡ್ಕೊಂಡ್ರೆ ಮಾತ್ರ ನಿಮ್ ಜೊತೆಗೆ ಇರ್ತೀನಿ, ಇಲ್ಲಾಂದ್ರೆ ನನ್ಗೆ ಯಾವ ಸಂಬಂಧನೂ ಬೇಡ. ಮದ್ವೆ ಹೆಂಗಿರ್ಬೇಕಾದ್ರೆ ಎಲ್ರನ್ನೂ ಒಪ್ಪಿಸ್ಬೇಕಂತ. ಒಪ್ಸಕ್ ಟೈಮ್ ಇಲ್ಲ, ನಾನ್ ಮದ್ವೆ ಮಾಡ್ಕೊಳ್ತೀನಿ. ಒಂದ್ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಂಡ್ಮೇಲೆ ಅಣ್ಣ ನಾನು ಅವ್ರ ಜೊತೆಗಿದ್ದು. ಮಾಡ್ಕೊಂಡ್ರ? ಹ್ಞೂ ಅಣ್ಣ. ಅಂದ್ರೆ ಡಿವೋರ್ಸ್ ನಾವ್ ಮದ್ವೆ ಆಗಿ ಒಂದ್ 3 ತಿಂಗಳು ನಾನ್ ಡಿವೋರ್ಸ್ ಆಗೋಯ್ತಣ್ಣ. ನನ್ ಕೋರ್ಟಿಂದ ಕಾಪಿನ ಬಂದ್ಬಿಡ್ತು. ಆಮೇಲೆ ಮದ್ವೆ ಆದ 3 ತಿಂಗಳಿಗೆ ಡಿವೋರ್ಸ್ ಆಯ್ತು. ಅದನ್ನ ಇವನ್ ಬಂದಿರೋ ಕಾರಣಕ್ಕೆ ಹಂಗೆ ಇಟ್ಟಿದ್ರಣ್ಣ. ಯಾವಾಗ 2 ಲಕ್ಷ ರೂಪಾಯಿದು ಇವ್ನ್ ಫ್ರಾಡ್ ಕೆಲಸ ಮಾಡಿದ್ನಲ್ಲಣ್ಣ, ಅವಾಗ ಯಾರು ಸಪೋರ್ಟಿಗೆ ಬಂದಿಲ್ಲ ಅಣ್ಣ. ಅಪ್ಪ ಅಮ್ಮಗ್ಲಿ ಯಾರು ಸಪೋರ್ಟಿಗೆ ಬಂದಿಲ್ಲ. ಸ್ಟೇಷನ್ ಇಂದ ಫೋನ್ ಮಾಡ್ಸಿದ್ರು ನಮ್ಮ ಮೈದ್ನವರೆಲ್ಲ. ಸ್ಟೇಷನ್ ಇಂದ ಫೋನ್ ಮಾಡ್ಸಿದ ತಕ್ಷಣ ನೀನ್ ಬಾರಮ್ಮ ಸ್ಟೇಷನ್ಗೆ ಅಂದ್ರೆ ಪೊಲೀಸರಿಗೆ ದುಡ್ಡು ಕೊಟ್ಟು ಇವ್ರೆಲ್ಲ ಬುಕ್ ಮಾಡ್ಬಿಟ್ಟಿದ್ರಣ್ಣ.
ಹ್ಮ್ ಆ ಯಮ್ಮ ಬಂದ ತಕ್ಷಣ ನೀವ್ ಹೆಂಗಾದ್ರೂ ಮಾಡಿ ದುಡ್ಡು ಕೊಡ್ಸ್ಬಿಡಿ, ಹ್ಮ್ ಇವನನ್ನ ಅವ್ರ ಜೊತೆ ಸಾಗಾಕ್ಬಿಡಿ ಹ್ಮ್ ಅಂತ ಫಸ್ಟ್ ಬುಕ್ ಮಾಡ್ಕೊಂಡಿರೋಣ. ನನಗ್ ಯಾರನ್ನ ಕರ್ಕೊಂಡ್ ಹೋಗ್ಬೇಕು ಅಂತ ಗೊತ್ತಿಲ್ಲ ಅಣ್ಣ. ಅಲ್ಲಿಗೆ ಹ್ಮ್ ಸ್ಟೇಷನ್ಗೆ ನನಗೆ ಯಾರು ಅಂತ ದೊಡ್ಡ ವ್ಯಕ್ತಿಗಳು ಪರಿಚಯ ಇಲ್ಲ. ನಾನು ನಮ್ ಲಾಯರ್ಗೆ ಫೋನ್ ಮಾಡಿದೆ, ಸರ್ ಹಿಂಗೆಲ್ಲ ಮಾಡ್ಬಿಟ್ಟಿದಾನಂತೆ. ಇಲ್ಲಿ ಸುಮಾರು 4 ವರ್ಷದಿಂದ ಕೋರ್ಟಲ್ಲಿರೋ ಕೇಸ್ ನಾನ್ ತಲೆನೇ ಕೆಡಿಸ್ಕೊಂಡಿರ್ಲಿಲ್ಲ ಅಣ್ಣ. ಹ್ಮ್ ಸರ್ ಹಿಂಗೆಲ್ಲ ಮಾಡ್ಬಿಟ್ಟಿದಾನಂತೆ. ಪೊಲೀಸ್ ನನಗ್ ಫೋನ್ ಮಾಡ್ತಾರೆ, ಸರ್ ಯಾರನ್ನ ಕರ್ಕೊಂಡ್ ಹೋಗ್ಬೇಕಂತ ಗೊತ್ತಿಲ್ಲ, ಅದಕ್ಕೆ ಬಾರಮ್ಮ ನಾನೇ ಬರ್ತೀನಿ ಅಂತ ಬಂದ್ರು ಸರ್. ಹ್ಮ್ ಅವರು ಹೋಗಿ ಮಾತಾಡಿದ್ರು ಅವ್ರ ಪೊಲೀಸ್ ಹತ್ರ, ಹಿಂಗೆಲ್ಲ ಆಗಿದೆ, ಹಿಂಗೆಲ್ಲ ಮಾಡಿದಾನಂತ, ಡಿವೋರ್ಸ್ ಹಾಕಿದೆ ಅಮ್ಮ ಅಂತೆಲ್ಲ ಮಾತಾಡಿದ್ರು ಸರ್. ಪೊಲೀಸ್ನವ್ರು ಅಲ್ಲಿವರೆಗೂ ನನ್ನನ್ನು ಅವ್ರು ನೋಡಿರ್ಲಿಲ್ಲ, ಅವ್ರನ್ನ ನಾನ್ ನೋಡಿರ್ಲಿಲ್ಲ ಸರ್. ನಾನು ಹೋಗಿ ನೋಡಿದ ತಕ್ಷಣ ನನ್ ಪೊಲೀಸರು ಅಂದಿದ್ದಿಷ್ಟೇ, ನಿನ್ಗೆ ಪ್ರಪಂಚದಲ್ಲಿ ಯಾವ್ದು ಗಂಡೆ ಸಿಕ್ತಿಲ್ಲಮ್ಮ, ಇಂಥವನೇ ಮದ್ವೆ ಆಗ್ಬೇಕಿತ್ತ ನೀನು, ಈ ನನ್ ಮಗನಿಗೆ ಎಲ್ಲಮ್ಮ ಸಿಗ್ತೆ ನೀನು ಅಂತ ಬೈದ್ಬಿಟ್ರು ಸರ್. ಲಾಯರು ಬೈದ್ರು, ಪೊಲೀಸ್ನವರು ಸರ್. ಅಲ್ಲಿಗೆ ಬಂದ್ 2 ತಿಂಗಳು 3 ತಿಂಗಳು ಕೊಡ್ಸೇ ಬಿಟ್ರು ಅವ್ರು. ನಾನ್ ಜಡ್ಜ್ ಹತ್ರ ಮಾತಾಡ್ತೀನಿ, ಇವ್ನ್ ಸವಾಸ ಬೇಡ ನಿನಗೆ ಅದೆಲ್ಲ ಅವರೇ ಮಾತಾಡಿ ಹಿಂಗೆಲ್ಲ ಇದೆ, ನಾವ್ ಕಣ್ಣಾರೆ ನೋಡಿದೀವಿ ಅಂತ ಹೇಳಿ ಕೊಡ್ಸ್ಬಿಟ್ರಣ. ಯಾರನ್ನೂ ಕೇಳಲಿಲ್ಲ. ನಾನ್ ಹೇಳ್ದೆ ಕಾಂಪನ್ಸೇಷನ್ ಬೇಡ, ನನಗೆ ನೆಮ್ಮದಿ ಬೇಕು, ಇವನಿಂದ ಮುಕ್ತಿ ಬೇಕು ಅಂತ ಆಯ್ತಲ್ಲ. ಆ ಇದ್ರಲ್ಲಿ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೊಂದು ನನ್ ಕರ್ಮ ನನ್ಗ್ ಅಂಟು ಬಿಡ್ತಾನ. ಯಾವ ಪಾಪ ಕಂಡ್ತು ನನಗ್ ಗೊತ್ತಿಲ್ಲಣ್ಣ. ಅಂತ ಪಾಪ ನಾನ್ ಮಾಡ್ಕೊಂಡ್ ಬಂದಿಲ್ಲ, ಹೋರಾಡ್ಕೊಂಡೆ ಜೀವನ ಮಾಡ್ಕೊಂಡ್ ಬಂದೆ. ನಾನು ಮುಂದೆ ಓದಿದೆ, 1 ಡಿಗ್ರಿ ಕಟ್ಟಿದೆ, 1 ಕೆಲ್ಸ ತಗೊಂಡೆ. ಅಷ್ಟು ದಿನ ಹೋರಾಟದಲ್ಲಿ ಇಡೀ ಸಂಬಂಧಿಕರಿಗೆ ನಾನು ತುಂಬಾ ಇಷ್ಟವಾಗಿರೋಳು. ಕಷ್ಟಪಟ್ಟು ದುಡಿತಾಳೆ, ತಿಂತಾಳೆ, ಕಷ್ಟ ಸುಖ ನೋಡ್ತಾಳೆ ಎಲ್ರದ್ದು ಅನ್ನೋದು. ಇದೊಂದು ಮದ್ವೆ ಅನ್ನೋ ಒಂದ್ ವಿಷಯಕ್ಕೆ ಇಡೀ ಸಂಬಂಧಿಕರನ್ನ, ನಮ್ ತಾಯಿ, ನಮ್ ತಂಗಿ ಎಲ್ರು ನನ್ನ ಆಪೋಸಿಟ್ ಆಗಿ ಮಾಡ್ಬಿಟ್ರಣ. ಅಂದ್ರೆ ಡೈವರ್ಸ್ ಆಗಿದ್ದು ಅವ್ರಿಗೆ ಇಷ್ಟ ಇರ್ಲಿಲ್ವಾ? ಡಿವೋರ್ಸ್ ಆಗೋದವ್ರಿಗೆ ಇಷ್ಟ ಇತ್ತು, ನಾನು ಇನ್ನೊಂದು ಮದ್ವೆ ಆಗೋದು ಇಷ್ಟ ಇರ್ಲಿಲ್ಲ ಅಣ್ಣ. ಯಾರು ನನ್ನನ್ನು ಮಾತಾಡ್ಸಿಲ್ಲ, 3 ವರ್ಷ ನನ್ನನ್ನು ಯಾರು ಮಾತಾಡ್ಸ್ಲಿಲ್ಲ. ನಾನು ನನ್ ಮಗಳು ಅವರು ನಮ್ ಚೆನ್ನಾಗ್ ನೋಡ್ಕೊಂಡ್ರಣ. ನಾನ್ ಮಾಡಿದ್ ತಪ್ಪಣ, ನಾನು ಇಲ್ಲ ಅಂತ ಹೇಳ್ತೀನಿ. ಅಂದ್ರೆ ಅವ್ರಿಗೆ ಅವ್ರ ಹೆಂಡತಿ ಅಥವಾ ಅವ್ರ ಮನೆಯವ್ರಿಗೆಲ್ಲ ಗೊತ್ತಿತ್ತಾ ಇದು? ಗೊತ್ತಿತ್ತಣ. ಜಗಳ ಏನೋ ಆದ್ರೂನು ಗೊತ್ತಿತ್ತಣ. ಅವ್ರು ಹೇಳಿದ್ರು, ಅವ್ರು ಡ್ಯೂಟಿ ಮಾಡೋ ಕಡೆ, ಅವ್ರ ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಎಲ್ಲರ ಕಡೆನೂ ಹೇಳಿದ್ರು, ನಾನು ಇವಳು ಮದ್ವೆ ಮಾಡ್ಕೊಂಡಿದೀನಿ, ಅವಳು ನನ್ನ ಹೆಂಡತಿ ಅಂತ ಹೇಳಿದ್ರಣ. ಅದಕ್ಕೆ ಕದ್ದು ಮುಚ್ಚೆನ ಅವ್ರ ಮಾಡ್ಕೊಂಡಿಲ್ಲ. ನಮ್ ತಾಯಿಯವ್ರಿಗೂ ಗೊತ್ತಣ, ಎಲ್ಲರಿಗೂ ಗೊತ್ತು ಆ ವಿಷಯ. ಬಟ್ ಏನಂದ್ರೆ ಅಣ್ಣ, ನಾನು ಆ ತಪ್ಪು ಮಾಡ್ಬಾರ್ದಿತ್ತು, ನಿಜ, ನಾನು ಒಪ್ಕೊಳ್ತೀನಿ. ಆ ಸಿಚುವೇಶನ್ ಅಲ್ಲ, ಈ ಒಂದ್ 2 ವರ್ಷ ಅಣ್ಣ ನನ್ಗೆ ಒಳ್ಳೆ ಗಂಡ, ಸಂಸಾರ ಅಂದ್ರೆ ಹಿಂಗೆ ಇರ್ಬೇಕು, ಹಿಂಗೆ ಇರ್ತಾನೆ ಗಂಡ ಅಂದ್ರೆ ಅಂತ ಗೊತ್ತಾಗಿದೆ ನನಗೆ ಈಗ ಅಣ್ಣ. ಕೇಳಿಸ್ಕೊಳ್ಳೋರು ತುಂಬಾ ಜನ ಕೇಳಿಸ್ಕೊಳ್ತಿರ್ತಾರ, ನಾನು ಅವ್ರ ಮುಂದೆ ಮಾತಾಡ್ಬಾರ್ದು. ಒಂದ್ ರೇಷನ್ ತರೋದ್ರಿಂದ ಇರ್ಲಿ, ಒಂದ್ ಕಷ್ಟ ಸುಖ ನೋಡೋದಿರ್ಲಿ, 4 ಜನ ಹೋಗತ್ರ ಮಗಳ ಮೇಲೆ ಕೈ ಹಾಕೊಂಡು ಸೈಡಿಗೆ ಕರ್ಕೊಂಡ್ ಹೋಗೋರಣ್ಣ. ಆ ಕಡೆ ಹೋದ್ರೆ ಗಂಡ್ ಮಕ್ಳು ಓಡಾಡ್ತಿದ್ರ, ನೀನ್ ಈ ಕಡೆ ಬಾ ಅಂತೇಳಿ ಮಗಳ ಮೇಲೆ ಕೈ ಹಾಕೊಂಡು ಸೇಫ್ ಮಾಡಿ ಕರ್ಕೊಂಡ್ ಹೋಗೋರಣ್ಣ. ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ಒಂದ್ ಫೋನ್ ಮಾಡೋರು, ಮಗಳು ಚೆನ್ನಾಗಿದ್ದಾಳ ಅಂತ. ಆಳು ಸ್ವಲ್ಪ ದಿನ ಅಂಕಲ್ ಅಂದ್ರ, ಆಮೇಲೆ ಅಪ್ಪ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ಲು, ಅಪ್ಪ ಅಪ್ಪ ಅಂತ ಅಂದ್ಲಣ್ಣ. ಚೆನ್ನಾಗಿತ್ತ ಅವ್ರಿಬ್ರು ಬಾಂಡಿಂಗ್ ನೋಡಿ ನನ್ಗೆ ಬಹಳ ಖುಷಿ ಆಯ್ತಣ್ಣ. ಓದ್ಕೊಡೋರು, ಮಗ್ಳಿಗೆ ಕುಂಡ್ರಿಸಿ ಅರ್ಥ ಆಗಿಲ್ಲದ್ ಹೇಳ್ಕೊಡೋರು. ನನ್ನ ಅಪ್ಪ ಹಿಂಗಿರ್ಬೇಕಿತ್ತು ಇವಳಿಗೆ, ಅದನ್ನ ಅವ್ಳು ಸಣ್ಣ ವಯಸ್ಸಿಗೆ ಮಿಸ್ ಮಾಡ್ಕೊಂಡ್ಬಿಡ್ಲ ಅನ್ನೋದೊಂದ್ ಇತ್ತಣ್ಣ. ಮನೆ ತುಂಬಾ ಚೆನ್ನಾಗ್ ನಡೀತಿತ್ತಣ್ಣ. ಈಗ 1 ವರ್ಷದಿಂದ ಎಲ್ಲರಿಗ್ ಬಂದಿದ್ ಪರಿಸ್ಥಿತಿ ಸೇಮ್ ಪರಿಸ್ಥಿತಿ ನನಗೂ ಬಂದಿದೆ. ಇವಾಗ ಅವ್ರು ವೈಫ್ ಇದಾರಲ್ಲಣ್ಣ, ಅವ್ರೇನ್ ಇವಾಗ ಹೇಳ್ತಾರೆ, ಅವ್ರ ಮಕ್ಳು ಅವರು ಇವಾಗ ಆ ಕಡೆ ಡೈವರ್ಷನ್ ಆ ಕಡೆ ಆಗ್ತಾ ಇದೆ. ಮಕ್ಳು ದೊಡ್ಡವ್ರೆ ಆಗಿದ್ದಾರೆ, ಆಗ್ಲಿ ಆಮೇಲೆ ಚೆನ್ನಾಗಿರೋಣ ಅಂತ. ನಾನು ಯಾವಾಗ್ಲೂ ಚೆನ್ನಾಗಿರ್ಬೋದಿತ್ತಲ್ಲ ರೀ, ನಾನು ಹೆಂಗೋ ಕಷ್ಟನೇ ಪಟ್ಕೊಂಡ್ ಬಂದಿದ್ದೆ. ಇನ್ನು ಸ್ವಲ್ಪ ದಿನ, ಎಷ್ಟ್ ದಿನ ಇರ್ತೀನೋ ಗೊತ್ತಿಲ್ಲ, ಅಷ್ಟ್ ದಿನದಲ್ಲೇ ನಾನು ಆರಾಮಾಗಿ ಇರ್ತಿದ್ದೆ. ನೀವೇ ಬಂದ್ರಿ, ನಿನ್ ಕಷ್ಟ ಇಷ್ಟಿದೆ ಅಂತಂದ್ರಿ, ನೀವೇ ಮದ್ವೆ ಮಾಡ್ಕೊಂಡ್ರಿ, ನೀವೇ ಎಲ್ಲರಿಗೂ ಹೇಳ್ಕೊಂಡ್ರಿ. ಈಗ ನನ್ ಮಗಳನ್ನ ಬಿಟ್ಬಿಟ್ಟು ನೀವು ಒಂದ್ ಸ್ವಲ್ಪ ದಿನ ತಡಿ, ಮಕ್ಳು ದೊಡ್ಡವಾಗ್ಲಿ ಅಂತೆಲ್ಲ ಹೇಳಿದ್ರೆ ನನಗ್ ಬೇಜಾರಾಗಲ್ವಾ ಅಂತ. ಬಟ್ ಹಂಗೆ ನಡೀತಾ ಇದೆ ಅಣ್ಣ, ಹಂಗೆ ಬರೋದು ಹೋಗೋದು, ಅವಾಗ ಒಂದ್ಸತಿ ಇವಾಗ ಒಂದ್ಸತಿ ಬರ್ತಾರೆ. ಹಂಗೆ ಸಣ್ಣ ಪುಟ್ಟಾಗ ಮನಸ್ತಾಪ ಇದ್ರುನು ಕಟ್ಕೊಂಡ್ ಬಿಟ್ಟಿದೀನಿ. ಈಗ ಇರ್ಬೇಕು ಇದೀನಿ ಅಣ್ಣ. ಒಂದ್ಸತಿ ಮೋಸ ಹೋಗ್ಬಿಟ್ಟಿದೀನಿ ಅಣ್ಣ, ಇವಾಗ ಬಿಡಕ್ಕಾಗಲ್ಲ. ಈಗ ಅಪ್ಪ ಅಮ್ಮ ಎಲ್ಲ ಮಾತಾಡಿಸ್ತಿದಾರೆ ಅಣ್ಣ, ಈಗೆಲ್ಲ ಸ್ವಲ್ಪ ಚೆನ್ನಾಗಿದ್ದಾರೆ, ತಿಳಿ ಆಗ್ತಿದೆ. ಬಟ್ ಆದ್ರೆ ಈ ಸಂಬಂಧ ಒಪ್ಕೊಳಕ್ ರೆಡಿ ಇಲ್ಲ ಅವ್ರು. ಹಿಂಗ್ ಬರ್ತೀಯ ನಮ್ ಮನೆಗ್ ಬಾ ಹೋಗು ಅಂತಾರೆ. ಸಂಬಂಧ ಒಪ್ಕೊಳಕ್ ಏನ್ ರೆಡಿ ಇಲ್ಲ ಅಣ್ಣ. ವಾಪಸ್ ನಾವ್ ಅಪ್ಪ ಏನ್ ಹೇಳ್ತಿರೋದು, ಇಬ್ರೇ ಮನೇಲಿ ಇರ್ತೀರಾ, ಅವ್ನ್ ಬರ್ತಾರೋ ಬರಲ್ಲೋ, ನೀವ್ ಊರಿಗ್ ಬಂದ್ ಸೆಟ್ಲ್ ಆಗ್ಬಿಡು ಅಂತ. ನಾವ್ ಒಂದ್ಸತಿ ಊರಿಗೆ ಹೋಗಿ ಸೆಟ್ಲ್ ಆದ್ರೆ ಇವ್ರು ಬರಲ್ಲ ಅಣ್ಣ, ಇವ್ರು ಸಪ್ರೇಟ್ ಆಗಿ ಹೋಗ್ಬಿಡ್ತಾರೆ, ಇವ್ರು ಅವ್ರ ಕಡೆ ಹೋಗ್ಬಿಡ್ತಾರೆ ಅನ್ನೋದು ಒಂದು. ಬಟ್ ಅವ್ರ ಹೆಂಡತಿ
ಅವ್ರು ಚೆನ್ನಾಗಿರೋದು ಧರ್ಮವೇ ಅಲ್ವಲ್ಲಮ್ಮ? ಹೌದಣ್ಣ. ಅಲ್ಲ ನಾನು ಹೇಳ್ತೀನಲ್ಲಣ್ಣ, ಈ 4 ತಿಂಗಳಿಂದ ನಾನು ಕೇಳಿರೋ ವಿಡಿಯೋಸ್ ಸುಮಾರು ಅದಕ್ಕಿಂತ 1 ತಿಂಗಳು ಮುಂಚೆ ಕೇಳಿದ್ರಣ್ಣ, ನಾನು ಆ ತಪ್ಪು ಮಾಡ್ತಿರ್ಲಿಲ್ಲ ಅಣ್ಣ. ಆ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಅಣ್ಣ, ಅವನು ದುಡ್ಡು ಕದ್ಬಿಟ್ಟಿದ್ದ, ದುಡ್ಡು ಬೇಕಿತ್ತು ಅಣ್ಣ. ನಾವ್ ಇಬ್ಬಿಬ್ರೆ ಇದ್ದಾಗ ಬಂದು ಕುಡಿದು ಗಲಾಟೆ ಮಾಡೋದು. ನಾನ್ ಸ್ಟೇಷನ್ ಅಲ್ಲೇ ಒಂದ್ ರಾತ್ರಿ ಎಲ್ಲ ಸ್ಟೇಷನ್ ಅಲ್ಲೇ ಇದ್ದೀನಣ್ಣ. ಸರ್ ಬಂದ್ ಗಲಾಟೆ ಮಾಡ್ತಾನೆ ಸರ್, ಮನೆ ಹತ್ರ ಕುಡ್ದು ಅಕ್ಕಪಕ್ಕದವರೆಲ್ಲ ಏನಾರು ಅನ್ಕೊಂಡ್ಬಿಡ್ತಾರೆ ಸರ್ ಅಂತ. ನೋಡಮ್ಮ ನೀನ್ ಹೆದರ್ಕಬೇಡ, ನಿನ್ ಮನೆಗ್ ಹೋಗು. ಅವ್ನ್ ಬಾಗ್ಲು ತಟ್ಟು ಅವ್ನ್ ವಾಯ್ಸ್ ಕೇಳಿದ ತಕ್ಷಣ ನಮಗ್ ಫೋನ್ ಮಾಡಮ್ಮ, ನಾವ್ ಬರ್ತೀವಿ. ನೀನ್ ಯಾಕಮ್ಮ ಇಷ್ಟ ಹೆದರುತ್ತೀಯ ಅಂತ. ಹೊಸ ಊರು, ಹೆಣ್ಮಕ್ಳು ಇಬ್ರೇ ಇದಾರೆ, ನೋಡೋದ್ ಒಂಥರ ನೋಡ್ತಾರೆ. ಅವಾಗ ಇದ್ದಿದ್ ಪರಿಸ್ಥಿತಿ ಈಗ 6 ತಿಂಗಳು ವರ್ಷದಿಂದ ಮತ್ತೆ ಅದೇ ಪರಿಸ್ಥಿತಿ ಬಂದ್ಬಿಡ್ತಾ ಅಂತ ಅನ್ಸ್ಬಿಟ್ಟಿದೆ ಅಣ್ಣ. ಈಗ ನನ್ಗಿರೋದ್ ಇಷ್ಟೇ ಗೊಂದಲ ಅಣ್ಣ. ಜೀವನ ನಡೆದೋಗ್ತಿದೆ ಅಣ್ಣ, ಕಷ್ಟ ಏನಿಲ್ಲ. ಅವಾಗ ಇದ್ದಿದ್ದು ನನ್ಗ್ ಊಟ ಮಾಡಕ್ಕೂ ಅಕ್ಕಿ ಸಮೇತ ಇಲ್ಲದಂತ ಪರಿಸ್ಥಿತಿ ದಾಟ್ಕೊಂಡ್ ಬಂದು ಇವತ್ತೊಂದ್ ಹಂತಕ್ ನಿಂತಿದ್ದೇನಣ್ಣ. ಗ್ರೇಟ್, ಒಳ್ಳೇದು. ಯಾರಿಗ್ ಕೊಡ್ತೀನೋ ಬಿಡ್ತೀನೋ ಗೊತ್ತಿಲ್ಲಣ್ಣ. ನನ್ ಮಗಳಿಗೆ ಅಪ್ಪ ಆಗಿ ಅಮ್ಮ ಆಗಿ ಎಲ್ಲಾ ತರದಲ್ಲ ಅವಳಿಗೆ ಯಾವ ತರನು ಕಡಿಮೆ ಮಾಡ್ದಂಗ್ ಸಾಕ್ತಾ ಇದೀನಣ್ಣ. ಅವಳು ಕೇಳಿದ್ದೆ ಸ್ಕೂಲಲ್ಲಿ ಓದಿಸ್ತಾ ಇದೀನಿ. ಬಟ್ ಅವಳು ಎಲ್ಲಾ ಕಷ್ಟ ನೋಡಿದ್ಮೇಲೆ ಅವಳು ಅನ್ನೋದು, ನಾನ್ ಚೆನ್ನಾಗ್ ಓದೋ ಜೀವನ ಕಟ್ಕೊಳ್ಳೋವರ್ಗು ನನಗ್ ಮದ್ವೆ ಅನ್ನೋದೇ ಮಾಡ್ಬೇಡಮ್ಮ ನೀನು ಅಂತ ಹೇಳಣ್ಣ. ಇವಾಗ್ಲೂನು ಒಳ್ಳೆ ಮಗಳು ಹುಟ್ಟಿದಾಳೆ ಅಣ್ಣ. ಕಷ್ಟ ಸುಖ ಅರ್ಥ ಮಾಡ್ಕೊಳ್ತಾಳೆ. ಅದೊಂದು ದೇವ್ರ ನನಗ್ ಕೊಟ್ಟಿರೋದೊಂದು ಗಿಫ್ಟ್. ಅದ್ ನಂಗೆ ಗೊತ್ತಿಲ್ಲ ಅಣ್ಣ. ಈಗ ನಮ್ ತಾಯಿ ಮನೆಯವರು ಬೇಡ ಅಲ್ಲಿರ್ಬೇಡ, ವಯಸ್ಸಿ ಬಂದಿದ್ದಾಳೆ ಮಗಳು, ಯಾರನ್ನೂ ನಂಬಕ್ಕಾಗಲ್ಲ, ಅಲ್ಲಿರ್ಬೇಡ. ಅವ್ನ್ ಇರ್ತಾನ, ಅವ್ನ್ ಇರಲ್ಲ ತಾನೆ, ನೀನ್ ಯಾಕಿರ್ಬೇಕು, ವಾಪಸ್ ತಾಯಿ ಮನೆಗ್ ಬಂದ್ ಸೇರ್ಕ ಅಂತ ಹೇಳ್ತಿದಾರಣ್ಣ. ಅಲ್ಲ ಅಪ್ಪಾಜಿ ಒಂದ್ ಸೈಟ್ ಕೊಟ್ಟಿದಾರ, ಒಂದ್ ಮನೆ ಕಟ್ಟಂದ್ರೆ ಯಾವಾಗಂದ್ರೆ ತುಂಬಾ ವರ್ಷದಿಂದಾನೇ ಕೊಟ್ಟಿದ್ರಣ್ಣ. ನಿಮ್ ಕೆಲ್ಸವನ್ನು ಇಲ್ಲಿಂದ ಅಥವಾ ತಾಯಿ ಮನೆಯಿಂದ ಎರಡೂಂದನೂ ಸೇಮ್ ಡಿಸ್ಟೆನ್ಸ್ ಆಗುತ್ತಣ್ಣ. ಈಗ ನಾವೇನಿದೀವಿ ಈ ಡಿಸ್ಟೆನ್ಸ್ ಇಂದನು ತಾಯಿ ಮನೆಯಿಂದನೂ ಒಂದೇ ಡಿಸ್ಟೆನ್ಸ್ ಇದೆ ಅಣ್ಣ. ಯಾಕಂದ್ರೆ ಇದೆಲ್ಲ ಇನ್ಸಿಡೆಂಟ್ಸ್ ಆಗೋದ್ಕಿಂತ ಮುಂಚೆ ನಾನು ಈ ಜಾಬ್ ತಗೊಂಡಿರೋದ್ರಿಂದ ನಾನು ಆ ತಾಯಿ ಮನೆ ಇದ್ದಾಗೆ ಕೆಲಸ ತಗೊಂಡಿದ್ದೆ ಅಣ್ಣ. ಓಕೆ, ಬಟ್ ಇಲ್ಲಿ ಒಂದು ಸಾರ್ವತ್ರಿಕವಾದ ಸಮಾಚಾರ ಏನಂದ್ರೆ, ತಾಯಿ ಮನೆ ಕರೀತಾರೆ, ಹೌದು, ಅವ್ರದ್ದೊಂದು ಪ್ರೀತಿ ಕರೀತಾರೆ. ಮತ್ತೆ ತುಂಬಾ ಹತ್ರ ಇರೋದು ಅಥವಾ ತುಂಬಾ ದೂರ ಇರೋದು ಎರಡೂ ಒಳ್ಳೇದಲ್ಲ. ಇದನ್ನ ಯಾವತ್ತೂ ತಲೆಯಲ್ಲಿ ಇಟ್ಕೋ. ಈ ಮಧ್ಯದ ಸ್ಥಿತಿಯನ್ನು, ಈಗ ನೀವು ಮಗಳು, ನಿಮ್ದೊಂದು ಪ್ರತ್ಯೇಕ ಬದುಕು. ಏನೇ ತಾಯಿ ಮನೆಗೆ ಹೋದ್ರು ನೀನೊಂದು ನೆಂಟ್ರು. ಅಣ್ಣ ಅವ್ರ ಅದೇ ಮನೆ ಕಟ್ಕೊ, ನಮ್ಮ ಮನೇಲಿ ಇರ್ಬೇಡ ನೀನು. ಆಯ್ತು, ಅದೇ ವಿಚಾರವಾಗಿ ಹೇಳ್ತಾ ಇದ್ದೀನಿ. ನೀವು ಪ್ರತ್ಯೇಕ ಇರೋದೇ ಸತ್ಯ, ಮತ್ತೆ ಅದು ಧರ್ಮ, ಹಾಗೂ ಅದು ಮುಖ್ಯ ಕೂಡ ಹೌದು. ಸಂಬಂಧಗಳು ಜೀವಂತವಾಗಿರಬೇಕು. ನಾಳೆ ಮತ್ತೇನು ಮನಸ್ತಾಪ ಬರಬಾರ್ದು. ಆದರೆ ಇಲ್ಲಿ ಈ ತಾಯಿ ಮನೆಯದು ಬಿಡಿ, ಅದು ನಡೆಯುತ್ತೆ. ನೀವು ದೂರ ಇರಬೇಕು. ತೀರಾ ಏನೋ ಮಗಳನ್ನ ಅಲ್ಲಿಗೆ ಬಿಡ್ತೀರಾ ಅಂದ್ರೂ ಪರವಾಗಿಲ್ಲ, ಅಥವಾ ಮಗಳು ನೀವು ಜೊತೆಲಿ ಇಟ್ಕೊಂಡು ಕಷ್ಟ ನಿಮ್ಮ ಸುಖ ಎಲ್ಲ ನೋಡ್ಕೊಂಡು ಮಗಳು ಬೆಳಿಬೇಕು. ಮಗಳಿಗೆ ಎಲ್ಲ ಪ್ರೀತಿ ಸಿಗಬೇಕು. ಈಗ ತಾಯಿ ಅಜ್ಜಿ ಅಥವಾ ಅವ್ರ ಹತ್ರ ಬಿಡೋದು ಒಳ್ಳೇದಲ್ಲ ಸದ್ಯಕ್ಕೆ, ನೀನೇ ನೋಡ್ಕೊಂಡು ಹೋಗಬೇಕು. ಬಟ್ ಇಲ್ಲಿ ಸ್ವಲ್ಪ ಕಹಿಯಾದ ಮಾತ್ರೆ ನಿನಗೆ ಕೊಡ್ತಿರೋದು ನಾನು. ಈ ಕಡೆ ಯಾರೋ ಒಬ್ಬ ಪುರುಷ ವಿಚಾರ ಇದಾನಲ್ವಾ, ಒಂದು ನಿನ್ನ ಬದುಕಲ್ಲಿ ಅವತ್ತು ಬಹಳ ಗಂಡಾಂತರ ಕಾಲ ಅಥವಾ ತುಂಬ ಕ್ಲಿಷ್ಟದ ಕಾಲ, ತುಂಬ ಕಷ್ಟದ ಕಾಲ, ಗಂಡ ಏನೋ ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದ, ಇದನ್ನು ಮೀರಿ ಕ್ಷಮೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಥವಾ ರಕ್ಷಣೆಯ ಕಾರಣ ಏನೋ ಒಂದು ಕಾರಣ ಕೊಟ್ಟು ಈತನ ಮಾತು ಅಥವಾ ಈತನ ಕಾಳಜಿ ಏನೋ ಅವತ್ತು ಹಿತ ಅನ್ನಿಸ್ತು. ಆಯ್ತಪ್ಪ, ಒಂದು ಹೆಣ್ಮಗಳಾಗಿ ತುಂಬ ಮಟ್ಟಿಗೆ ಉಸಿರುಗಟ್ಟು ವಾತಾವರಣ ಬಂದಾಗ ಅವಾಗ ತೀರಾ ಧರ್ಮ ನೋಡ್ಲಿಕ್ಕೆ ಆಗಲ್ಲ. ಅವಾಗ ನೀನು ಆಶ್ರಯಿಸಿದ್ದೀಯಾ, ಸರಿ. ಆದರೆ ಆತನಿಗೊಂದು ಹೆಂಡತಿ, ಆತನಿಗೊಂದು ಡೈವರ್ಸ್ ಆಗಿಲ್ಲ ಅಂದರೆ ಮನಸ್ತಾಪ ಇದೆ ಅನ್ನೋ ಕಾರಣಕ್ಕೆ ನಾನು ಒಬ್ಬ ಪುರುಷನನ್ನು ಡೈವರ್ಸ್ ಆಗಿದೆ ಅನ್ನೋ ಥರ ಸ್ವೀಕರಿಸ್ತೀನಿ ಅನ್ನೋದಾದ್ರೆ ನನ್ನ ತಪ್ಪು. ಹೌದಾ? ಮನಸ್ತಾಪಗಳು ಎಂದಿಗೂ ವಿಚ್ಛೇದನವಾಗಲ್ಲ. ಮತ್ತು ವಿಚ್ಛೇದನ ಆದಮೇಲೆ ಅಲ್ಲಿ ಮನಸ್ತಾಪಗಳಿಗೆ ಅರ್ಥವಿಲ್ಲ. ಬಟ್ ಅಂತ ಯಾವ ವಿಚ್ಛೇದನವೂ ಅಲ್ಲ ಆಗಿರಲಿಲ್ಲ. ಅವ್ರ ಮನಸ್ತಾಪ ಇತ್ತು ಅಂದರೆ ಆತ ಎಲ್ಲೋ ನೆಮ್ಮದಿ ಹುಡುಕ್ತಾ ಇದ್ದ. ಹಂಗೆ ಹೆಂಡತಿ ಜೊತೆ ಸ್ವಲ್ಪ ಮನಸ್ತಾಪ ಬಂದಾಗಲೆಲ್ಲ ಹೊರಗಡೆ ನೆಮ್ಮದಿ ಹುಡ್ಕೋಕೆ ಶುರು ಮಾಡಿದ್ರೆ ಸಮಾಜದ ಕಥೆ ಏನಾಗಬೇಕು? ಅದಕ್ಕೆ ನಿಮ್ಮಂಥ ಹೆಣ್ಮಕ್ಳು ಅವಕಾಶ ಮಾಡಿಕೊಡಬಾರ್ದು. ದುಃಖ ಎಂತೆಂಥ ವಿಷಯನೇ ನಂಗೆ ಬಂದುಬಿಟ್ಟಿದ್ದೀಯಾ. ಆಯಿತು, ಈಗ ನಾನು ಅದನ್ನು ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ, ಕಾರಣ ಅವತ್ತು ನೀನಿದ್ದ ಪರಿಸ್ಥಿತಿ ಹಂಗಿತ್ತು. ಬಟ್ ಈಗ ಧರ್ಮ ಏನು, ಅಥವಾ ನಾಳೆ ನಿನ್ನ ಬದುಕು ಹೇಗಿರಬೇಕು? ಒಂದು ವೇಳೆ ಆತನ ಹೆಂಡತಿ ಅದನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸುವುದಾದರೆ ಅದು ಧರ್ಮ. ಅದರ ಹೊರತಾಗಿ ಆತ ಇಲ್ಲೂ ಅಲ್ಲೂ ಅನ್ನೋ ಬುದ್ಧಿ ಅಥವಾ ಆ ಮಟ್ಟಿನ ಮಾತು ಬರ್ತಿದೆ ಎಂದಾಗ
ಆ ಹೆಣ್ಣನ್ನು ಅಥವಾ ಆ ಹೆಣ್ಣಿನ ಜೀವನ ನೀನು ಹಾಳು ಮಾಡ್ದಂಗೆ ಆಗ್ಬಿಡುತ್ತೆ. ಈಗ ಮೊದಲಿನಿಂದ ಈತ ನೀನು ಗಂಡ ಅಲ್ಲ ಅನ್ನೋದೇ ಸತ್ಯ, ಆದರೆ ಮೊದಲಿನಿಂದ ಆಕೆಯ ಗಂಡ ಅನ್ನೋದು ಸತ್ಯ. ಅಂದರೆ ಹಕ್ಕು ಆಕೆಗೆ ಹೆಚ್ಚಿದೆ. ಇಲ್ಲಿ ನಿಮ್ಮ ಕಷ್ಟಕಾಲಕ್ಕೆ ಅಂದರೆ ತುಂಬ ಕಷ್ಟ ಆಗ್ತಿದೆ ಅಂದುಕೊಂಡು ನಾನೇನೋ ತಾಳಿ ಕಟ್ಕೊಂಬಿಟ್ಟೆ, ನಾನು ನಮ್ಮ ಭಾವನೆಗಳು ಹುಟ್ಟಿಸ್ಕೊಂಬಿಟ್ಟೆ, ಅಥವಾ ಮಗಳು ಅಪ್ಪ ಅನ್ನೋಕ್ಕೆ ಶುರು ಮಾಡಲು ನೀವು ಗಂಡ ಅನ್ನೋಕ್ಕೆ ಶುರು ಮಾಡಿದ್ರಿ ಅಂದರೆ ನೀವೇನೇನು ಒಪ್ಪಂದ ಮಾಡಿಕೊಂಡ್ರೆ ಒಂದು ಸಾಮಾಜಿಕವಾಗಿ ಒಂದು ಕಟ್ಟುಪಾಡುಗಳಿದ್ದಾವೆ, ಅದಕ್ಕೆ ಅದು ವಿರುದ್ಧ. ನಾಳೆ ನಿನ್ನ ಮಗಳಿಗೆ ಈ ಕಡೆ ಯಾವ ಸ್ಪಷ್ಟತೆಯೂ ಸಿಗಲ್ಲ. ಇದನ್ನೇ ಅಂತನೂ ಅಲ್ಲ, ಇಲ್ಲ ಅಂತನೂ ಅಲ್ಲ. ಇನ್ನು ತುಂಬಾ ಸಮಯ ಇದೆ ಎಂದಾಗ ಅಷ್ಟೊತ್ತಿಗೆ ಇವೆಲ್ಲ ಮರೆತೆ ಹೋಗುತ್ತವೆ. ಸೊ ಈಗ ನೀನೊಂದು ಕ್ಲಾರಿಟಿ ತಗೊಂಡು ಬಿಟ್ಟರೂ ಕೂಡ ಮುಂದಿನ 8-5 ಅಥವಾ 5-6 ವರ್ಷ ಅಂದರೂ ಕೂಡ ಅವತ್ತಿನ ಕಾಲಕ್ಕೆ ಈ ಗಾಯ ಎಲ್ಲ ವಾಸಿಯಾಗಿರ್ತವೆ, ಏನು ಮಚ್ಚೆ ಕೂಡ ಇರಲ್ಲ. ಬಟ್ ಹೀಗೆ ಮುಂದುವರಿಸ್ಕೊಂಡು ಹೋದಾಗ ಅಲ್ಲಿ ಗಾಯವೂ ಇರುತ್ತೆ, ಒಂದು ವೇಳೆ ಮಚ್ಚೆಗಳು ಕೂಡ ತುಂಬ ಬಲವಾಗಿ ಕಾಣ್ಲಿಕ್ಕೆ ಶುರು ಮಾಡಿದಾಗ ನಿನ್ನ ಮಗಳಿಗೆ ನಾಳೆ ಇನ್ಯಾರಿಗೋ ಈತ ಯಾರು ಅಂತ ಹೇಳಲಿಕ್ಕೆ ನಿಮಗೆ ಸ್ಪಷ್ಟತೆ ಸಿಗಲ್ಲ. ಖಂಡಿತ. ಈಗ ಅದೇ ಪರಿಸ್ಥಿತಿಲಿ ಇದೀನಣ್ಣ ನಾನು. ಈಗ ಅವರೆಲ್ಲಾ ಮಾತಾಡ್ಬೇಕಾರೆ ನಮ್ ಸಂಬಂಧಿಕರು ಬಂದ್ರು ನಾನು ಇವ್ರು ಯಾರು ಅಂತ ನಾನು ಪರಿಚಯ ಮಾಡ್ಕೊಡೋ ಪರಿಸ್ಥಿತಿಲಿ ನಾನಿಲ್ಲ. ನಿನ್ನ ವೈಯಕ್ತಿಕವಾದ ಪರಿಚಯ ಮಾಡಿಕೊಡೋದು ಬೇರೆ, ಸ್ನೇಹಿತ ಅನ್ಬೋದೇನು, ಬಟ್ ಮಗಳ ದೃಷ್ಟಿಯಲ್ಲಿ ನಾಳೆ ಗೌರವಾನ್ವಿತ ಗಂಡನನ್ನ ತರಬೇಕು ಅನ್ನೋದಾದ್ರೆ ಅವೆಲ್ಲ ಮುಖ್ಯವಾಗುತ್ತಿಲ್ಲ. ನೀನು ಗಂಡಂತವನು ಅಂತಾರೆ ಅವೇನು ತೊಂದರೆ ಇಲ್ಲ. ಇಲ್ಲ ಅಣ್ಣ, ಆ ಪರಿಸ್ಥಿತಿ ನನಗಲ್ಲ, ಬೇರೆ ಯಾರಿಗೂ ಬರ್ಬಾರ್ದಣ್ಣ. ಅಣ್ಣ ನನ್ ಒಂದ್ ತಲೆಯಲ್ಲಿರೋ ಒಂದೇ ವಿಷಯ ಅಣ್ಣ, ಅದಕ್ಕೋಸ್ಕರ ನಾನು ಇಷ್ಟು ದಿನ ವೇಟ್ ಮಾಡ್ತಿದ್ ಒಂದೇ ವಿಷಯ ಅಣ್ಣ. ಈಗ ನಾವೆಲ್ಲ ಇದೀವಣ್ಣ, ಅಲ್ಲಿ ನಾವಿಬ್ರೇ ಇರೋದಣ್ಣ, ನಾನು ನನ್ ಮಗಳು. ಈಗ ಸುಮಾರು ನಾನೇ ನಿಮ್ಮ ವಿಡಿಯೋಸ್ ಎಲ್ಲಾ ನೋಡ್ದಾಗಿಂದನ ಅವ್ರ ಜೊತೆ ಜಾಸ್ತಿ ಮಾತಾಡಲ್ಲ. ಅಂದ್ರೆ ನಾವೇ ಒಂದ್ ಜಗಳ ಆಡಿಲ್ಲ ಅಣ್ಣ, ನಾನೇ ಮಾತಾಡಲ್ಲ. ಅವ್ರು ನನ್ ಬ್ಲಾಕ್ ಲಿಸ್ಟ್ ಹಾಕಿನಿ. ಯಾಕೆ ಅಂತ ಕೇಳಿದ್ರೆ ಇಲ್ಲ ನನಗ್ ಮನ್ಸಿಗೆ ಸಂಬಂಧ ಇಲ್ಲ, ನೀನ್ ಎಲ್ಲೋ ಇದ್ಯಾ, ನೀನ್ ಚೆನ್ನಾಗಿರೋ, ನಂದು ಹೆಂಗೋ ಬಿಡು ಮರೆ, ನನ್ ನಡೆದೋಗುತ್ತೆ ಜೀವನ, ನಿನ್ ಇವಾಗಲ್ಲ ನಿನ್ ಗಂಡ ಬೇಕಿಲ್ಲಲ್ಲ ಹಂಗೆ ಹಿಂಗೆ ಅಂತ. ನನ್ ಗಂಡ ಬೇಕಿಲ್ಲ ಅಂತ ನಿಮ್ಮನ್ ಬಿಡ್ತಿಲ್ಲ ರೀ. ಸದ್ಯಕ್ ನೀವೆಲ್ಲ ನೆಮ್ಮದಿಯಾಗಿದ್ದೀರಾ, ನಾನೆಲ್ಲ ನೆಮ್ಮದಿಯಾಗಿದ್ದೀನಿ. ಒಂದ್ ಪಕ್ಷ ಎಲ್ಲಾರು ಒಪ್ಕೊಂಡು ನಿಮ್ ಮನೇಲೂ ನನ್ ಸೊಸೆ ಅಂತ ಒಪ್ಕೊಂಡಿದ್ ಕಾಲಕ್ಕೆ ನಾನ್ ನಿನ್ ಹೆಂಡತಿಯಾಗಿ ನಿನ್ ಜೊತೆಗ್ ಬರ್ತೀನಿ. ಅಲ್ಲಿವರೆಗೂ ಬೇಡ, ನೀವು ನಿಮ್ ಪಾಡಿಗಿರಿ, ನಾನ್ ನಮ್ ಪಾಡಿಗಿರಿ ಅಂತ ಒಂದ್ ಕಾಲ ಬರ್ಲಿ ಬೇಕಾರೆ ನೀವ್ ಒಪ್ಸಿ ಎಲ್ಲಾರ್ನು ಕರ್ಕೊಂಡ್ ಹೋಗಿ ನನ್ನನ್ನ ನಿಮ್ ಮನೆಗೆ ಅಂತಾನೆ ಹೇಳಿದೀನಣ್ಣ. ಬಟ್ ಈಗ ನಾನು ಅಷ್ಟು ಮಾತಾಡೋದು, ಅವಾಗೆಲ್ಲ ಮನ್ಸಿಗೆ ಬೇಜಾರ ಮಾಡ್ಕೊಳ್ಳೋದು, ಇದು ಹಿಂಗ ಆಯ್ತಲ್ಲ ಅಂತ ತುಂಬಾ ಬೇಜಾರ ಮಾಡ್ಕೊಂಡಿದ್ ದಿನಗಳು ಇದೆ ಅಣ್ಣ. ಆ ಬೇಜಾರ ಮಾಡ್ಕೊಂಡಿದ್ ದಿನದಲ್ಲಿ ನನಗೆ ಈ ವಿಡಿಯೋಗಳು ಸಿಕ್ಕಿದ್ದಣ್ಣ. ಸಂತೋಷನವ. ಈಗ ಏನಾಗ್ಬಿಡುತ್ತೆ, ಇಲ್ಲಿ ನೀನೊಂಚೂರು ಪ್ರೀತಿ ತೋರ್ಸೋಕೆ ಶುರು ಮಾಡಿದಾಗ ಅಲ್ಲಿ ಆ ಕಡೆ ಹೆಂಡತಿ ಕಡೆ ಪೂರ್ಣ ಗಮನ ಹೋಗಲ್ಲ. ಒಂದು ಇಲ್ಲೆಲ್ಲೋ ಸಿಕ್ತಿದೆ ಅಂದಾಗ ಅದನ್ನ ಸರಿ ಮಾಡ್ಕೊಳ್ಬೇಕು ಅಂತ ಅನ್ಸಲ್ಲ. ಇಲ್ಲ ಅಣ್ಣ, ಯಾವಾಗ ನಿಮ್ಮ ವಿಡಿಯೋ ಕೇಳಿದ್ರೆ ನಾನು ಇವಾಗ ಚೆನ್ನಾಗಿದ್ದಾರಣ್ಣ, ನಾನ್ ಚೆನ್ನಾಗಿದ್ದಾರೆ ಅಂತ ಬೇಜಾರ ಮಾಡ್ಕೊಂಡ್ರೆ ನಿನ್ನ ಕಡೆಯಿಂದ ಪೂರ್ಣ ತಿರಸ್ಕಾರ ಇರಬೇಕವ. ಅರ್ಥ ಆಯ್ತಲ್ಲ? ಇಲ್ಲಿ ನೀವು ಸ್ವಲ್ಪ ನಿಷ್ಠೂರ ಆದ್ರೂ ಪರವಾಗಿಲ್ಲ. ಇದು ಆತನ ಅಥವಾ ನಿನ್ನ ದೃಷ್ಟಿಕೋನದಿಂದ ಹೇಳ್ತಾ ಇಲ್ಲ, ಮಗಳ ದೃಷ್ಟಿಕೋನದಿಂದ ಹೇಳ್ತಿದ್ದೀನಿ. ಅಂಡ್ ಇದನ್ನು ಒಪ್ಕೊಳ್ಳೋದಂತೂ ಸಾಧ್ಯ ಇಲ್ಲ ಆ ಕಡೆಯಿಂದ. ನೀನ್ ಹೇಳ್ದಂಗೆ ನಿಮ್ಮ ಮನೆಯವರು ನಿನ್ನ ಹೆಂಡತಿ ಎಲ್ಲ ಒಪ್ಪಿಕೊಂಡ್ರೆ ಅದ್ ಸಾಧ್ಯ ಇಲ್ಲ. ಎಲ್ಲವನ್ನ ನಿಭಾಯಿಸ್ಕೊಂಡು ಬಂದು ಇಲ್ಲಿ ಬೀಳ್ಬೇಡ. ನಾನು ಅದನ್ನೇ ಅಣ್ಣ ಕೇಳ್ತಾ ಇರೋದು, ಅದನ್ನ ಕೇಳಕ್ಕಂತಾನೆ ಕಾಯ್ತಾ ಇದ್ದೆ ಅಣ್ಣ. ತುಂಬಾ ಸತಿ ಮೆಸೇಜ್ ಮಾಡಿದೀನಿ ನಾನು, ಅಣ್ಣ ಪ್ಲೀಸ್ ಒಂದ್ಸತಿ ರಿಸೀವ್ ಮಾಡಿ ಅಣ್ಣ ಅಂತ. ನಾನು ನನ್ನ ಮಗಳು ಯಾವಾಗ ಒಂಟಿಯಾಗಿ ಎಷ್ಟ್ ದಿನ ಇರ್ತೀವಣ್ಣ, ನಿನ್ನ ಮಗಳೇ ನಿನಗೆ ಸರ್ವಸ್ವ. ಹಂಗಲ್ಲಣ್ಣ, ಇವಾಗ ಏನ್ ಮಾಡ್ತಾರೆ, ನಾವಿಬ್ರು ಯಾವಾಗ ಇದೀವಿ ಅಂತಾರೋ ಅವ್ರಿಗೆ ಯಾವಾಗ ತಿಳಿಯುತ್ತೋ, ಯಾವಾಗ ಅನ್ಸುತ್ತೋ ಅವಾಗ ಬರ್ತಾರೆ. ಇವಾಗ ನಾನು ತಾಳಿ ಕಟ್ಸ್ಕೊಂಡಿರೋ ಕಾರಣ ನಿನ್ ಬರ್ಲೇಬೇಡ ಅಂತ ನನ್ಗೆ ಹೇಳಂಗೂ ಇಲ್ಲ ಅಣ್ಣ. ಹೇಳ್ಕೊಂಡ್ರೆ ಇವನ್ ದೃಷ್ಟಿಲಿ ಕೆಟ್ಟೋಳಾಗಿದ್ದೀನಿ, ಇವನ್ ದೃಷ್ಟಿಲೂ ಕೆಟ್ಟೋಳಾಗ್ಬಿಡ್ತೀನಿ. ನಾನೇನ್ ಅನ್ಕೊಂಡಿದೀನಿ, ನನ್ ತಾಯಿ ಮನೆಗ್ ಹೋಗ್ಬೇಡಣ, ಅಲ್ಲಿ ಏನ್ ಮನೆ ಕಟ್ಕೊಡ್ತಾರೆ, ಮನೆ ಕಟ್ಕೋಬೇಕು ನಾನೇ ಅಣ್ಣ. ಒಂದ್ ಜಾಗ ಕೊಟ್ಟಿದ್ದಾರೆ, ಕಟ್ಕೊಂಡು ನಾನು ನನ್ ಮಗಳಂತಾನೆ ಒಂದ್ ಜೀವನ ಮಾಡೋಣ, ಅಲ್ಲಿಗ್ ಬರಲ್ಲ. ಅಟ್ಲೀಸ್ಟ್ ಅವಾಗ ಇವ್ರೆಲ್ಲ ಚೆನ್ನಾಗಿರ್ತಾರೆ, ಇಷ್ಟೇ ನನ್ ಬದುಕು ಮುಗ್ದೋಯ್ತು, ಅವಳಿಗೊಂದ್ ಭವಿಷ್ಯ ಕಟ್ಕೊಟ್ಬಿಟ್ಟು ನಾನು ಎಲ್ಲ ಒಂದ್ ಕಡೆ ಇದ್ಬಿಡೋಣ ಅನ್ನೋದೊಂದ್ ಮನಸ್ಥಿತಿ ಅಣ್ಣ. ಮತ್ತೆ ಹೇಳ್ಬೇಕು, ಆ ತಾಳಿಗೆ ಯಾವ ಅರ್ಥವೂ ಇಲ್ಲ. ನೀವು ಈ ವಿಚಾರದಲ್ಲಿ ಒಂದು ಸ್ಪಷ್ಟತೆಗೆ ಬರಬೇಕಂದ್ರೆ ಮಮಕಾರವನ್ನು ಬಿಟ್ಟು ಯೋಚನೆ ಮಾಡಬೇಕು. ಅಯ್ಯೋ ಕಟ್ಕೊಂಡ್ಬಿಟ್ಟಿದ್ದೀನಲ್ಲ ಅಂತ ಹೇಳಬೇಕು ಅಂದ್ರೆ ಅದಕ್ಕೊಂದು ಪ್ರಕ್ರಿಯೆ ಇದೆ, ಬಹಳ ಶಾಸ್ತ್ರಬದ್ಧವಾಗಿ. ಅದನ್ನ ಹಿಂಗೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರೆ ಅದಕ್ಕಿರೋ ಘನತೆ ಹೊರಟೋಗ್ಬಿಡುತ್ತೆ. ಆತನಿಗೊಬ್ಬ ಹೆಂಡತಿ ಇರಬೇಕಾದ್ರೆ ಮತ್ತೆ ಅವ್ರ ನಡುವೆ ಏನೋ ನಡೀತಾ ಇತ್ತು, ನಿನಗೂ ಇಲ್ಲೇನೋ ನೆಮ್ಮದಿ ಬೇಕಿತ್ತು, ಆತನಿಗೂ ನೆಮ್ಮದಿ ಬೇಕಿತ್ತು, ನೀವು ಕಟ್ಕೊಂಡ್ಬಿಟ್ರೆ ಅದು ಹಂಗಾಗಲ್ಲ. ನೀನು ನಿನ್ನ ತವ್ರ ಮನೆಗೆ ಹೋಗಿ ನಿನ್ನ ಒಂದು ಮನೆ ಕಟ್ಕೊಂಡು ನೀನು
ಅಲ್ಲಿ ತವ್ರ ಮನೇನೂ ಇರುತ್ತೆ, ಮತ್ತು ಭಾರನೂ ಆಗಲ್ಲ. ನನ್ನ ಪಾಡಿಗೆ ನೀನು ನಿನ್ನ ಮನೇಲಿ ಇರ್ತೀಯ, ಅವ್ರು ಅವ್ರ ಮನೇಲಿ ಇರ್ತಾರೆ, ಏನೋ ಹತ್ರ ಕಷ್ಟ ಸುಖ ಅಂದಾಗ ಹತ್ರ ಇರ್ತಾರೆ. ಬಟ್ ಇಲ್ಲಿಂದ ನೀವು ಸ್ವಲ್ಪ ಅಲ್ಲಿ ಹೋದಾಗ ಅವ್ರ ಜೊತೆ ಬೆರೆತಾಗ ನಿಮ್ಗೆ ಇಲ್ಲಿನ ಯೋಚನೆ ಬರದೇ ಇರ್ಬೋದು ಕೆಲವು, ಅಷ್ಟೇ. ಹೌದಣ್ಣ, ಅದೇ ಒಂದ್ ಇದೆ ಅಣ್ಣ. ಇವಾಗ ನಾನು ಅದೇ ಆ ಪ್ರಿಪ್ರೇಷನ್ ಅಲ್ಲಿ ಇದ್ದೀನಿ ಅಣ್ಣ. ಮಾಡು ಅಷ್ಟು ಇವಾಗ ಮಾಡು. ಈಗ 4 ತಿಂಗಳಿಂದ ಏನು ನನ್ ಮನಸ್ಥೈರ್ಯ ಜಾಸ್ತಿ ಆಗಿದೆ. ಇಷ್ಟ ದಿನ ನನ್ಗೆ ಇದ್ದಿದ್ದಷ್ಟೇ, ಆ ಭವಿಷ್ಯ ನಾನು ಹಾಳು ಮಾಡ್ಕೊಂಡ್ ಬಂದೆ. ಅಟ್ಲೀಸ್ಟ್ ಸಾಯೋವರೆಗೂ ಬೇಕು ಅಂತ ನೀವ್ ಹೇಳಿದ್ಮೇಲೆ ನನಗೆ ಅನ್ನಿಸ್ತು, ಮಗಳ ಭವಿಷ್ಯ ನೋಡಕ್ ಬಿಟ್ಟು ನಾನು ಎಂತ ತಪ್ಪು ಕೆಲಸ ಮಾಡ್ಬಿಟ್ಟೆ ಅಂತ. ಈಗ ಅನ್ಸಿರೋದು ಊರ್ಗೋಗಿ ಮನೆ ಕಟ್ಬಿಡೋಣ. ಇಲ್ಲಿ ಮಗಳಿಗೂ ತೀರಾ ಆಳವಾದ ಮಮಕಾರ ಬೆಳೆಯೋಕ್ಕಿಂತ ಮುಂಚೆ ಇದನ್ನ ತಪ್ಪಿಸ್ಬಿಡ್ಬೇಕು ನೀನು. ಮತ್ತ ಅವರು ಹಚ್ಕೊಂಡು ಅಥವಾ ಅಪ್ಪನ ಕಾದು ಶುರುವ ಮತ್ತೇನು ಕಥೆಗಳಾಗ್ಬಿಡ್ತವೆ. ಯಾಕಂದ್ರೆ ಅಲ್ಲೊಂದು ಹೆಂಡತಿ ಜೀವಂತವಾಗಿದೆ, ಅಲ್ಲೊಂದು ಸಂಸಾರ ಜೀವಂತವಾಗಿದೆ ಎಂದಾಗ ಮತ್ತೆ ದ್ವೇಷಕ್ಕೆ ಕಾರಣ ಮಾಡಿಕೊಳ್ಳುತ್ತೆ. ಇದು ಇಲ್ಲಿವರೆಗೂ ಒಂದು ಕತೆ ಆದರೆ ಇನ್ನು ಮುಂದೆ ಒಂದು ಕತೆ ಆಗ್ಬಿಡುತ್ತೆ. ಬಟ್ ಇದು ಬಹಳ ಸೂಕ್ಷ್ಮ, ನಿನ್ನ ಗಂಡನ ವಿಚಾರಕ್ಕಿಂತ ಇದು ಸೂಕ್ಷ್ಮ. ಆ ಹೆಂಡತಿ ಬಂದು ಜುಟ್ಟಿಟ್ಕೊಂಡ್ರೆ ನಿನ್ನ ಹತ್ರ ಉತ್ತರ ಇಲ್ಲ. ಖಂಡಿತವಾಗ್ಲೂ ಇಲ್ಲ ಅಣ್ಣ. ಅದು ಒಳ್ಳೇದಲ್ಲ. ನಿನ್ನ ಮಗಳಿಗೂ ಅದೇ ಹಿರಿಯ ಕುಂಚಾಳಿ ಮನ್ಮಕ್ಳಿಗೆಲ್ಲ ಅಂದಂಗೆ ನಿನ್ನ ಮಗಳಿಗೂ ಅದೊಂದು ಕೆಟ್ಟ ಉದಾಹರಣೆಯಾಗಿ ಆಕೆ ನಾಳೆ ಏನೋ ಯೋಚನೆ ಮಾಡ್ಲಿಕ್ಕೆ ನೀನ್ ಸ್ಫೂರ್ತಿ ಆಗೋದು ಬೇಡ. ಇಲ್ಲ ಅಣ್ಣ, ನಾನ್ ಕೇಳೋದಿಷ್ಟೇ ಅಣ್ಣ, ನಾನು ಹೋಗ್ಲ ಅಣ್ಣ, ವಾಪಸ್ ಊರಿಗೆ ಹೋಗ್ಬಿಡ್ಲ. ಹೋಗವ, ನೀನು ಬೇರೆ ಮನೆ ಮಾಡ್ಕೊಂಡು ಅಲ್ಲಿ ಕಟ್ಟಿಸಿ ಗೃಹ ಪ್ರವೇಶದ ದಿನ ಮಾತ್ರ ನಿನ್ನ ಊರಿಗೆ ನೀನು ಶಾಶ್ವತವಾಗಿ ಹೋಗು. ಅಲ್ಲಿವರೆಗೂ ಹೋಗಲ್ಲ, ತಮ್ಮನಿಗೆ ಮದುವೆ ಆಗಿದೆ ಈಗಾಗಲೇ. ನಿನ್ ತವ್ರ ಮನೆಯಲ್ಲಿ ನೀನು 2-3 ದಿವಸದ ನೆಂಟರಾಗಿರ್ಬೇಕೆ ಹೊರತು ಯಾವತ್ತೂ ಕೂಡ ಅವ್ರು ಕರೀತಾರೆ, ಅದು ಅವ್ರ ದೊಡ್ಡತನ ಅಥವಾ ಅವ್ರ ಪ್ರೀತಿ. ಬಟ್ ಸ್ವಾವಲಂಬಿಯಾಗಿ ಅಲ್ಲಿಂದ ಬದುಕೊಂಡು ಬಂದು ಈಗ ಹೋಗಿ ಬಿದ್ದು ತಪ್ಪಾಗುವುದು ಬೇಡ. ನೀನು ಅಲ್ಲಿಗೆ ಹೋಗುವುದು ಸತ್ಯ, ಅಲ್ಲಿ ನಿನಗೆಲ್ಲ ಒಳ್ಳೇದಾಗುವುದು ಸತ್ಯ. ಆದರೆ ಇಲ್ಲಿ ಈ ಪುರುಷನ ವಿಚಾರವಾಗಿ ತುಂಬ ವೈರಾಗ್ಯ ತಗೊಂಡು ನೀನು ಮುಂದೆ ಹೋಗಬೇಕು. ಆ್ಯಂಡ್ ಅಲ್ಲಿ ನೀನು ನಿನ್ನ ಮಗಳು, ನಿನ್ನ ಪಕ್ಕದಲ್ಲಿ ತವ್ರ ಮನೆ ಕೂಡ ಇರುತ್ತೆ, ನಿನ್ನ ಬದುಕು ಜೊತೆಗೆ ಭಗವಂತ ಒಂದು ಕೆಲಸ ಕೊಟ್ಟಿದ್ದಾನೆ, ನೀನು ದುಡಿಮೆಗೆ ದಾರಿ ಕೊಟ್ಟಿದ್ದಾನೆ. ಈ ವ್ಯಕ್ತಿಯ ವಿಚಾರದಲ್ಲಿ ನಿನಗೆ ಅದೇನೇ ನೆನಪುಗಳಿರಬಹುದು ಅಥವಾ ಬಿಟ್ಟು ಕೊಡಲಾಗದಷ್ಟು ಕೆಲವು ಸಿಹಿ ವಿಚಾರಗಳಿರಬಹುದು. ಆದರೆ ನಾಳೆಯ ಬಹಳ ದೊಡ್ಡ ದುರಂತ ಆಗಬಾರ್ದು, ದೊಡ್ಡ ಕಹಿಗಳಾಗಬಾರ್ದು ಅಂದರೆ ಇವತ್ತು ಸ್ವಲ್ಪ ನೀನು ಕಹಿಯನ್ನು ನುಂಗಬೇಕು. ಯಾಕಂದರೆ ನಮ್ಮ ಮೂಗಿನ ನೇರಕ್ಕೆ ನಾವು ಮಾಡಿಕೊಂಡ ಸಂಬಂಧಗಳಿಗೆ ಬಹಳ ದೊಡ್ಡ ಆಯುಷ್ ಇರೋದಿಲ್ಲವ. ಅವತ್ತು ಬಹಳ ತಾಳಿ ಕಟ್ಟಿದ್ದೇನೆ, ಬಹುಶಃ ಒಬ್ಬ ಸ್ನೇಹಿತನ ಉಳ್ಕೊಂಡಿದ್ರು ಇವತ್ತು ನಿಮಗೆ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಮನಸ್ಸು ಹಗುರಾಗೇ ಇರೋದು. ಖಂಡಿತ ಅವರವತ್ತು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಅದನ್ನ ಈ ಹಂತಕ್ವರೆಗೂ ತಗೊಂಡು ಬಂದಿದ್ದು ಗೃಹಸ್ಥಳಾಗಿ ಅಥವಾ ಸಂಸ್ಕಾರವಂತಳಾಗಿ ಅದು ದೊಡ್ಡ ತಪ್ಪು. ಮನೆಯವರು ವಿರೋಧ, ಈ ಕಡೆ ಒಂದು ಹೆಣ್ಮಗಳು, ಈ ಕಡೆ ಗಂಡ, ಹಿಂಗೆ ಈ ಕಡೆ ಸುತ್ತಮುತ್ತ ಎಲ್ಲ ವೈರಿಗಳು, ಆ ಜೊತೆಯಲ್ಲಿ ಇವರು ಯಾರಿಗೂ ಇಷ್ಟವಿಲ್ಲದ ಈ ಮದುವೆ, ಅದು ಅನಿವಾರ್ಯನೂ ಇರಲಿಲ್ಲ. ಅಂದರೆ ಮಾನಸಿಕ ಬೆಂಬಲಕ್ಕೆ ನೀನು ಬೇರೆ ರೀತಿಯಲ್ಲಿ ಸ್ನೇಹಿತನಂತೆ ಗೆಳೆಯನಂತೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದಿತ್ತು. ಒಂದು ಹಂತ ಆದಮೇಲೆ ಅಂಥವನ್ನೆಲ್ಲ ಭಾಳ ಕಟ್ನಿಟ್ಟು ಮಾಡಿ ನಿಲ್ಲಿಸ್ಲಿಕ್ಕೂ ಕೂಡ ಓಕೆನಪ್ಪ, ಸ್ನೇಹಿತರು ಇಂಥವ್ರು ಎಷ್ಟು ಬಂದಿದ್ದಾರೆ ಹೋಗಿದ್ದಾರೆ, ಅದನ್ನು ಮೀರಿಯೂ ಕೂಡ ಜೀವನ ಪೂರ್ತಿ ಸ್ನೇಹಿತರಾಗಿ ಉಳಿಬೋದಿತ್ತು. ಬಟ್ ಏನೋ ಆತ ಡೈವರ್ಸ್ ಆಗಿದ್ದು, ಆತನಿಗೆ ಮದುವೆನೇ ಆಗಿಲ್ಲ, ಅದು ಬೇರೆ ಲೆಕ್ಕ ಇತ್ತು. ಬಟ್ ಈಗ ಅವನ ಹೆಂಡತಿ ಜೊತೆ ಆತ ಹೋಗಬೇಕು, ಮತ್ತು ಆ ಹೆಂಡತಿ ನಿನ್ನಷ್ಟು ಕಷ್ಟ ಆಕೆಗಿಲ್ಲದೆ ಇರ್ಬೋದು, ಆದರೆ ತನ್ನ ಗಂಡನನ್ನು ಪಡ್ಕೊಳ್ಳೋ ಹಕ್ಕಂತೂ ಆಕೆಗಿದೆಯಲ್ಲವ, ಅದಕ್ಕೆ ನೀನು ಅಡ್ಡ ಹೋಗಂಗಿಲ್ಲ. ಆ್ಯಂಡ್ ನನ್ನ ದುಃಖದಿಂದ ಇನ್ನೊಬ್ಬರಿಗೆ ದುಃಖ ಕೊಡೋದು ಧರ್ಮ ಅಲ್ಲ. ಸೊ ಈಗ ನಿನ್ನ ತವರು ಮನೆ ಮಾತು ಕೇಳು, ಅಲ್ಲಿ ಒಂದು ಪುಟ್ಟ ಮನೆ ಕಟ್ಟಿಸ್ಕೊಂಡು ಆನಂತರವೇ ಇಲ್ಲಿಂದ ಆಚೆ ಕಾಲು ತೆಗಿ. ಈತನ ವಿಚಾರದಲ್ಲಿ ನಿನ್ನ ನಿರ್ಧಾರವನ್ನು ಸ್ಪಷ್ಟವಾಗಿ ಪ್ರಕಟ ಮಾಡು. ಹೌದು, ನಾನು ಇನ್ನು ಮುಂದೆ ಬಹುಶಃ ಯಾವತ್ತೂ ಎದುರುಗಡೆ ಸಿಕ್ಕರೆ ಮಾತಾಡಬಲ್ಲೆ, ಅಥವಾ ಆ ಸರಸ ವಿರಸ ಅಥವಾ ಸಲುಗೆ ಇಲ್ಲ ಅಷ್ಟೇ. ಸ್ನೇಹಿತನಾಗಿ ಮುಂದುವರಿಯೋದಿರ್ಬೋದು, ಬಟ್ ಮೊದಲಿನಷ್ಟು ಅಪೇಕ್ಷೆಗಳು ಇಲ್ಲ, ಅಥವಾ ಮೊದಲಿನಷ್ಟು, ಯಾಕಂದ್ರೆ ಬೇರೆ ಬೇರೆ ವಿಚಾರಗಳು ಅಲ್ಲಿ ಕವಲೊಡೆಯೋಕೆ ಶುರು ಮಾಡಿದ್ವಲ್ಲವ. ಬೇಡ. ಇಲ್ಲಿ ಮಗಳಿಗೆ ಈ ಹಂತದಲ್ಲಿ ಒಂದ್ಸಲಿ ಸ್ವೀಕಾರ, ಒಂದ್ಸಲಿ ಇಲ್ಲ ಅವರ ಅಪ್ಪ ಅಲ್ಲ, ಒಂದ್ಸಲಿ ಅಪ್ಪ, ಅದು ಆಕೆಯ ಮನಸ್ಸಲ್ಲಿ ಇನ್ನೇನೋ ಹುಟ್ಲಿಕ್ಕೆ ಕಾರಣ ಆಗ್ಬಾರ್ದಲ್ಲ. ತವ್ರ ಮನೆ ಕಡೆಗೆ ಆಕೆಯ ಮನಸ್ಸನ್ನ ಹರಡಿಸು, ಈ ಕಡೆ ಬಿಡಬೇಡ. ಇಲ್ಲ ಅಣ್ಣ, ಅವಳಿಗೆ ಸಣ್ಣವಳಾದ್ರೂ ಮೆಚುರಿಟಿ ಚೆನ್ನಾಗಿದೆ ಅಣ್ಣ.
ಅವ್ರು ನಮ್ಮನ್ನ ಯಾವ ತರ ಟ್ರೀಟ್ ಮಾಡಿದ್ರಣ್ಣ, ಅವಳು ಎಲ್ಲಾನು ತಲೆಯಲ್ಲಿದೆ. ನಮ್ ತಂದೆ ತಾಯಿ ಇರ್ಬೋದು, ನಮ್ ಸಂಬಂಧಿಕರು ಇರ್ಬೋದು. ಅವಳು ಇವಾಗ ಅದ್ ನೆನ್ಕೊಂಡು, ಅಮ್ಮ ನಾವ್ ಎಲ್ಲೂ ಹೋಗೋದ್ ಬೇಡ, ನಾವಿಬ್ರೇ ಇದ್ಬಿಡೋಣ, ನಮಗ್ ಏನ್ ಕಡಿಮೆ ಆಗಿದೆ, ನಾವಿಬ್ರೇ ಇದ್ಬಿಡೋಣ ಅಂತಾರಣ. ಇಬ್ರೇ ಇರೋದ್ ನಂಗೆ ತೊಂದ್ರೆ ಇಲ್ಲ ಅಣ್ಣ. ಆಯ್ತು, ಒಳ್ಳೇದೇ, ಇಬ್ಬರೇ ಇರಿ, ಆದ್ರೆ ತೊಂದ್ರೆ ಇಲ್ಲ. ಈ ಸೊಸೈಟಿಲಿ ಇವಾಗ ಇಬ್ರೇ ಇದೀವಣ್ಣ. ನೀವ್ ನಂಬ್ತಿರೋ ಬಿಡ್ತಿರೋ ಅಣ್ಣ, ರಾತ್ರಿ ನಮ್ ಮಲ್ಗೋದೇ ಭಯ ಅಣ್ಣ, ಲೇಟ್ ನೈಟ್ ಮಲ್ಗೋದಣ್ಣ ನಾನು. ಅದನ್ನೇ ಹೇಳ್ತಾ ಭಯ ಇದ್ದೀನಿ. ಮತ್ತೆ ಏನಂದ್ರೆ ಇನ್ನೊಂದವ, ತವ್ರ ಮನೆ ಅವತ್ತು ತುಂಬಾ ಧಾರಾಳವಾಗಿ ತಂದು ಸುರಿಯೋಕೆ ಅಲ್ಲೂ ಏನೂ ಇರ್ಲಿಲ್ಲ ಅನ್ನೋದು ಅರ್ಥ ಮಾಡ್ಕೊಳ್ಬೇಕಲ್ಲ. ಹೌದಣ್ಣ, ಅವತ್ತು ಯಾರ್ಯಾರು ಏನೇನ್ ಅಂದ್ರು ಅಂತ ಅನ್ನೋದಾದ್ರೆ ಹೌದಾ, ತನ್ ಸುರಿಯೋದ್ಕಿಂತ ನಾನು ಎಕ್ಸ್ಪೆಕ್ಟೇಷನ್ ಏನ್ ಇಟ್ಕೊಂಡಿರ್ಲಿಲ್ಲ ಅಣ್ಣ. ಕಷ್ಟ ಸುಖ ನೋಡಿದ್ರು ಅನ್ನೋದ್ ಬಿಟ್ರೆ ನನ್ ಪರವಾಗಿ ಅವ್ರು ಯಾವತ್ತು ಏನು ಒಳ್ಳೇದ್ ಮಾಡಿಲ್ಲ ಅಣ್ಣ. ಆಯ್ತು, ತೊಂದ್ರೆ ಇಲ್ಲ. ಇದನ್ನ ಇಟ್ಕೊಂಡು ಹೋದ್ರೆ ನಿನ್ನ ಬದುಕು ಹಾಳು ಮಾಡ್ಕೊಳ್ತೀಯ. ಅಂಡ್ ಈಗ ಹೌದಣ್ಣ. ಅಲ್ಲಿಗೆ ಹೋಗ್ತಿರೋದು ಅವ್ರು ನೋಡ್ತಾರೆ ಅಂತಲೂ ಅಲ್ಲ, ಅವ್ರನ್ನ ಅವಲಂಬಿಸಿಯೂ ಅಲ್ಲ. ಖಂಡಿತ ಅಣ್ಣ. ಬದುಕಿಗೆ ಒಂದು ಸುರಕ್ಷತೆ ಮುಖ್ಯ, ಹೌದು. ನಮ್ಮವರು ಹೌದು. ತಮ್ಮವರು ಅಂತ. ನಾಳೆ ಅಷ್ಟೇ, ಅಲ್ಲೂ ನನಗೆ ಏನು ಇದ್ದಿದ್ದು ಗೊಂದಲ ಆಯ್ತು clarification. ಅಂದಾಗ ಇನ್ನೊಂದು ಗಡಿಗೂ ಹೋಗ್ಲಿಕ್ಕೆ ಏನ್ ಕಾಲಿದಾವೆ, ಏನ್ ತೊಂದರೆ ಇಲ್ಲ. ಅಣ್ಣ ಅಲ್ಲ, ಹ್ಮ್ ಜೀವನ ಎಲ್ಲ ಇವಾಗ ನಮ್ ತಂದೆ ತಾಯಿ 3 ವರ್ಷ ಮಾತಾಡ್ಸಿಲ್ಲ ಅನ್ನೋದು, ನಾನ್ ಯಾವಾಗ ಬೆಂಗ್ಳೂರಿಗೆ ಹೋಗ್ ಬಂದಣ್ಣ, ಅವ್ರೇ ನನ್ ತಂದೆ ತಾಯಿ, ಅವ್ರಿಗೆ ಎಲ್ಲಾ ವಿಷಯನೂ ಅವ್ರಿಗೂ ಗೊತ್ತಣ್ಣ. ಅವ್ರ ಹತ್ರನು ಇವ್ರು ಮಾತಾಡಿದಾರೆ. ಅವ್ರು ಇಲ್ಲ, ನಾನ್ ಯಾರನ್ನೇ ಬಿಟ್ರೆ ಇವಳು ಬಿಡಲ್ಲ, ತುಂಬಾ ಕಷ್ಟ ಪಟ್ಟಿದ್ರು, ನನ್ ಜೊತೆಗಿರ್ತೀನಿ ಅಂತ. ಅವ್ರಿಗೆ ಇವಾಗ ಅದೇ ಬೇಜಾರಣ್ಣ. ನೋ, ಅವತ್ತು ಅಷ್ಟೆಲ್ಲ ನಮ್ಮ ಹತ್ರ ಹೇಳ್ದ. ಆ ಹೆಣ್ಣಿನ ಹಿತಕ್ಕೋಸ್ಕರ ನಿನ್ನನ್ನ ಅಲ್ಲಿ ಇರ್ಸೋದು ಒಳ್ಳೇದಲ್ಲ. ಅದು ನನ್ನ ಆ ವಿಚಾರದಲ್ಲಿ ನನ್ನ ಹಾರೈಕೆಯೂ ಇಲ್ಲ. ಅಲ್ಲೂ ನೀನು ತುಂಬಾ ದೊಡ್ಡ ತಪ್ಪು ಮಾಡ್ಕೊಳ್ತೀಯ. ಆ ಇಲ್ಲಣ್ಣ, ಹೆಣ್ಣಿನ ಈಗಲ್ಲಣ್ಣ. ಒಪ್ಪಿಗೆ ಸ್ಟಾರ್ಟಿಂಗ್ ಅವ್ರ ಮದ್ವೆ ಆದಾಗ ಆ ಮಾತು ಹೇಳಿದ್ರಣ್ಣ. ಬಟ್ ಇವ್ರ್ ನಡ್ಕೊಳ್ಳೋ ರೀತಿನೂ ಅವ್ರಿಗೆ ಬೇಜಾರ್ ಅನ್ಸ್ಬಿಟ್ಟು, ಬೇಡ ನಿನ್ ಪಾಡಿಗೆ ನೀನ್ ಸುಮ್ನೆ ಇರು, ನೀನ್ ಅವಾಗ್ಲೇ ನಮ್ಮ ಹತ್ರ ಹೇಳಿದ್ರೆ ನಾವು ಒಪ್ತಾ ಇರ್ಲಿಲ್ಲ ಇದಕ್ಕೆಲ್ಲನ ಅಂತಾನೆ ಅವರು ಹೇಳಿದ್ದಣ್ಣ. ಆಗ್ಲಿ, ತೊಂದರೆ ಇಲ್ಲ. ಇದು ಒಂದು ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಇಲ್ಲಿ ತ್ಯಾಗದಿಂದಲೇ ಸುಖ ಇದೆ ತಾಯಿ. ನೀನು ಈ ವ್ಯಕ್ತಿಯ ವಿಚಾರದಲ್ಲಿ ಸ್ಪಷ್ಟತೆ ತಗೋ. ಎಲ್ಲ ಬದುಕಲ್ಲಿ ಮುಖ್ಯವಾಗುವುದು ನಾನು ಯಾರಿಂದ ಎಷ್ಟು ನೆಮ್ಮದಿ ಸುಖ ಸಂತೋಷ ಪಡ್ಕೊಂಡೆ ಅನ್ನೋದಕ್ಕಿಂತ, ನಾನು ಬೇರೆ ಹೆಣ್ಮಕ್ಳಂತೆ ನನಗೊಂದು ಜೀವನ ಇಲ್ಲ ಅಂತ ಕೊರಗ್ತಾ ಇನ್ನೊಂದು ಹೆಣ್ಣಿನ ಜೀವನ ಹಾಳಾಗೋಕೆ ಬಿಡಬಾರ್ದು. ನಿನ್ನ ಮಗಳದು ಇನ್ನೂ ಬದುಕು ಇನ್ನು ಶುರುನೇ ಆಗಿಲ್ಲ. ಹಂಗೆ ಶುರು ಆಗೋಕ್ಕಿಂತ ಮುಂಚೆ ನಿನ್ನ ಮನೆಯಿಂದ ಇನ್ಯಾವುದೋ ಹೆಣ್ಣು ಅಲ್ಲಿ ಯಾವುದೋ ಕಣ್ಣೀರು ಹಾಕೋ ಕಾಲ ಬಂತು ಅಂದರೆ ಅದು ನಿನ್ನ ಮನೆಯನ್ನು ಭವಿಷ್ಯದಲ್ಲಿ ಸುಡೋಕೆ ಶುರು ಮಾಡುತ್ತೆ. ಈಗ ನಿನ್ನ ಪಾಲಿಗೆ ಬಂದಿದ್ದು ಸಂಸಾರದ ಸುಖ ಅಷ್ಟೇ. ಅದಕ್ಕೆ ಮೀರಿ ನಾನು ಆಸೆ ಪಟ್ಟರೆ ಅದು ದೇಹದ ಹಂತದಲ್ಲೇ ಅರ್ಥೈಸಲ್ಪಡುತ್ತೆ ಹೊರತು ಅದು ಸಂಸಾರದ ಅರ್ಥಕ್ಕೆ ಬರೋದೇ ಇಲ್ಲ ಅದು. ಹೌದಣ್ಣ. ಹಾಗಾಗಿ ನನ್ನ ಪಾಲಿಗೆ ಬಂದಿದ್ದಿಷ್ಟೇನಪ್ಪ ಅಂದ್ಕೋತಂದ್ರೆ. ಬಟ್ ಅವತ್ತು ಈಗಲೂ ನಿನಗೊಂದು ಬೇರೆ ದಾರಿ ಇರ್ಬೋದು. ನಾವು ಬೇಕಾದರೆ ನೀನು ಆ ಕಡೆ ನೋಡು, ಗೌರವಾನ್ವಿತವಾಗಿ ಹಿರಿಯರ ಸಮ್ಮುಖವಾಗಿ ಮಗಳನ್ನು ಒಪ್ಪಿಸಿ ಬೇರೆ ಯಾವುದೋ ಒಂದೊಳ್ಳೆ ಗೌರವದಿಂದ ಮದುವೆಯಾಗಿ ನಿನ್ನ ಜೀವನ ಮಾಡಿ. ನಿನ್ನ ಮದುವೆ ವಿಚಾರಕ್ಕೆ ನಾನು ತಪ್ಪು ನಿನಗೆ ಬಿಡ್ತೀನಿ ತಾಯಿ, ನಾನು ಅದನ್ನು ಬೇಡ ಬೇಕು ಅಂತ ಹೇಳಲ್ಲ. ಬಟ್ ಇದು ಒಂದು ಹೆಣ್ಣಿಗೆ ಸ್ವಂತವಾಗಿರೋ ಗಂಡ. ಈ ವಿಷಯನೂ ನಾನು ಉದ್ದೇಶ ಪೂರ್ವಕವಾಗ್ಲಿ ಮಾಡ್ಕೊಳ್ಳೇಬೇಕು ಅಂತ ಮಾಡ್ಕೊಂಡಿಲ್ಲಣ್ಣ. ಪರಿಸ್ಥಿತಿ ಒತ್ತಡ ನನ್ನನ್ನ ಆ ರೀತಿಗೆ ಮಾಡ್ಬಿಡ್ತಣ್ಣ. ಯಾವ ತರ ಪರಿಸ್ಥಿತಿ ತಂದಿಟ್ರು ಅಂದ್ರೆ ಅಣ್ಣ, ಅದ್ ಬಿಡಿ ಅಣ್ಣ. ತುಂಬಾ ಬರಷ್ಟು ಮಾತುಗಳಂದ್ರೆ ನಾನು ಅಂತ ಕೆಲ್ಸ ಮಾಡ್ ಬಂದಿರ್ಲಿಲ್ಲ ಅಣ್ಣ. ನಾನು ಯಾವತ್ತು ನನ್ನ ಅಷ್ಟು ವರ್ಷ ಅವನ ಜೊತೆ ಏನಿದ್ದೆ ನಾನ್ ಕೆಲ್ಸ ಮಾಡಿಲ್ಲ ಅಣ್ಣ. ಆ ಒಂದು ಪದ ನಿಮ್ ಹತ್ರ ನಾನ್ ಮಾತಾಡ್ಬಾರ್ದಣ್ಣ. ತುಂಬಾ ಜನ ಕೇಳ್ತಾರೆ. ಆ ಒಂದು ಪದ ನನಗೆ ಬಂದ್ಬಿಡ್ತಣ್ಣ ಅವ್ರ ಬಾಯಿಂದ, ನಮ್ ತಾಯಿ ಬಾಯಿಂದ ಇರ್ಬೋದು, ನಮ್ ಸಂಬಂಧಿಕರ ಬಾಯಿಂದ ಇರ್ಬೋದು. ಅದೊಂದು ಪದ ಬಂದ್ಬಿಡ್ತಣ್ಣ. ಅದೊಂದು ಪದ ಇಟ್ಕೊಂಡು ಇವ್ರು ನನಗೆ ಹೇಳಿದ್ರು, ನಾನೇ ಅಲ್ಲ, ನೀನ್ ಯಾರೇ ಜೊತೆ ಗಂಡ್ಮಕ್ಳ ಜೊತೆ ಮಾತಾಡಿದ್ರು ನಿನ್ಗೆ ಇದೇ ಪರಿಸ್ಥಿತಿ. ಯಾಕಂದ್ರೆ ನೀನ್ ಒಂಟಿಯಾಗಿರೋದೇ ನಿನಗೆ ಇದಕ್ ಕಾರಣ. ಹಂಗಾಗಿ ಲೋಕದ ದೃಷ್ಟಿ ಅಥವಾ ಲೋಕದ ಅಭಿಪ್ರಾಯಗಳನ್ನು ನೀನು ತಲೆಗೆ ಹಾಕೊಂಡು ಅದಕ್ಕೆ ನೀನು ಕೊರಗ್ತಾ ಹೋದರೆ ಅದಕ್ಕೆ ಕೊನೆ ಇಲ್ಲ, ಅಥವಾ ಅದು ಎಂದಿಗೂ ನಿಲ್ಲೋದಿಲ್ಲ. ಸಹಜವಾಗಿ ಸುಮ್ಮನೆ ಗಂಡನನ್ನು ಕರ್ಕೊಂಡು ಬರಲಿಕ್ಕೆ ಗಂಡ ಬಾರಲ್ಲಿದ್ದಾನೇನೋ ಅಂತ ನೋಡ್ಲಿಕ್ಕೆ ಬಾರೊಳಗಡೆ ಹೋದ ಹೆಣ್ಣನ್ನು ಹುಡುಗಿಯನ್ನಾಗಿ ಮಾಡ್ತಾರೆ ಈ ಲೋಕ, ಹೌದಲ್ಲವ? ನೀವು ಅದಕ್ಕೆಲ್ಲ ನೋಡುವ, ಈ ವಿಚಾರದಲ್ಲಿ ಒಂದು ಧರ್ಮ ಇದೆ. ಏನು, ಒಂದು ವೇಳೆ ನಿನ್ನ ಗಂಡನ ಕುರಿತು ನಿನಗೆ ಅಸಮಾಧಾನ ಇದ್ದು ಡೈವರ್ಸ್ ಪಡ್ಕೊಂಡಿದ್ರೆ ನೀನು, ಮತ್ತೆ ಆತನಿಗೂ ಹೆಂಡತಿ ವಿಚಾರದಲ್ಲಿದ್ದು ಡೈವರ್ಸ್ ಪಡ್ಕೊಂಡಿದ್ರೆ, ಇದು ಡೈವರ್ಸ್ ಆದಮೇಲೆ ಸಾಧ್ಯತೆ ಇರೋದನ್ನು ಇನ್ನು ನಿನಗೂ ಇನ್ನೂ ಆಗಿರಲಿಲ್ಲ, ಆಯಿತು ನಿಂದು ಆಯಿತು ಅಂತಲೇ ಅಂದ್ಕೊಳ್ಳೋಣ. ಬಟ್ ಆತ ಅಂತೂ ಆ ವಿಚಾರಕ್ಕೆ ಕೈಯೇ ಹಾಕಿರ್ಲಿಲ್ಲ. ಮನಸ್ತಾಪ ಅನ್ನೋದು ಬಿಟ್ಟರೆ ಆ ವಿಚಾರಕ್ಕೆ ಹೋಗೇ ಇರಲಿಲ್ವಲ್ಲ. ಅದು ಒಂದು ಕಾಮನ್ ಸೆನ್ಸ್ ಅವ. ಅದು ತುಂಬ ನನಗೆ ಅಯ್ಯೋ ಯಾವ ಸ್ಥಿತಿಗೆ ತಂದುಬಿಟ್ರು ಅಂದರೆ,
ತಂದುಬಿಟ್ರು ಅಂದರೆ ಬೇಕಾದರೆ ನೆಮ್ಮದಿಗೆ ನೀನು ಸ್ನೇಹಿತನ ಥರ ಮಾತಾಡ್ಬೋದಿತ್ತೆ ಹೊರತು ಅಯ್ಯೋ ಈ ಸ್ಥಿತಿಗೆ ತಂದುಬಿಟ್ರು ಅಂತ ತಾಳಿ ಕಟ್ಸ್ಕೊಳಕ್ಕಾಗುತ್ತೆ? ಹಂಗಾಗಬಾರ್ದು. ಆಯ್ತವ, ಎಲ್ಲ ಕಷ್ಟಗಳು ಪಾಪ ನೀನು ಅದನ್ನು ಮೀರ್ಕೊಂಡು ಬಂದಿದ್ದೀಯಾ, ಕಷ್ಟ ಅನುಭವಿಸಿದ್ದೀಯಾ. ಒಬ್ಬ ಹುಡುಗ ಗಂಡನ ವಿಚಾರದಲ್ಲಿ ಎಲ್ಲ ಹೆಣ್ಣುಮಕ್ಕಳು ನಿನ್ನ ನೋಡಿ ಪಾಠ ಕಲ್ತಿರ್ತಾರೆ. ಅಂದರೆ ಜೀವನದಲ್ಲಿ ಮದುವೆ ಅನ್ನೋದೊಂದು ಗಂಡಿಗಾಗಲಿ ಹೆಣ್ಣಿಗಾಗಲಿ ಅದೊಂದು ಮರುಜನ್ಮ. ತಂದೆ ತಾಯಿಗಳ ಜೊತೆ ಕಳೆದ ಬದುಕು ಒಂದು ಕಡೆ ಆದರೆ ಸಂಗಾತಿ ಜೊತೆ ಕಳೆದ ಬದುಕು ಒಂದು ಕಡೆ. ಈ ತಂದೆ ತಾಯಿ ಜೊತೆನೂ ನೆಮ್ಮದಿ ಇಲ್ಲ, ಈ ಕಡೆ ಸಂಗಾತಿನೂ ಇಂಥವ್ರೆ ಆದರೆ ಯಾವ ಪಾಪದ ಬದುಕದು? ಯಾಕೆ ಹಿಂಗಾಯಿತು ಪಾಪ? ಅಂಥ ಸಮಯದಲ್ಲಿ ಅಯ್ಯೋ ನನ್ನ ಬದುಕು ಈ ಮಟ್ಟಿಗೆ ಆಯ್ತಲ್ಲ ಅಂದಾಗ ನೆಮ್ಮದಿ ಹುಡುಕೋಕೆ ಶುರು ಮಾಡಿದಾಗ ಇಂಥವೆಲ್ಲ ಎಡವಟ್ಟುಗಳು ನಡೆದು ಬಿಡ್ತವೆ. ಆವಾಗ ಅನಿಸುತ್ತೆ ಅಯ್ಯೋ ಇದಕ್ಕಿಂತ ಅದೇ ಪರವಾಗಿತ್ತಲ್ಲ ಅಂದರೆ ಆ ಗಂಡನೇ ಚೆನ್ನಾಗಿದ್ದ ಅಂತ ಅಲ್ಲ, ಬಟ್ ಸಿಂಗಲ್ ಆಗಿದ್ದರೆ ಚೆನ್ನಾಗಿತ್ತಲ್ಲ ಅಂತ. ಹಾಗಾಗಿ ಈಗ ಒಂದು ಬಹಳ ಮುಖ್ಯವಾದ ಹಂತದಲ್ಲಿ ಇದ್ದೀಯವ. ಇಲ್ಲಿ ಬೇರೇನೂ ಇಲ್ಲ. ಈ ಪೀಠದಲ್ಲಿ ಈ ಜಾಗದಿಂದ ನಿನಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ, ನಿನ್ನ ತವರು ಮನೆಯನ್ನು ವಿಶ್ವಾಸದಲ್ಲಿ ಇಟ್ಕೋ, ಒಳ್ಳೆಯದು. ಅಂದರೆ ಹಣಕಾಸು ಈ ಹಿಂದೆ ಹೆಂಗೆ ನಡ್ಕೊಂಡ್ರು ಅದನ್ನು ನೋಡಬೇಡ, ಬಟ್ ನಮ್ಮವರು ತಮ್ಮವರು ಅಂತ ಇದ್ದರೆ ಸ್ವಲ್ಪ ನಿಮ್ಮ ಬಗ್ಗೆನೂ ಭಯಭಕ್ತಿ ಇರುತ್ತೆ ಲೋಕಕ್ಕೆ. ಒಂದು ಅಲ್ಲಿ ಕೊಟ್ಟಿರೋ ಜಮೀನನ್ನ ಕಟ್ತೀಯ, ಇಲ್ಲ ಇನ್ನೂ 1-2 ವರ್ಷ ನಾನು ನನ್ನ ಮಗಳು ಇಲ್ಲೇ ಇರ್ತೀವಿ ಅಂತ ಇರ್ತೀಯ, ಬಟ್ ಊರಿಗೂ ನಿನ್ಗೆ ಹತ್ರ ಅನ್ನೋದಾದ್ರೆ ಅಲ್ಲೇ ಹೋಗು, ಅಲ್ಲೇ ಇರು, ಮಗಳನ್ನ ಚೆನ್ನಾಗಿ ಓದಿಸು, ಸಂಸ್ಕಾರ ಕೊಡು. ಯಾವ ಪುರುಷ ಏನಾದರೂ ಕಣ್ಣು ಹಾಕಲಿ, ನಾನು ನೆಟ್ಟಗಿದ್ರೆ, ನಾನು ಸರಿ ದಾರಿಯಲ್ಲಿದ್ದರೆ ಏನು ಮಾಡ್ಕೊಳಕ್ಕಾಗಲ್ಲವ. 2 ಹೆಣ್ಣುಮಗಳು, ನೀವಿಬ್ಬರು ಸ್ನೇಹಿತರ ಥರ ಇದ್ದು ನಿಮ್ಮ ರಕ್ಷಣೆ ಅವರು, ಅವ್ರ ರಕ್ಷಣೆ ನೀವು ಮಾಡ್ಕೊಂಡು ಹೋದರೆ ನಿಮ್ಮ ಜೀವನ ಅದ್ಭುತವಾಗುತ್ತೆ. ಎದರಿಗೆ ಯಾವಾಗ ಹುಟ್ಟುತ್ತೋ ಅಲ್ಲಿಂದಲೇ ನಮ್ಮ ಅಂದರೆ ಯಾವಾಗ ಎಕ್ಸಾಮ್ ಆಲ್ಗೆ ಹೋದ ತಕ್ಷಣ ಪ್ರಶ್ನೆ ಪತ್ರಿಕೆ ನೋಡಿದಾಗ ಭಯವಾಗುತ್ತೋ, ಓದಿರೋದೆಲ್ಲ ಮರೆತೋಗುತ್ತಲ್ಲ, ಹಾಗೆ ನಿಮ್ಮೊಳಗಡೆ ಲೋಕದಲ್ಲಿ ಅಯ್ಯೋ ಯಾರು ಏನು ಮಾಡ್ತಾರೋ ಹೆಂಗಿಂದ ಅಂತಾರೋ ಅಂತ ಮೊದಲೇ ಭಯ ಬಂದುಬಿಟ್ರೆ ಆ ಭಯದಲ್ಲಿ ತೆಗೆದುಕೊಳ್ಳೋ ನಿರ್ಧಾರಗಳೆಲ್ಲ ತಪ್ಪದಾರಿಗೆ ಕರ್ಕೊಂಡು ಹೋಗ್ತವೆ. ಹಾಗಾಗಿ ಮನಸ್ಸಲ್ಲಿ ಒಂದು ಭಯ ಮುಕ್ತ ವಾತಾವರಣ, ಅಭಯ. ಭಗವಂತನನ್ನು ನಂಬು, ಒಳ್ಳೆ ಸಂತಾನ ಕೊಟ್ಟಿದ್ದಾನೆ, ಒಳ್ಳೆ ಕೆಲಸ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಎಲ್ಲ ಚೆನ್ನಾಗಿದೆ. ಆದರೆ ಪುರುಷನ ಸಾಂಗತ್ಯ ನಿನ್ನ ಪಾಲಿಗೆ ಮುಗಿದ ವಿಚಾರ. ಅದಕ್ಕೆ ಹೆಚ್ಚು ಕೈ ಹಾಕ್ಲಿಕ್ಕೆ ಹೋಗಬೇಡ. ಹಂಗೆ ಹಾಕದಿದ್ದರೆ ಅದು ಶಾಸ್ತ್ರೋಕ್ತವಾಗಿ ಹಾಕು, ಇಲ್ಲ ಅದು ಬೇಡ, ನನ್ನ ಬಾಡಿಗೆ ನನ್ನ ಮಗಳನ್ನ ನೋಡ್ಕೊಂಡಿರ್ತೀನಿ, ಆ ಮಗಳಿಗೆ ಒಂದೊಳ್ಳೆ ಗಂಡು ತಂದು ಮಗಳಿಗೆ ಒಂದೊಳ್ಳೆ ಶಿಕ್ಷಣ ಕೊಟ್ಟು ಅವಳ ಬದುಕನ್ನು ಸರಿ ಮಾಡಿ ನನ್ನ ಬದುಕಿಗೂ ಕಡೆಗಾಲಕ್ಕೆ ಅಂತ ಒಂದಷ್ಟು ಕೂಡಿಟ್ಕೊಂಡು ನನ್ನ ಜೀವನನೂ ಹೆಂಗೋ ನೋಡ್ಕೊಳ್ತೀನಿ. ಈ ರೀತಿಯಲ್ಲಿ ಹೋಗವ. ಚೆನ್ನಾಗಿ ತಿನ್ನು, ಚೆನ್ನಾಗಿ ಊಟ ಮಾಡು, ಚೆನ್ನಾಗಿ ನಗು, ಸಂತೋಷ ಪಡು. ಆದರೆ ಪುರುಷನ ವಿಚಾರದಲ್ಲಿ ಲೋಕ ಕತೆ ಕಟ್ಟುತ್ತೆ ಅಂತ ಅಲ್ಲ, ಬಟ್ ನೀನು ಹೆಚ್ಚು ಜಾಗೃತವಾಗಿದ್ರೆ ಅದು ನಿನಗೆ ಒಳ್ಳೆಯದು. ಅವ್ರು ಕತೆ ಕಟ್ತಾರೆ ಅಂತ ನೀನು ಒಳಗಡೆ ಅದು ಬಿಟ್ಕೊಳ್ಳೋದಲ್ಲ, ನಿನ್ನ ಸಂತೋಷಕ್ಕೆ, ನಿನ್ನ ಸುರಕ್ಷತೆಗೆ ಅಂತ. ಯಾಕಂದರೆ ಪುರುಷನಿಗೆ ದೇಹದ ಮೇಲೆ ಆಸಕ್ತಿ ಇದ್ದಾಗ ದೇಹದ ಕೆಲಸ ಮುಗ್ದಾದ ಮೇಲೆ ತಲೆ ಮೇಲೆ ಕಲ್ಲೆತ್ತಾಕ ಹೋಗ್ಲಿಕ್ಕೂ ಎಸ್ದವರಲ್ಲ. ಹಾಗಾಗಿ ಅದಕ್ಕೆ ಆಸ್ಪದ ಮಾಡಿಕೊಡ್ಬೇಡವ. ಇದರಲ್ಲಿ ಸ್ಪಷ್ಟತೆ ಇದೆ ಮತ್ತು ಗೊಂದಲ ಬೇಡ. ಕೆಲ್ಸಕ್ಕೆ ಹೋಗ್ತೀಯಾ, ತವ್ರ ಮನೆಯವ್ರು ಕೊಟ್ಟರು ಜಮೀನಿಗೆ ಒಂದೇನೋ ನಿಂದ ಒಂದು ಗೂಡು ಅಂತ ಕಟ್ಕೋ, ಅಲ್ಲಿ ನಿಂದು ಅಂತ ಒಂದಿದ್ರೆ ಎಲ್ಲಿ ದುಃಖ ಆದ್ರೂ ಹೋಗಿ ಅಲ್ಲಿ ಆಶ್ರಯ ಪಡ್ಕೊಬೋದಲ್ಲ. ಮಾಡ್ಕೋ. ನಿನ್ನ ಮಗಳಿಗೆ ಸ್ವಲ್ಪ ಇನ್ನು ಬುದ್ಧಿ ಕಡಿಮೆ ಇರ್ಬೋದು, ಅಮ್ಮ ಇಲ್ಲೇ ಇದು ಬಿಡೋಣ, ಆಯಿತು ಇಲ್ಲೇ ಇರೋದು ಹೌದು, ಎಲ್ಲ ಕಟ್ಟಿಕೊಂಡು ಗೃಹ ಪ್ರವೇಶದ ದಿನ ಹೋಗಿ ಅಲ್ಲಿ ಇರ್ತೀರ. ಅದು ಬಿಟ್ಟರೆ ತವ್ರ ಮನೇಲೂ ಏನಿರಲ್ಲ, ಏನೋ ಹತ್ರದಲ್ಲಿ ಇರ್ತಾರೆ, ಏನೋ ಒಂದು ಧೈರ್ಯ ಇರುತ್ತೆ, ಮತ್ತು ನಿನಗೂ ಒಂದು ಕೆಲಸ ಇರುತ್ತೆ. ಹೆಂಗೋ ನಿಮ್ಗೆ ಗೊತ್ತಿರೋರು ಸುತ್ತಮುತ್ತ ಇದ್ದಾಗ ಕಷ್ಟಕ್ಕೆ ಆಗ್ತಾರಲ್ಲವ. ತೀರಾ ಏನು ನಡೆದಿದ್ದನ್ನೇ ಮುಖ್ಯವಾಗಿರಿಸ್ಕೊಂಡು ಅದನ್ನೇ ಸಾಧಿಸೋದು ಬೇಡ. ಆಯ್ತಲ್ಲ? ನಿನ್ಗೆ ಒಳ್ಳೇದಾಗಲಿ ತಾಯಿ. ಏನೇ ಇದ್ದ ಮೆಸೇಜ್ ಮಾಡಿ ಮಾತಾಡ ತಾಯಿ. ನಿನ್ನ ಮಗಳಿಗೆ ಒಳ್ಳೇದಾಗಲಿ. ನಿನ್ನ ನಿರ್ಧಾರಗಳು ತುಂಬ ಗಟ್ಟಿ. ಇದೊಂದು ಎಡವಟ್ಟಾಯ್ತು ಬಿಟ್ಟರೆ ಬೇರೆ ಎಲ್ಲ ಕಡೆ ಸರಿಯಾದ, ನಾನು ಅದನ್ನೇ ಅಬ್ಸರ್ವ್ ಮಾಡ್ತಿದ್ದೆ. ತುಂಬ ಸಹನೆ ಮಾಡೋ ಸಮಯದಲ್ಲಿ ಸಹನೆ ಮಾಡಿದ್ದೀಯಾ, ಮಿತಿ ಮೀರಿ ಕ್ಷಮಿಸಿದ್ದೀಯಾ, ಬಟ್ ತೀರಾ ವಿಕೋಪಕ್ಕೆ ಹೋದಾಗ ಕೋರ್ಟಿಗೆ ನಾನು ಡಿವೋರ್ಸ್ ಅಂತ ಅಪ್ಲೈ ಮಾಡಕ್ ಹೋದಾಗಣ, ನಾನು ಇವತ್ತು ಅವರು ಇವ್ರು ಅಂತ ಅವ್ರು ಹೇಳಿದ್ರು, ಇಂಥ ಗಂಡನ್ ಕಟ್ಕೊಂಡು ನೀನು ಇಷ್ಟೊಂದು ರೆಸ್ಪೆಕ್ಟ್ ಮಾತಾಡ್ತಿಲ್ಲಮ್ಮ, ನಾನು ಸುಮಾರು ಜನ ಡಿವೋರ್ಸ್ ಕೊಡಕ್ ಬಂದಿದ್ದಾರೆ, ಅವನು ಇವನು ಇನ್ನೂ ಕೆಟ್ಟದಾಗ ಮಾತಾಡ್ತಾರೆ ಕಣಮ್ಮ ಅಂತ ಹೇಳಿದ್ರಣ್ಣ. ಅವತ್ತಿಂದ ಇವತ್ತಿನವರೆಗೂ ನಾನು ಅವ್ರಿಗೆ ಅದೇ ರೆಸ್ಪೆಕ್ಟ್ ಕೊಟ್ಟಿದ್ದೆ, ಬಟ್ ಅವ್ರು ಉಳಿಸ್ಕೊಳ್ಳೋ ಇಲ್ಲ ಅಣ್ಣ. ಕೆಲ್ಸ ಅಂದ್ರೆ ಅಣ್ಣ ಬೇರೆ ಕಡೆ ಎಲ್ಲಿ ಸಿಕ್ಕಿತ್ತು ನನಗ್ ಸಮಾಧಾನ ಆಗ್ತಿರ್ಲಿಲ್ಲ. ಈ ಇಲಾಖೆಯಲ್ಲಿ ನನಗೆ ಕೆಲ್ಸ ಸಿಕ್ಕಿರೋದು ಕಷ್ಟ ಇರ್ಬೋದು, ಡ್ಯೂಟಿ ಮಾಡಕ್ಕೆ ಮನಸ್ಸಿಗೆ ನೆಮ್ಮದಿ ಇದೆ ಅಣ್ಣ. ಎಲ್ಲೋ 4 ಮನೆ ಹತ್ರ ಹೋದ್ರೆ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಾರೆ, ಅದೊಂದು ಖುಷಿ ಸಿಕ್ಕಿದೆ ಅಣ್ಣ. ಅದೆಲ್ಲ ಖುಷಿಗಿಂತ ಜಾಸ್ತಿ ನಿಮ್ ಮಾತು, ನಿಮ್ ವಿಡಿಯೋಸ್ ಅಣ್ಣ.
ನಿಜ ಅಣ್ಣ, ಯಾರೇ ಸೋತ್ರು ಅವ್ರಿಗೊಂದ್ ಬಲ ಅಣ್ಣ ಇದು. ಆ, ನನ್ ಕಾನ್ಸೆಪ್ಟ್ ಎಲ್ಲೂ ನೋಡೋದು ಇಲ್ಲ. ನೋಡಿದ್ರೆ ಸೀರಿಯಲ್ ಅದ್ ಮಾತ್ರ ನೋಡೋಣ. ಅದು ನನ್ ಕಷ್ಟಕ್ಕೆ, ನನ್ನ ನೋವಿಗೆ ಹೆಂಗ್ ಸಿಕ್ತು ನನಗ್ ಗೊತ್ತಿಲ್ಲ ಅಣ್ಣ. ನಾನ್ ಎಷ್ಟು ಡಿಪ್ರೆಷನ್ ಅಲ್ಲಿ ಇದ್ದೆ ಅಂದ್ರೆ, ಅವ್ರು ಯಾವಾಗ ಒಂದ್ ಸ್ವಲ್ಪ ದಿನ ಆ ಕಡೆ ಟರ್ನ್ ಆಗ್ಬಿಟ್ರು, ನಾನ್ ಡಿಪ್ರೆಷನ್ ಹೋಗ್ಬಿಟ್ಟು ಏನಾರು ಮಾಡ್ಕೊಳಕ್ಕೆ ಭಯ. ಮಗಳನ್ ಬಿಟ್ಟು ಸತ್ತೋಗ್ಬಿಟ್ರೆ ಯಾರು ನೋಡ್ಕೊಳ್ಳೋರಿಲ್ಲ ಅನ್ನೋದೊಂದ್ ಭಯ. ಬದುಕೋಕೆ ಏನು ಭರವಸೆನೇ ಇಲ್ಲ. ಇತ್ತಾಗ ಅವ್ ನಂಗೆ ಇವ್ರ್ ನಂಬ್ಕೊಂಡ್ ಬಂದೆ, ಇವ್ರ್ ಹಿಂಗೆ ಮೋಸ ಮಾಡ್ಬಿಟ್ರಲ್ಲ ಅಂತೇಳಿ ಭರವಸೆ ಕಳ್ಕೊಂಡಿದ್ ಜೀವನದಲ್ಲಿ ಒಂಥರ ಅದ್ ಬಿಡಿಯೋಣ, ಅದ್ ಮಿರಾಕಲ್ ಅದು ಲೈಫಲ್ಲಿ ನಿಮ್ ಸಿಕ್ಕಿದ್ದು. ಏನಿಲ್ಲವ, ಬಹಳ ಖುಷಿ ನಿನ್ನ ಆಯ್ತು. ಇಚ್ಛಾಶಕ್ತಿ, ನೀವು ನೋಡ್ಕೊಂಡು ಬಂದ ಪರಿಸ್ಥಿತಿಗಳೆಲ್ಲ, ಒಬ್ಬ ಒಬ್ಬ ಗಟ್ಟಿಗ ಮನುಷ್ಯ, ಗಟ್ಟಿ ಪುರುಷ ಕೂಡ ಅದನ್ನು ಎದುರಿಸ್ಲಿಕ್ಕೆ ಕಷ್ಟ. ಅಷ್ಟೆಲ್ಲ ಮಾಡಿಕೊಂಡು ಬಂದಿದೀಯ ತಾಯಿ. ನನಗನ್ಸುತ್ತೆ ನಿನ್ನ ಅನುಭವದ ಅಥವಾ ನೀನು ಪಡ್ಕೊಂಡಿರೋ ಜೀವನ ಅನುಭವ ಎಂಥ ಪರಿಸ್ಥಿತಿಯಿಂದಲೂ ನಿನ್ನನ್ನು ಕಾಪಾಡಿಕೊಳ್ಳುತ್ತೆ. ಆತ್ಮಹತ್ಯೆ ಅನ್ನೋದು ಆತ್ಮಕ್ಕೆ ಇರೋ ಶಕ್ತಿಯನ್ನು, ಆದರೆ ಪ್ರತಿ ಸಾರಿ ಆತ್ಮಹತ್ಯೆ ಮಾಡಿಕೊಳ್ಳೋರು ಒಂದು ಸ್ಪಷ್ಟ ತಿಳ್ಕೊಳ್ಬೇಕು, ಅಥವಾ ದುಃಖ, ಆತ್ಮಕ್ಕೆ ಕೊಡುವ ದುಃಖ ಮತ್ತು ಅದು ಹೇಗೆ ದೇಹದಲ್ಲಿ ಊಟ ಇಲ್ಲದಾಗ ನಿಶ್ಶಕ್ತನಾಗ್ತಾನೋ, ಆತ್ಮವೂ ನಿಶ್ಶಕ್ತವಾಗೋ ಕಾಲ ಅದು ಆತ್ಮಹತ್ಯೆ. ಮುಂದೆ ಅದು ಜನಿಸಬೇಕಾದರೂ ಕೂಡ ಅಂಗವಿಕಲರಾಗಿಯೋ ಇನ್ನೇನೋ ಆಗಿಯೋ, ಯಾಕಂದರೆ ಹತ್ಯೆ ಮಾಡಿಕೊಂಡಾಗ ಸಹಜವಾಗಿ ಅದು ನಿಶ್ಶಕ್ತಿಯನ್ನು ಪಡ್ಕೊಂಡಿರುತ್ತೆ ಆ ಚೈತನ್ಯ. ಹಾಗಾಗಿ ಎಂದಿಗೂ ಕೂಡ ಅದು ಪರಿಹಾರವಾಗಲಿಕ್ಕಿಲ್ಲ. ಈ ಬದುಕನ್ನು ಭಗವಂತ ಸಹಜ ಸಾವು ಅಂತ ಕೊಡೋವರೆಗೂ ಈ ಕೃತಕವಾಗಿ ನಾವೇ ಕತ್ತಿಸಿಕೊಳ್ಳೋದು ಯಾವತ್ತೂ ಕೂಡ ಭಗವಂತನ ಆಜ್ಞೆಗಳಿಗೆ ವಿರುದ್ಧ. ಅದು ಒಳ್ಳೇದಲ್ಲವ? ನೀನು ಆ ವಿಚಾರದಲ್ಲಿ ಇಲ್ಲ ಅಣ್ಣ, ನಾನ್ ಈಗ 4-5 ತಿಂಗಳಿಂದ ತುಂಬಾ ಧೈರ್ಯವಾಗಿದ್ದೀನಿ, ತುಂಬಾ ಖುಷಿಯಾಗಿದ್ದೀನಿ. ಈ ಖುಷಿ ನಾನು ಸುಮಾರು ವರ್ಷದಿಂದ ನೋಡಿದ್ದೇನೆ, 4-5 ವರ್ಷದಿಂದ ನೋಡಿದ್ದೆ. ಅದು ಬಿಟ್ರೆ ಈಗ ಅಣ್ಣ, ಈಗ ನನಗ್ ಯಾರು ಬೇಡ ಅಣ್ಣ, ನನಗ್ ಇರೋದು ಇಷ್ಟ, ನನಗ್ ಯಾರು ಬೇಡ. ನನ್ ಮಗಳು, ನಿಮ್ ವಿಡಿಯೋಸ್, ಇದೊಂದು ನನ್ ಕೆಲ್ಸ, ಇಷ್ಟೇ ಸಾಕು ಅಣ್ಣ. ಯಾರು ಬೇಡ ನನಗೆ. ಅಷ್ಟು ಜೀವನದಲ್ಲಿ ನೆಮ್ಮದಿ ಕೊಟ್ಟಿರೋ ನಿಮ್ ಮಾತುಗಳನ್ನ. ಈಗ ಪಾಪ ನನಗೆ ಹೇಳಲಿಕ್ಕೆ ಕಾಲ ಬಿಡಕ್ಕಾಗಲ್ಲ, ನೀವು ಸುಮ್ಮನೆ ದೊಡ್ಡದಾಗಿ ಹೇಳ್ತೀರಿ. ನನಗೆ ಇಲ್ಲ ಇಲ್ಲ ಅಣ್ಣ, ಯಾರ ಬಗ್ಗೆ ಯಾರೋ ಅಷ್ಟು ಹೋಗ್ಲಣ್ಣ. ನಾನು ನಮ್ಮ ಅಪ್ಪ ಅಮ್ಮನ ಎತ್ತೋರು ಸಾಕದವ್ರು ಕಷ್ಟ ಸುಖ ನೋಡ್ದವ್ರನ್ನ ಹೇಳ್ದೆ, ಅಣ್ಣ ಕಷ್ಟ ಕಾಲದಲ್ಲಿ ನನ್ಗೆ ಯಾರು ಆಗಿಲ್ಲ ಅಣ್ಣ ಅಂತ. ಬಟ್ ಬಿಡಿ ಅಣ್ಣ, ನನ್ ಮಾತುಗಳು ಹೇಳಕ್ ಆಗಲ್ಲ, ನನಗ್ ಜಾಸ್ತಿ ಮಾತಾಡಕ್ ಬರಲ್ಲ ಅಣ್ಣ. ನಾನು ಹೇಳ್ತಿರೋದು ನನ್ನಂತ ಎಷ್ಟೊಂದ್ ಜನಕ್ಕೆ ಭರವಸೆ ನೀವು. ಹಾಗೇನಿಲ್ಲ, ನಿಮ್ ದೊಡ್ಡತನ, ನಿಮ್ ಜೊತೆ ಸದಾ ಇರ್ತೀನಿ ತಾಯಿ. ನಿನ್ನ ಮಗಳಿಗೂ ಒಳ್ಳೇದಾಗ್ಲಿ. ಏನೇ ಕಷ್ಟ ಕಾಲ ಅಂತ ಬಂದಾಗ ಈ ಆಶ್ರಮವನ್ನು ನೆನಪು ಮಾಡ್ಕೊ, ನಿನಗೆ ಒಳ್ಳೇದಾಗುತ್ತೆ ತಾಯಿ. ಶುಭವಾಗ್ಲಿ, ಚೆನ್ನಾಗಿ ನಿದ್ದೆ ಮಾಡು, ಶುಭವಾಗ್ಲಿ. ಓ ನೆಮ್ಮದಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಹೆಚ್ಚೇನು ಹೇಳಲಿಕ್ಕೆ ಹೋಗಲ್ಲ, ಬಟ್ ಈ ಹೆಣ್ಮಗಳು ಕೆಲವೊಂದು ಕಡೆ ತಪ್ಪಾಗಿದ್ದ ಹೌದು, ಆದರೆ ತಕ್ಷಣಕ್ಕೆ ತಿದ್ದುಕೊಂಡು ಬದುಕನ್ನು ಅದ್ಭುತ ಮಾಡಿಕೊಂಡಿದ್ದಾರೆ. ಯಾವುದೇ ಹೆಣ್ಮಕ್ಳಿಗಾದರೂ ಈಕೆ ಸ್ಫೂರ್ತಿ ಅಂತ ನಾನು ಭಾವಿಸ್ತೀನಿ. ಯಾವತ್ತಿಗೂ ಕೂಡ ಹೆಣ್ಮಕ್ಳು ಬದುಕಲ್ಲಂಥದ್ದೊಂದು ಸ್ಥಿತಿಗಳು ಬರ್ತವೆ. ಈಗ ನೋಡಿ, ನಾನು ನೀನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅದು ಇದು ಅಂತ ನಾನು ತುಂಬ ಆಳವಾಗಿ ಅಥವಾ ಗಂಭೀರವಾಗಿ ತಗೊಳ್ಳಿಲ್ಲ. ಕಾರಣ ಅವತ್ತು ಆಕೆ ಇದ್ದ ಪರಿಸ್ಥಿತಿ ಬಹುಶಃ ಆಕೆಯನ್ನು ಆ ಸ್ಥಿತಿಗೆ ತಳ್ಳಿರ್ಬೋದಷ್ಟೇ. ಬಟ್ ಇವತ್ತು ಅವರು ಎಚ್ಚೆತ್ತುಕೊಂಡಿದ್ದಾರೆ, ಅಥವಾ ಸತ್ಯವನ್ನು ಅಪ್ಪಿಕೊಂಡಿದ್ದಾರೆ. ಮೋಹ, ಸಂಬಂಧ, ಸ್ನೇಹ ಇವನ್ನು ಮೀರಿ ಒಂದು ಧರ್ಮ ಇದೆ, ಅದೇ ನಮ್ಮನ್ನು ಕಾಯೋತ್ತೆ, ಅಥವಾ ಅದೇ ನಮ್ಮನ್ನು ಕಾಪಾಡೋದು. ಕಷ್ಟ ಸುಖ ಎಲ್ಲ ಹಂಚಿಕೊಂಡು ಗಂಡನ ಜೊತೆ ಬದುಕ್ತೀನಿ ಎಂದವ್ರಿಗಿಂತ ಹಿಂಗೆ ಚಿಕ್ಕದ್ದೇನೋ ಕಂಡ್ರೆ ಅದನ್ನೇ ನೆಪ ಮಾಡ್ಕೊಂಡು ಹೋಗೋರಿಗೆ ಒಳ್ಳೆಯವ್ರ ಗಂಡ ಸಿಗ್ತಾರೆ, ಇಂಥವ್ರಿಗೆ ಹಿಂಗೆ. ಪಾಪ ಆ ಮಗಳು ಗೌರವಾನ್ವಿತವಾಗಿ ಬದುಕಿ ಈ ತಾಯಿಗೆ, ಅಯ್ಯೋ ನಮ್ಮ ತಾಯಿ ಇಷ್ಟು ಕಷ್ಟಪಟ್ಟು ನನ್ನನ್ನು ಸಾಕಿದ್ರು, ಅಥವಾ ಅವರು ತನ್ನ ಆಸೆಗಳನ್ನು ತ್ಯಾಗ ಮಾಡಿ ನನಗೋಸ್ಕರ ಇಂದ್ರಿಯ ನಿಗ್ರಹ ಮಾಡಿ ಬದುಕನ್ನು ಇಲ್ಲಿವರೆಗೂ ಸವಸ್ಕೊಂಡು ಬಂದಿದ್ದಾರೆ ಅಂತ ಎಲ್ಲ ನೋವು ಅನುಭವಿಸಿದ್ದಾರೆ. ಇವತ್ತು ಮಗಳಿಂದ ನೆಮ್ಮದಿ ಸಿಗಲಿ, ಇದು ನನ್ನ ಹಾರೈಕೆ. ಒಳ್ಳೆಯದಾಗಲವ, ಶುಭವಾಗಲಿ.